ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಇವತ್ತು ನಿಮ್ಮೆಲ್ಲರಿಗೂ ಸರ್ಪ್ರೈಸ್ ಆಗ್ತಾ ಇದೆ. ಸಾಧನಾ ಎಂಬ ಪ್ಲಾಟ್ಫಾರ್ಮಲ್ಲಿ ಕರ್ನಾಟಕದಿಂದ UPSCಗೆ ಟಾಪರ್ ಆಗಿ ಆಯ್ಕೆಯಾಗಿರುವಂಥವ್ರು, ಅಂದರೆ ಇವರು 77ನೇ ರ್ಯಾಂಕ್, ಬಟ್ ಕರ್ನಾಟಕದ ಮೊದಲಿಗರು, ಟಾಪ್ ಸ್ಕೋರಲ್ಲಿರೋಂಥವ್ರು. ಅವರು ನಮ್ಮ ಜೊತೆ ಸೇರಿಕೊಂಡು ಇವತ್ತು UPSCಯ ಸಕ್ಸಸ್ ಸೀಕ್ರೆಟ್ಸ್ಗಳನ್ನ ಮಾತಾಡ್ತಾ ಬರ್ತಾರೆ. UPSC ಅಂದರೆ ಒಂದು ಕಬ್ಬಿಣದ ಕಡಲೆ, ಅದು ಮಾಡಲಿಕ್ಕೆ ಆಗಲ್ಲದ್ದು ಅಂತೆಲ್ಲ ಭಾವನೆ ಇರೋ ನಡುವೆ ನಮ್ಮ ಹುಡುಗರೇ ಮಾಡಿದಾಗ ನಮಗೊಂದು ಸಂತೋಷ ಅದು. ಮತ್ತು ಅವ್ರು ನಮ್ಮ ಜೊತೆಗಿದ್ದಾರೆ, ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ತೆ ಸರ್. ನಮಸ್ಕಾರ ಸರ್. ವೆಲ್ಕಮ್ ಟು ಸಾಧನಾ. ಧನ್ಯವಾದಗಳು. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್. ಹಾಂ ಸರ್, ಈಗ ಹೇಗಿದೆ ಸೆಲೆಬ್ರೇಷನ್ ಮೂಡ್? ಸರ್, ಸೆಲೆಬ್ರೇಷನ್ ಮೂಡ್ ಭಾಳ ಚೆನ್ನಾಗಿದೆ. ಅಂದರೆ ಮನೆಯವರಿಗೆ ಮತ್ತು ಹತ್ತಿರದ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ತುಂಬ ಖುಷಿನೇ ಆಗಿದೆ. ಅಷ್ಟೇ ಇಲ್ಲ ಸರ್, ಕನ್ನಡದ UPSC ಆಸ್ಪಿರೆಂಟ್ಸ್ಗಳಿಗೂ ಕೂಡ ನಿಮ್ಮದು ಸ್ಫೂರ್ತಿ. ಅವರು ಕೂಡ ಒಂದು ಸೆಲೆಬ್ರೇಷನ್ ಮೂಡಲ್ಲಿ ಇದ್ದಾರೆ. ಸ್ಫೂರ್ತಿ ಅನ್ನೋದು ಪ್ರಾಯಶಃ ತುಂಬ ದೊಡ್ಡ ಪದ ಆಗುತ್ತೆ, ಯಾಕಂದರೆ ನಾನು ತುಂಬ ಚಿಕ್ಕೋನು. ಸ್ಫೂರ್ತಿ ಅಂತ ಪದಕ್ಕೆ ನಾನಷ್ಟು ಅರ್ಹ ಅಲ್ಲ ಅಂತ ನನಗೆ ಅನಿಸುತ್ತೆ. ಹಾಂ ಸರ್. ಬಟ್ ನನ್ನ ಅನುಭವದಿಂದ ಅಕಸ್ಮಾತ್ ಬೇರೆಯವ್ರಿಗೆ ಯಾರಾದರೂ ಸಹಾಯ ಆದರೆ ನನಗೂ ಖಂಡಿತ ಸಂತೋಷ ಆಗುತ್ತೆ. ಎಸ್ ಸರ್, ಎಸ್ ಸರ್, ತುಂಬ ಸಂತೋಷ ಸರ್. ತುಂಬ ಸಿಂಪ್ಲಿಸಿಟಿಯ ಮಾತುಗಳನ್ನು ನೀವೇ ಕೇಳ್ತಾ ಇದ್ದೀರಾ. ಈಗ ಸರ್ದು ಮೊದಲನೇದಾಗಿ ನಾನು ಈ ಸ್ಟೆಪ್ಸನ್ನು ಹೇಳ್ತೀನಿ. ಮೊದಲನೇದಾಗಿ ಸರ್ ಜೊತೆ ನಾವು ಮಾತಾಡೋದು ಅವರು ವೈಯಕ್ತಿಕ ಬ್ಯಾಕ್ಗ್ರೌಂಡ್ ಹೇಗೆ ಬೆಳ್ಕೊಂಬಂದರು ಅನ್ನೋದು, ನಂತರದಲ್ಲಿ UPSCನ ಹೇಗೆ ಕ್ರ್ಯಾಕ್ ಮಾಡಿದ್ರು, ಅದರ ಡ್ರೀಮ್ಸ್ ಹೇಗೆ ಸೆಟ್ ಆಯಿತು ಅಂತ, ಇಷ್ಟು ಮಾತುಕತೆಗಳು ಮತ್ತು ರೆಫರೆನ್ಸ್ ಬುಕ್ಗಳು ರಿಲೇಟೆಡ್ ಆಗು ಸರ್ ಜೊತೆ ಮಾತಾಡ್ತಾ ಹೋಗೋಣ. ಇನ್ನೂ ಏನಾದರೂ ಹೆಚ್ಚಿನ ವಿಷಯಗಳಿದ್ದರೆ ನೀವು ಕಾಮೆಂಟ್ ಮಾಡಿ, ಅದನ್ನು ಕೂಡ ಡಿಸ್ಕಸ್ ಮಾಡ್ತಾ ಬರ್ತೀವಿ. ಸರ್, ತಮ್ಮ ಬಾಲ್ಯ ಜೀವನದ ಬಗ್ಗೆ ಒಂದಿಷ್ಟು ಮೆಲುಕು ಹಾಕೋದಾದರೆ? ಸರ್, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ, ಬೆಂಗಳೂರು ಸಿಟಿ. ಓಕೆ. ನಮ್ಮ ತಂದೆ ತಾಯಿ ಮೂಲತಃ ಮಂಡ್ಯದವರು. ಹಾಂ ಸರ್. ನಮ್ಮ ತಂದೆ 81ನಲ್ಲಿ ಅವ್ರ ಕುಟುಂಬ ಸಮೇತ ಅವರು ಬೆಂಗಳೂರಿಗೆ ಶಿಫ್ಟ್ ಆದರು. ಹಾಂ ಸರ್. ಮದುವೆ ಆದ ನಂತರ 88ಅಲ್ಲಿ ನಮ್ಮ ತಾಯಿ ಕೂಡ ಬೆಂಗಳೂರಿಗೆ ಶಿಫ್ಟ್ ಆದರು. ಬಟ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ, ಮುಖ್ಯವಾಗಿ ಸೌತ್ ಬೆಂಗಳೂರಿನ ಸಜ್ಜನರಾವ್ ಸರ್ಕಲ್, ಬಸವನಗುಡಿ, ಆ ಏರಿಯಾಲೇ ನನ್ನ ವಿದ್ಯಾಭ್ಯಾಸ ಎಲ್ಲ ನಡೆದು. ಹೌದು. ಪ್ರಾಥಮಿಕ ಶಿಕ್ಷಣ ಸರ್? ಸರ್, ನಾನು ನನ್ನ ಶಾಲೆ BBUL ಜೈನ್ ವಿದ್ಯಾಲಯ, ಶಂಕರ್ಪುರಮಲ್ಲಿ ಗಾಯನ್ ಸಮಾಜದ ಪಕ್ಕ ಇರುವಂತಹ BBUL ಜೈನ್ ವಿದ್ಯಾಲಯ. ಅಲ್ಲಿ ನಾ 10ನೇ ತರಗತಿ ತನಕ ಓದಿದೆ. ಆನಂತರ PUಗೋಸ್ಕರ ನಾನು VV ಪುರಂ ಜೈನ್ ಕಾಲೇಜ್ನಲ್ಲಿ ಓದಿದೆ. ಸೊ ಅಲ್ಲಿವರೆಗೂ ನನ್ನ ಪ್ರಪಂಚ ಒಂದು 2 ಕಿಲೋಮೀಟರ್ ರೇಡಿಯಸ್ಗೆ ಸೀಮಿತ ಆಗಿತ್ತು. ಬೆಂಗಳೂರು ಮಹಾನಗರದಲ್ಲಿದ್ದರೂ ನೀವು ತುಂಬ ಸೀಮಿತ ಪ್ರಪಂಚದಲ್ಲೇ ಇದ್ರಿ. ಎಸ್ ಸರ್. ಆನಂತರ ನನ್ನ ಗ್ರ್ಯಾಜುಯೇಷನ್ಗೋಸ್ಕರ ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಕಲ್ಕತ್ತಾಗೆ 5 ವರ್ಷ ಅಲ್ಲಿ ಓದಿದೆ. ಏನು ಸರ್ ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ರಿಸರ್ಚ್ ಏನದು ಕೋರ್ಸ್? ಹೇಗೆ ಚಾಯ್ಸ್ ಮಾಡಿದ್ರಿ? ಆ ಥರ ಡ್ರೀಮ್ ಹೇಗೆ ಬಂತು ನಿಮಗೆ? ಯಾಕಂದರೆ ನಮ್ಮಲ್ಲಿ ಸಾಮಾನ್ಯವಾಗಿ ಮೆಡಿಕಲ್ಲು, ಇಂಜಿನಿಯರಿಂಗು ಬಿಟ್ಟರೆ BSc ಚಾಯ್ಸ್ ಮಾಡೋ ಟೈಮಲ್ಲಿ IASCನ ಹೇಗೆ ಚೂಸ್ ಮಾಡಿದ್ರಿ? ಹೇಗೆ ಏನಾಯ್ತದು? ಸರ್, ಅದಕ್ಕೆ ಮುಖ್ಯ ಕಾರಣ ಅಂದರೆ ನಮ್ಮ ದೊಡ್ಡಪ್ಪ ಡಾಕ್ಟರ್ K ಸತ್ಯನಾರಾಯಣ ಅವರು. ಇನ್ಫ್ಯಾಕ್ಟ್ ನನ್ನ UPSC ಪರೀಕ್ಷೆ ತಯಾರಿಗೂ ಕೂಡ ಅವರೇ ಮುಖ್ಯವಾಗಿ ನಾನು ಕೃತಜ್ಞತೆ ಸಲ್ಲಿಸಬೇಕು ಅಂದರೆ ಅವ್ರಿಗೇನೆ ಸಲ್ಲಿಸಬೇಕು. ನನ್ನ ಸೆಕೆಂಡ್ PU ಸಂದರ್ಭದಲ್ಲಿ ಅರೌಂಡ್ ಫೆಬ್ರವರಿ ಮಾರ್ಚ್ ಆ ಟೈಮಲ್ಲಿ ಅವರು ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಿತ್ತು, ಹೀಗೆ ISELTS ಅಡ್ಮಿಷನ್ ಟೆಸ್ಟ್ ನಡೆಯುತ್ತೆ ಅಂತ ಅಡ್ವರ್ಟೈಸ್ಮೆಂಟ್ ಬಂದಿತ್ತು. ಅವ್ರು ಅವಾಗ ಹೇಳಿದ್ರು, ಇದಕ್ಕೆ ಅಪ್ಲೈ ಮಾಡು, ಸಿಗುತ್ತೋ ಬಿಡುತ್ತೋ ಅದು ಮುಂದಿನ ಪ್ರಶ್ನೆ, ಪ್ರಯತ್ನ ಅಂತೂ ಮಾಡು ಅಂತ ಹೇಳಿದ್ರು. ಸೊ ನನಗೂ ಅಷ್ಟಾಗಿ ಅದ್ರ ಬಗ್ಗೆ ಅದು ಸಿಗುತ್ತೆ ಅನ್ನೋ ಒಂದು ಭಾವನೆ ಅಥವಾ ನಂಬಿಕೆ ನಂಗೆ ಇರಲಿಲ್ಲ. ಯಾಕೆಂದರೆ ನಾನು ನನ್ನ ಕಸಿನ್ಸ್ನೆಲ್ಲ ನೋಡಿದ್ದೆ, ಎಲ್ಲರೂ CET ಮೂಲಕ ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಮಾಡಿದ್ರು, ಆನಂತರ MS MBAಗಳನ್ನ ಮಾಡಿಕೊಂಡು ಬೆಂಗಳೂರಲ್ಲೇ ಅಥವಾ ಬೇರೆ ಕಡೆ ಸೆಟ್ಲ್ ಆಗಿದ್ರು. ಸೊ ನಾನು ಈ ಪರೀಕ್ಷೆಗೆ ಅಷ್ಟು ಸ್ಪೆಸಿಫಿಕ್ ಆಗಿ ತಯಾರಿ ಅಂತ ಏನು ನಡೆಸಿರಲಿಲ್ಲ ಅವರ ಆಪ್ಟಿಟ್ಯೂಡ್ ಟೆಸ್ಟ್ಗೆ. ಅದೃಷ್ಟವಶಾತ್ ನನಗೆ ಆ ಪರೀಕ್ಷೆಯಲ್ಲಿ ನಾನು CETಗೆ ಮಾಡಿಕೊಂಡಿದ್ದ ತಯಾರಿನೇ ಅಲ್ಲಿ ನನಗೆ ಸಾಕಾಯಿತು. ಅದರಿಂದ ನನಗೆ ಅಲ್ಲಿ ಕಲ್ಕತ್ತಾ ಆವಾಗ 5 ಕಡೆ ಇತ್ತು, ಇವಾಗ 7 ಕಡೆ ಇದೆ. ಸೊ ಆವಾಗ ನನಗೆ ಪರೀಕ್ಷೆ ಬರೆದಾಗ ಅವ್ರ ಆಪ್ಟಿಟ್ಯೂಡ್ ಟೆಸ್ಟಲ್ಲಿ ನನಗೆ ಕಲ್ಕತ್ತಾಗೆ ಸೀಟ್ ಸಿಕ್ತು ನನಗೆ. ಸೊ ಇಲ್ಲಿ ಒಂದು ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟಲ್ಲಿ ನನಗೆ ಆಲ್ರೆಡಿ ಅಡ್ಮಿಷನ್ ಆಗಿತ್ತು CET ಮೂಲಕ. ಬಟ್ ಇದೊಂದು ಇಂಡಿಯನ್ ಇನ್ಸ್ಟಿಟ್ಯೂಟ್, ದೇಶದ ಎಲ್ಲ ಕಡೆಯಿಂದ ಜನ ಇರ್ತಾರೆ, ಒಂದು ಅಲ್ಲಿ ಸಿಗುವಂಥ ಎಕ್ಸ್ಪೋಜರೇ ಬೇರೆ. ಮತ್ತು ಎಲ್ಲರೂ ಇಂಜಿನಿಯರಿಂಗ್ ಮಾಡ್ತಿರುವಾಗ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ನೋಡೋಣ ಇದೊಂದು ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ನಾನು ಅಲ್ಲಿಗೆ ಹೋದೆ. ಏನು ಸರ್ ಎಜುಕೇಷನ್ ರಿಸರ್ಚ್ ಅಂದರೆ ಏನಲ್ಲಿ ನೀವು ಕಲಿಯೋದು ಅಂತ ಕೋರ್ಸ್ ಆಗಿರುತ್ತೆ? ಅಂದರೆ ಅದು ಈಗ ಹೇಗೆ BSc ಅಥವಾ MSc ಆನರ್ಸ್ ಇರುತ್ತೆ, ಆಯ್ತು ಸರ್, ಅದಕ್ಕಿಂತ ಇದು ಐಸರಲ್ಲೂ ಕೂಡ ಬೇಸಿಕ್ ಸೈನ್ಸಸ್ಸೇ ಆದರೂ ಸಹ ಈ ರೆಗ್ಯುಲರ್ BSc MSc ಆನರ್ಸ್ಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಯಾಕೆಂದರೆ ಈ BSc MSc ಆನರ್ಸಲ್ಲಿರೋ ಹಾಗೆ ಡೀಟೇಲ್ಡ್ ಆಗಿ ನಮಗೆ CBC ಅಥವಾ PCM ಆ ರೀತಿಯಾದಂಥ ಕೋರ್ಸಸ್ ಇರಲ್ಲ. ನಮಗೆ ಮೊದಲನೇ ವರ್ಷದಲ್ಲಿ 5 ವಿಭಿನ್ನ ಸಬ್ಜೆಕ್ಟ್ಗಳನ್ನ ಹೇಳ್ಕೊಡ್ತಾರೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಮತ್ತು ಅರ್ತ್ ಸೈನ್ಸಸ್ ಅಂತ ಹೇಳ್ಕೊಡ್ತಾರೆ. ಸೆಕೆಂಡ್ ಇಯರಲ್ಲಿ 5ರಲ್ಲಿ 3 ಸಬ್ಜೆಕ್ಟ್ಗಳನ್ನ ನಾವು ಚೂಸ್ ಮಾಡಬೇಕು. ಥರ್ಡ್ ಇಯರಿಂದ 1 ಸಬ್ಜೆಕ್ಟ್ನ ಚೂಸ್ ಮಾಡಿ ಅದರಲ್ಲಿ ಬೇರೆ ಬೇರೆ ಏರಿಯಾಗಳನ್ನ ನಮಗೆ ಕೋರ್ಸಸ್ ಆಗಿ ಕವರ್ ಮಾಡ್ತಾರೆ. ಫಿಫ್ತ್ ಇಯರಲ್ಲಿ ಒಂದು ಇಡೀ ವರ್ಷ ನಾವು ಒಂದು MS ಥೀಸಿಸ್ ಪ್ರಾಜೆಕ್ಟ್ ಮಾಡಬೇಕಾಗುತ್ತೆ.
ಸೊ ಫಿಫ್ತ್ ಇಯರಲ್ಲಿ ಯಾವುದೇ ರೀತಿಯಾದಂಥ ಕೋರ್ಸ್ ವರ್ಕ್ ಇರಲ್ಲ. ಸೊ ನಮಗೆ ಎಕ್ಸಿಟ್ ಆಪ್ಷನ್ ಇಲ್ಲದೆ ಇರೋದ್ರಿಂದ ಬ್ಯಾಚುಲರ್ಸ್ ಹಾಗೂ ಮಾಸ್ಟರ್ಸ್ ಡಿಗ್ರಿನ ಒಟ್ಟಿಗೆ 5 ವರ್ಷದ ಕಡೆಯಲ್ಲಿ ನಮಗೆ ಡಿಗ್ರಿಯನ್ನು 5 ಇಯರ್ಸ್ ಕಂಪ್ಲೀಟ್ ಮಾಡೇ ಹೊರಗೆ ಬರಬೇಕು. ಎಸ್, ಇದು ನಮ್ಮ ರಾಜ್ಯದ ಯುವಕರಿಗೆ ಇದು ಒಂದು ಮಾಹಿತಿ ಅಗತ್ಯವಾಗಿದೆ ಸರ್. ಯಾಕಂದರೆ ನಾನು ಹೈಸ್ಕೂಲಲ್ಲಿ ಇದ್ದಾಗ ನನಗೊಬ್ಬ ಸ್ಟೂಡೆಂಟ್ ಅಭಯ್ ಹೆಗಡೆ ಅಂತೇಳಿ 623 ಔಟ್ ಆಫ್ 625 ಆತ ಹೀಗೆ ಚಾಯ್ಸ್ ಮಾಡ್ತಾ ಅವನಿಗೆ ಮೆಡಿಕಲ್ ಸೀಟ್ ಆಗಿರುತ್ತೆ, ಇಂಜಿನಿಯರಿಂಗ್ ಆಗಿರುತ್ತೆ. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಕೇರಳದಲ್ಲಿ ಒಂದಿದೆ, ಅಲ್ಲಿ ಹೋಗಿ ರಿಸರ್ಚ್ ಸ್ಕಾಲರ್ ಆಗಿ ಇದಕ್ಕೆ ಡಿಗ್ರಿ ಗ್ರಾಜುಯೇಷನ್ ಸೇರ್ಕೋತಾರೆ. ಈ ಥರದ ಅವಕಾಶಗಳಿದೆ ಅನ್ನೋದು ನಮ್ಮ ಹುಡುಗರಿಗೆ ಗೊತ್ತಿರಬೇಕು. ಇದು ನಿಮಗೆ ಎಕ್ಸ್ಪೋಜರ್ ಜಾಸ್ತಿ ಮಾಡುತ್ತೆ. ಅಂಥ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಪದವಿಯನ್ನು ಮುಗಿಸ್ಕೊಂಡು ಆನಂತರ ಹೇಗೆ ಸರ್ UPSC ಹುಚ್ಚು ಕಿಚ್ಚು ಹೇಗೆ ಉಟ್ಕೊಂತು? ಸರ್ UPSCಗೆ ಹೇಗೆ ಹೊರಳಿದೆ ಅಂತ ಹೇಳಬೇಕು ಅಂದರೆ ಮೊಟ್ಟ ಮೊದಲನೇದಾಗಿ ಹೇಳೋದು ಕುಟುಂಬದಲ್ಲಿ ಆ ಒಂದು ಬ್ಯಾಕ್ಗ್ರೌಂಡ್ ಇತ್ತು. ನಾನು ಮೆನ್ಷನ್ ಮಾಡಿದ ಹಾಗೆ ನಮ್ಮ ದೊಡ್ಡಪ್ಪ ಡಾಕ್ಟರ್ ಕೆ ಸತ್ಯನಾರಾಯಣ ಅವರು ಇನ್ಕಮ್ ಟ್ಯಾಕ್ಸಲ್ಲಿ ಪ್ರಿನ್ಸಿಪಲ್ ಚೀಫ್ ಕಮಿಷನರ್ ಆಗಿದ್ದರು. ಎಸ್ ಸರ್. ಸೊ ಅದಲ್ಲದೆ ನಮ್ಮ ತಂದೆ ಕೂಡ ಕಸ್ಟಮ್ಸಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕಳೆದ ವರ್ಷ ತಾನೇ ರಿಟೈರ್ ಆದರು. ಜೊತೆಗೆ ನನ್ನ ಕಸಿನ್ ಒಬ್ಬ ಸದ್ಯಕ್ಕೆ ಕಸ್ಟಮ್ಸ್ನಲ್ಲಿ DC ಆಗಿ ಕೆಲಸ ಮಾಡ್ತಾರೆ. ಸೊ ಕುಟುಂಬದಲ್ಲಿ ಈ ಹಿನ್ನೆಲೆ ಇದ್ದಿದ್ದರಿಂದ ಇದು ಒಂದು ಆಪ್ಷನ್ ಅನ್ನೋ ಒಂದು ಅರಿವಿತ್ತು. ಎಸ್ ಸರ್. ಅದ್ರ ಜೊತೆಗೆ ಏನಾಯಿತು ಅಂದರೆ ನಮ್ಮ ಐಸರ್ ಸಂಸ್ಥೆಯಲ್ಲಿ ಓದ್ದವ್ರಿಗೆ ಪ್ರಮುಖವಾಗಿ ಇರುವಂಥ ಆಪ್ಷನ್ ಅಂದರೆ ಇಲ್ಲಿ ನಾವು ಸೈನ್ಸಲ್ಲಿ ಡಿಗ್ರಿ ಮಾಡಿರ್ತೀವಿ, ಮಾಸ್ಟರ್ಸ್ ಮಾಡಿರ್ತೀವಿ, ನಂತರ PhD ಮಾಡೋದು. ದಟ್ ಈಸ್ ದ ಯೂಶುವಲ್ ಪಾತ್ ತಗೊಳ್ಳೋದು. ಎಸ್ ಸರ್. ಬಟ್ ನನಗೆ PhDಗಿಂತ ಬೇರೆ ಏನಾದರೂ ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಅಲ್ಲಿ ಐಸರಲ್ಲಿ ಇದ್ದ 5 ವರ್ಷದಲ್ಲಿ ನಾನು ಬೇರೆ ಬೇರೆ ರೀತಿಯಾದ ಆ್ಯಕ್ಟಿವಿಟಿಗಳಲ್ಲಿ ಭಾಗವಹಿಸ್ತಾ ಇದ್ದೆ, ಬೇರೆ ಬೇರೆ ರೀತಿಯಾದ ಚಟುವಟಿಕೆಗಳನ್ನ ಮಾಡ್ತಾ ಇದ್ದೆ, ಮತ್ತು ಸ್ಟೂಡೆಂಟ್ ಬಾಡಿಲಿ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೆ. ಸೊ ಈ ರೀತಿಯಾಗಿ ನನಗೆ ಸ್ವಲ್ಪ ಲೀಡರ್ಶಿಪ್ ಆಪರ್ಚುನಿಟೀಸ್ ಕೊಡುವಂಥ ಯಾವುದಾದ್ರೂ ರೋಲು ಅಥವಾ ಬೇರೆ ರೀತಿಯಾದಂಥ ಒಂದು ಮೇನ್ ಸ್ಟ್ರೀಮ್ಗಿಂತ ಸ್ವಲ್ಪ ವಿಭಿನ್ನವಾದ ಯಾವುದಾದ್ರೂ ಒಂದು ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ನಾನು UPSC ಕಡೆ ಹೊರಳಿದೆ. 2018 ಗ್ರಾಜುಯೇಷನ್ ಮುಗಿಸ್ಕೊಂಡು ಆ ನಂತರ ನಾನು ತಕ್ಷಣ ಇಲ್ಲಿಗೆ ಬಂದು ಬೆಂಗಳೂರಿಗೆ ಬಂದು UPSC ತಯಾರಿಗೆ. ಅಂದರೆ ತಮ್ಮ ಗ್ರಾಜುಯೇಷನ್ ಟೈಮಲ್ಲಿ UPSC ಬಗ್ಗೆ ಯೋಚನೆ ಇತ್ತು, ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿತ್ತಾ ಅಥವಾ ಯೋಚನೆ ಅಷ್ಟೇ ಇತ್ತಾ? ಯೋಚನೆ ಇತ್ತು, ಪ್ರಿಪ್ರೇಷನ್ ಶುರುವಾಗಿರಲಿಲ್ಲ. ಬಟ್ ಒಂದೇನಾಯಿತು ಅಂದರೆ ಇಲ್ಲಿ PU ಸಂದರ್ಭದಲ್ಲಿ ಸ್ಕೂಲ್ ಇದ್ದಾಗ ಮನೆಯಲ್ಲಿ ಹೇಗೆ ದಿನಪತ್ರಿಕೆಗಳನ್ನ ಓದ್ತಾ ಇದ್ನೋ ಅಲ್ಲೂ ಸಹ ಅದನ್ನು ಮುಂದುವರಿಸ್ಕೊಂಡು ಹೋದೆ, ಅದನ್ನು ಬಿಡಲಿಲ್ಲ. ಬಟ್ ಸ್ಪೆಸಿಫಿಕ್ ಆಗಿ UPSCಗೆ ತಯಾರಿ ಶುರುವಾಗಿದ್ದು ನನ್ನ ಗ್ರಾಜುಯೇಷನ್ ನಂತರನೇ. ಎಸ್ ಸರ್. ಗ್ರಾಜುಯೇಷನ್ ನಂತರ ಶುರು ಮಾಡಿದ್ರಿ. ಹಾಗಾದರೆ ಈಗ ರಿಸಲ್ಟ್ ಬರೋವರೆಗೂ ಅಂದರೆ ಮೈನ್ಸ್ ಬರೆದು ಪರ್ಸನಾಲಿಟಿ ಟೆಸ್ಟ್ ಕೊಡೋವರೆಗೂ ಎಷ್ಟು ಟೈಮಲ್ಲಿ ಮುಗೀತು ಸರ್ ಕಂಪ್ಲೀಟ್, ಆರಂಭ ಮತ್ತು ಅಂತ್ಯ? ಸರ್ ನಂದು 2018 ಜುಲೈ ಅನಿಸುತ್ತೆ ನನ್ನ ಕೋಚಿಂಗ್ ಶುರುವಾಗಿದ್ದು. ಹಾಂ ಸರ್. ಈಗ ಮೇನ್ಸ್ ರಿಸಲ್ಟ್ ಬಂದಿದ್ದು ಮಾರ್ಚ್ 23 ಈ ವರ್ಷ. ಆನಂತರ ಪರ್ಸನಾಲಿಟಿ ಟೆಸ್ಟ್ ಕೋವಿಡ್ ಕಾರಣದಿಂದ ಪೋಸ್ಟ್ಪೋನ್ ಆಗಿ ಇವಾಗ ನನ್ನ ಸೆಪ್ಟೆಂಬರ್ 8 ಇತ್ತು ಇಂಟರ್ವ್ಯೂ. ಇದೇ ಸೆಪ್ಟೆಂಬರ್ 8 ಇತ್ತು ಇಂಟರ್ವ್ಯೂ, 24ಕ್ಕೆ ರಿಸಲ್ಟ್ ಬಂತು. ಅಲ್ಲಿ 3 ವರ್ಷ ಜುಲೈ ಟು ಜುಲೈ ನಿಯರ್ಲಿ 3 ಇಯರಲ್ಲಿ ಕಂಪ್ಲೀಟ್ ಆಗಿದೆ. ಅಲ್ಲಿಗೆ ಹೊಸದಾಗಿ ಆರಂಭ ಮಾಡೋದು ಮತ್ತು ಮೊದಲಿನಿಂದ ಪ್ರಿಪೇರ್ ಮಾಡೋದು ಭಾಳಷ್ಟು ಪ್ರಶ್ನೆ ಕೇಳ್ತಾ ಇರ್ತೀರ. ಅಂದರೆ ನಾವು ಹೈಸ್ಕೂಲಿಂದನೇ ಓದ್ತಾ ಇರಬೇಕಾ, PU ಇಂದನೇ ಓದಬೇಕಾ ಅಂತ. ಅದು ವ್ಯಕ್ತಿಯ ವೈಯಕ್ತಿಕ ಇಚ್ಛಾಸಕ್ತಿ ಮತ್ತು ಸಾಧ್ಯತೆಗಳ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರು ಅಲ್ಲಿಂದನೇ ಪ್ರಿಪೇರ್ ಮಾಡ್ತಾ ಇರ್ತೀರಾ, ಡಿಗ್ರಿನಲ್ಲೇ ಪ್ರಿಪೇರ್ ಮಾಡ್ತೀರಾ. ಬಟ್ ಸರ್ ಹೇಳ್ತಾ ಇದ್ದಾರೆ ಆಫ್ಟರ್ ಗ್ರಾಜುಯೇಷನ್ ಪ್ರಿಪೇರ್ ಸ್ಟಾರ್ಟ್ ಮಾಡಿದ್ರು, ವಿತಿನ್ 3 ಇಯರ್ ಕಂಪ್ಲೀಟ್ ಮಾಡಿದ್ರು. ಇದು ನಾನು ಕೆಲವೊಮ್ಮೆ ಹೇಳ್ತಾ ಇರ್ತೀನಿ, ಆಮೆ ಮತ್ತು ಮೊಲದ ರೇಸಲ್ಲಿ ನಾವು ಬಾಲ್ಯದಲ್ಲೆಲ್ಲ ಕೇಳಿದ್ದೀವಿ ಆಮೆ ಗೆಲ್ತಾ ಇತ್ತು, ಯಾಕಂದರೆ ಅದು ಸ್ಲೋ ಆ್ಯಂಡ್ ಸ್ಟಡಿನೆಸ್ ವಿನ್ ದ ರೇಸ್. ಬಟ್ ಈಗ ಹಾಗಲ್ಲ. ಈಗ ಮೊಲಗಳಿಗೆ ಗೊತ್ತಾಗಿದೆ ತಾವು ತಪ್ಪು ಮಾಡಿದ್ದೀವಿ ಅಂತೇಳಿ, ಮಲಗೋದಿಲ್ಲ ಅವು ಗೆದ್ದ ನಂತರ ಮಲಗ್ತಾ ಇದ್ದಾವೆ. 3 ವರ್ಷಕ್ಕೆ ಅದನ್ನು ಕಂಪ್ಲೀಟ್ ಮಾಡಿ ಸಾಧನೆ ಮಾಡಿ ತೋರಿಸಿದ್ದಾರೆ. ಹಾಗಾಗಿ ನೀವು ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಾ, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಾ? ಇಲ್ಲ, ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರೋ ಅಲ್ಲಿಂದನೇ ಅದಕ್ಕೆ ಬದ್ಧತೆ ತೋರಿದರೆ ಸಕ್ಸಸ್ ಬರುತ್ತೆ ಅನ್ನೋದಕ್ಕೆ ಸರ್ ಹೇಳಿದ ಮಾತು ಉದಾಹರಣೆ. ಎಸ್ ಸರ್. ಈಗ ಒಂದೊಂದಾಗಿ ಬರೋಣ ಸರ್. ಪ್ರಿಲಿಮ್ಸ್ ಪ್ರಿಪ್ರೇಷನ್ ಹೇಗೆ ಮಾಡಬೇಕು, ಹೇಗೆ ಮತ್ತು ಏನೇನು ಓದಬೇಕು ಅಲ್ಲಿ? ಸರ್, UPSC ಪರೀಕ್ಷೆ ಅಂತ ಬಂದಾಗ ಹಾಂ ಸರ್, ಪ್ರಿಲಿಮ್ಸ್, ಮೇನ್ಸ್ ಹಾಗೂ ಇಂಟರ್ವ್ಯೂನ ನಾವು ಸೆಪ್ರೇಟ್ ಆಗಿ ನೋಡ್ತೀವಿ ಅಥವಾ ಭಿನ್ನವಾಗಿ ನೋಡ್ತೀವಿ ಅನ್ನೋ ಒಂದು ಅಪ್ರೋಚ್ ಸ್ವಲ್ಪ ತಪ್ಪಾಗಬಹುದು. ಎಸ್ ಸರ್. ಯಾಕೆಂದರೆ ನಾವು ಪ್ರಿಲಿಮ್ಸಿಗೆ ಓದೋದನ್ನೇ ಇನ್ನೆಚ್ಚು ಆಳವಾಗಿ ನಾವು ಮೇನ್ಸಲ್ಲಿ ಓದ್ತೀವಿ. ಮತ್ತು ಪ್ರಿಲಿಮ್ಸ್ ಹಾಗೂ ಮೇನ್ಸಲ್ಲಿ ಏನು ಓದಿರ್ತೀವಿ, ಏನು ಅರ್ಥ ಮಾಡ್ಕೊಂಡಿರ್ತೀವಿ, ಅದೇ ನಮಗೆ ಇಂಟರ್ವ್ಯೂಲಿ ಉತ್ತರಗಳನ್ನ ಕೊಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ನಾನು ಪ್ರಿಲಿಮ್ಸ್ಗೆ ಸ್ಪೆಸಿಫಿಕ್ ಆಗಿ ತಯಾರಿ ಆಗ್ತೀನಿ, ಆನಂತರ ಕ್ವಾಲಿಫೈ ಆದರೆ ಮೇನ್ಸಿಗೆ ತಯಾರಿ ಆಗ್ತೀನಿ ಅನ್ನೋದು ಅದು ನಮಗೆ ಅಷ್ಟು ಸಮಯ ಕೂಡ ಇರೋದಿಲ್ಲ ಮತ್ತು ತಪ್ಪಾಗುತ್ತೆ. ಸೊ ಹಾಗಾಗಿ ಪ್ರಿಲಿಮ್ಸ್ ತಯಾರಿ ಅಂತ ಬಂದಾಗ ಸ್ಪೆಸಿಫಿಕ್ ಆಗಿ ಏನೂ ಇರಲ್ಲ. ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಇಂಟರ್ವ್ಯೂ ಒಟ್ಟಿಗೆ ನಾವು ನೋಡಬೇಕಾಗುತ್ತೆ, ಸಮಗ್ರವಾಗಿ ನೋಡಬೇಕಾಗುತ್ತೆ. ಆ್ಯಂಡ್
ರೆಫರೆನ್ಸ್ ಬುಕ್ಸ್ ಅದಕ್ಕೆ ಏನು ಹೆಚ್ಚಾಗಿ ಬದಲಾಗಲ್ಲ, ಮೆಥಡಾಲಜಿ ಕೂಡ ಅದಕ್ಕೆ ಬದಲಾಗಲ್ಲ. ಈಗ ಪ್ರಿಲಿಮ್ಸ್ ಅಲ್ಲಿ ನಾವು ಆಬ್ಜೆಕ್ಟಿವ್ ದೃಷ್ಟಿಯಿಂದ ನೋಡ್ತಿರ್ತೀವಿ, 4 ಆಪ್ಷನ್ ಇರುತ್ತೆ, ಅದನ್ನ ಹೇಗೆ ಸೆಲೆಕ್ಟ್ ಮಾಡೋದು ಅನ್ನೋ ದೃಷ್ಟಿಯಿಂದ ನೋಡ್ತಿರ್ತೀವಿ. ಬಟ್ ಮೇನ್ಸ್ ಅಲ್ಲಿ ಅದೇ ಇನ್ಫಾರ್ಮೇಶನ್ ನಾವೇ ಸ್ವತಃ ಬರಿತಾ ಇರ್ತೀವಿ. ಸೊ ಹಾಗಾಗಿ ಇನ್ಫಾರ್ಮೇಶನ್ ಅಷ್ಟೇ ಇರುತ್ತೆ, ಅದನ್ನ ಅಭಿವ್ಯಕ್ತಿ ಪಡಿಸುವಂತ ರೀತಿ ಅಥವಾ ಅದನ್ನ ಉಪಯೋಗಿಸಿಕೊಳ್ಳುವಂತ ರೀತಿ ಮಾತ್ರ ಬೇರೆ ಆಗಿರುತ್ತೆ. ಪರ್ಸನಾಲಿಟಿ ಟೆಸ್ಟ್ಗೂ ಅದು ಕ್ಯಾರಿ ಆಗುತ್ತೆ, ಸ್ಟ್ರೆಂತ್ ಅಂತೀರಾ ನೀವು? ಖಂಡಿತ. ಹಾಂ, ಓಕೆ ಸರ್. ಈಗ ಹಾಗಾದರೆ ನೇರವಾಗಿ ನೀವು ಮೂರನ್ನು ಸಮಗ್ರವಾಗಿ ಹೋಗಬೇಕು, ಬಿಡಿಸಬಾರ್ದು ಅಂದಾಗ ಒಂದೊಂದೇ ವಿಷಯವಾಗಿ ಸರ್, ಈಗ ಪ್ರಿಲಿಮ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವ ಪುಸ್ತಕ, ಯಾವ ರೆಫರೆನ್ಸ್ ಬುಕ್ ಹೆಲ್ಪ್ ಮಾಡುತ್ತೆ ನಿಮಗೆ? ಸರ್, ಈಗ ತಯಾರಿ ಆರಂಭ ಮಾಡ್ತಾ ಇರೋರಿಗೆ ಹಾಂ ಸರ್, ಬೇಸಿಕಲಿ ಎಲ್ಲರೂ ಸಜೆಸ್ಟ್ ಮಾಡೋದು NCERT ಪುಸ್ತಕಗಳನ್ನ, ಎಸ್ಪೆಷಲಿ 9th 10th 11th 12th. 6th ಇಂದ ನಾಟ್ ನೆಸೆಸರಿ. 6th ಇಂದ ಕೆಲವು ಸಬ್ಜೆಕ್ಟ್ಗಳಿಗೆ ಬೇಕಾಗುತ್ತೆ. ಜಾಗ್ರಫಿ ಅಂತ ಸಬ್ಜೆಕ್ಟ್ಗಳಿಗೆ 6th ಇಂದ ಬೇಕಾಗುತ್ತೆ. ಹಾಂ ಸರ್. ಬಾಕಿ ಸಬ್ಜೆಕ್ಟ್ಗಳಿಗೆ 9th 10th 11th 12th NCERT ಬುಕ್ಗಳು ಒಂದು ಅಡಿಪಾಯ, ಒಂದು ಬುನಾದಿಯನ್ನು ಹಾಕುತ್ತೆ. ಆದ್ರೆ ಅಷ್ಟೇ ಸಾಕಾಗೋದಿಲ್ಲ. ಅದರಲ್ಲಿ ಹ್ಯುಮ್ಯಾನಿಟೀಸ್ ಸಾಕು ಅನ್ಸುತ್ತಾ ಅಥವಾ ಸೈನ್ಸು ಕವರ್ ಮಾಡ್ಕೋಬೇಕಾ? ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಅಷ್ಟಾಗಿ ಬೇಕಾಗಿಲ್ಲ. ಹ್ಯುಮ್ಯಾನಿಟೀಸ್ ಮೇಜರ್ಲಿ ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ, ಜಾಗ್ರಫಿ 6ನೇ ಕ್ಲಾಸ್ನ ಪುಸ್ತಕದಿಂದನೂ ತುಂಬಾ ಮುಖ್ಯ ಆಗುತ್ತೆ. ಎಕನಾಮಿಕ್ಸ್ ಒಂದು ಫೌಂಡೇಶನ್ ಕೊಡೋದಕ್ಕೆ 9th 10th 11th 12th ಎಕನಾಮಿಕ್ಸ್ ಪುಸ್ತಕಗಳು ತುಂಬಾ ಸಹಾಯ ಆಗುತ್ತೆ. ಸೊ NCERT ನ ಮೊದಲನೇದಾಗಿ ನಾವು ಮುಗಿಸ್ಕೊಂಡ್ರೆ, ಯಾರೇ ಇವಾಗ ತಯಾರಿ ಆರಂಭಿಸೋರು, ಆನಂತರ ಬೇರೆ ಸ್ಪೆಸಿಫಿಕ್ ಆಗಿರುವಂತಹ ಪುಸ್ತಕಗಳನ್ನ ಓದಿದಾಗ ಅವ್ರಿಗೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿರುತ್ತೆ. ಅಲ್ಲ, NCERT ತುಂಬಾ ಹೇಳ್ತಾ ಇರ್ತಾರೆ ಸರ್ ಎಲ್ಲ UPSC ಸಾಧಕರು. ನಂದು ಇನ್ನೂ ಒಂದು ಸಬ್ ಕ್ವಶನ್ ಇದೆ. NCERT ಕಂಪ್ಲೀಟ್ ಐ ಆಮ್ ಪರ್ಫೆಕ್ಟ್ ಅಂದರೆ ಹಾಫ್ ಆಫ್ ದಿ ಜರ್ನಿ ಕಂಪ್ಲೀಟಾ, ಮುಕ್ಕಾಲು ಭಾಗ ಕಂಪ್ಲೀಟ್ ಆಗಿದೆ ಅನ್ಕೋಬೋದಾ? ಅದು ಪ್ರಾಯಶಃ ಕಾಲ್ ಭಾಗನೂ ಕಂಪ್ಲೀಟ್ ಆಗಿದೆ ಅಂತ ಅನ್ಕೊಳ್ಳೋದು ಸ್ವಲ್ಪ ಕಷ್ಟ. ಎಸ್ ಸರ್, ಇದು ಬಹಳ ಮುಖ್ಯ, ಯಾಕಂದ್ರೆ ಅದು ಫೌಂಡೇಶನ್ ಕೋರ್ಸ್, ಫೌಂಡೇಶನ್ ಅಷ್ಟೇ. ಯಾಕಂದ್ರೆ ನಮಗೆ ಈಗ ಬೇರೆ ಸ್ಪೆಸಿಫಿಕ್ ಆಗಿ ಈಗ ಪಾಲಿಟಿಗೆ ಕೆಲವರು ಲಕ್ಷ್ಮೀಕಾಂತ್ ಅಂತ ಒಂದು ಪುಸ್ತಕ ಇದೆ, ಅದನ್ನ ರೆಫರ್ ಮಾಡಬೇಕು ಅಂತ ಅಂತಾರೆ. ಹಿಸ್ಟ್ರಿಗೆ ಸ್ಪೆಕ್ಟ್ರಮ್ ಅಂತ ಒಂದು ಪುಸ್ತಕ ಇದೆ, ಬಿಪಿನ್ ಚಂದ್ರ ಅವರ ಇಂಡಿಯಾ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್, ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಪುಸ್ತಕಗಳಿವೆ. ಸೊ ಮತ್ತೆ ಎಕನಾಮಿಕ್ಸ್ಗೆ ರಮೇಶ್ ಸಿಂಗ್ ಅಂತ ಒಂದು ಪುಸ್ತಕ ಇದೆ. ಸೊ ಈ ಪುಸ್ತಕಗಳೆಲ್ಲ ನಮಗೆ ಇನ್ ಡೆಪ್ತ್ ಅರ್ಥ ಆಗಬೇಕು ಅಂದ್ರೆ ಈ NCERT ಪುಸ್ತಕಗಳ ಮೂಲಕ ಡೆಫಿನಿಷನ್ಸ್ ನಮಗೆ ಕ್ಲಿಯರ್ ಆಗುತ್ತೆ. ಸೊ NCERT ಓದಿ ನನಗೆ ಎಲ್ಲ ಗೊತ್ತು ಅನ್ನೋದು ಸುಳ್ಳಾಗುತ್ತೆ. ಈ ಪುಸ್ತಕಗಳನ್ನ ಓದಿ ಕೂಡ ಅದು ಸಫಿಷಿಯಂಟ್ ಆಗದೆ ಇರುವಂತ ಸಾಧ್ಯತೆಗಳು ಬಹಳ ಇದೆ. ಸೊ ಈ ಲಕ್ಷ್ಮೀಕಾಂತ್, ಬಿಪಿನ್ ಚಂದ್ರ, ಸ್ಪೆಕ್ಟ್ರಮ್, ರಮೇಶ್ ಸಿಂಗ್, NCERT ಇವೆಲ್ಲ ಒಂದು ಮಟ್ಟಕ್ಕೆ ನಮ್ಮ ಫೌಂಡೇಶನ್ನ ಮತ್ತೆ ಒಂದು ಮಟ್ಟಕ್ಕೆ ನಮಗೆ ತಿಳುವಳಿಕೆಯನ್ನ ನೀಡುವಂತಹ ಪುಸ್ತಕಗಳು. ಅದಾದ ನಂತರದ ಭಾಗದಲ್ಲಿ ನಾವಾಗೆ ಸ್ವತಃ ಬೇರೆ ಬೇರೆ ಆರ್ಟಿಕಲ್ಗಳನ್ನ, ಬೇರೆ ಬೇರೆ ನ್ಯೂಸ್ ಪೇಪರ್ಗಳನ್ನ ಓದಿ ತಿಳ್ಕೊಳ್ಳೋದು ಬಹಳಷ್ಟು. ಹಾಗಾದ್ರೆ ಸಮಗ್ರತೆ ಅನ್ನೋದು NCERT ಫೌಂಡೇಶನ್ ಆರಂಭ ಆಗಿ ರೆಫರೆನ್ಸ್ ಬುಕ್ ಕಡೆ ಹೋಗಿ ಅಲ್ಲಿಗೂ ಮುಗಿಯಲ್ಲ, ನಂತರ ತಿಳ್ಕೊಳ್ಳೋದು ಬಹಳ ಪತ್ರಿಕೆಗಳ ಕಡೆ ಹೋಗ್ಬೇಕು. ಇಲ್ಲಿಗೆ ಮುಗೀತು ಅಂತ ಹೇಳುವಂತ ಮಾತು ಜ್ಞಾನ ಪ್ರಪಂಚದಲ್ಲಿ ಇಲ್ಲ. ಎಸ್ ಸರ್. ಹಾಗಾದ್ರೆ ಸರ್, ಈಗ ನೇರ ಬಂದ್ಬಿಡೋಣ ಪ್ರಿಲಿಮ್ಸ್ ಕಂಡ್ ಮೇನ್ಸಲ್ಲಿ. ಪ್ರಿಲಿಮ್ಸ್ಗೆ ಬಂದಾಗ 2 ಪತ್ರಿಕೆ ಇರುತ್ತೆ ಸರ್. ಯಾಕಂದರೆ ಇಲ್ಲಿ ಕೆಲವು ಹುಡುಗರು ಇನ್ನು ಆಡಿಯನ್ಸ್ಗಳು ತುಂಬ ಬೇಸಿಕ್ ಲೆವೆಲ್ ತಿಳ್ಕೊತಾ ಇರ್ತಾರೆ. 2 ಪತ್ರಿಕೆ ಏನೇನಿರುತ್ತೆ ಸರ್? ಫಸ್ಟ್ ಪೇಪರ್ಗೆ ಹೇಗೆ ಪ್ರಿಪೇರ್ ಆಗಬೇಕು, ಸೆಕೆಂಡ್ ಪೇಪರ್ ಹೇಗೆ ಪ್ರಿಪೇರ್, ಮತ್ತು ರ್ಯಾಂಕಲ್ಲಿ ಅಂದರೆ ಕ್ವಾಲಿಫೈಯಿಂಗ್ ಫಾರ್ ಮೇನ್ಸ್ ಹೇಗೆ ಡಿಸೈಡ್ ಆಗುತ್ತೆ? ಸರ್, ನೀವು ಹೇಳಿದಾಗೆ ಪ್ರಿಲಿಮ್ಸ್ನಲ್ಲಿ 2 ಪತ್ರಿಕೆಗಳಿರುತ್ತೆ. ಎಸ್ ಸರ್. ಪೇಪರ್ 1 ಜನರಲ್ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ. ಎಸ್ ಸರ್. ಸೊ ಅದರಲ್ಲಿ ಬರುವಂತಹ ಅಂಕಗಳನ್ನ ಮಾತ್ರ ಕ್ವಾಲಿಫೈಯಿಂಗ್ಗೆ ಪರಿಗಣಿಸ್ತಾರೆ. ಎಸ್ ಸರ್. ಪೇಪರ್ 2 ಆಪ್ಟಿಟ್ಯೂಡ್ ಟೆಸ್ಟ್ ಆಗಿರುತ್ತೆ. ಅದರಲ್ಲಿ 33% ಅಂಕಗಳು ಬರಬೇಕಾಗುತ್ತೆ. 33 ಬಂದಲ್ಲಿ ನಿಮ್ಮದು ಅರ್ಹತೆ ಡಿಸೈಡ್ ಅಷ್ಟು ಅಂಕಗಳು ಪೇಪರ್ 2 ಬಂದಾಗ ಮಾತ್ರ ನಮ್ಮ ಪೇಪರ್ 1 ಅಂಕಗಳನ್ನ ಪರಿಗಣಿಸ್ತಾರೆ. ಸೊ ಪೇಪರ್ 2ಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ ಅದರಲ್ಲಿ ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಇರುತ್ತೆ. ಎಸ್ ಸರ್. ಜೊತೆಗೆ ಈ ಲಾಜಿಕಲ್ ರೀಸನಿಂಗ್ ಸ್ವಲ್ಪ ಇರುತ್ತೆ. ಎಸ್ ಸರ್. ಜೊತೆಗೆ ಈ ಸೀಟಿಂಗ್ ಅರೇಂಜ್ಮೆಂಟ್ ಸಮಸ್ಯೆಗಳು ಕೊಡ್ತಾರೆ. ಈಗ 8-10 ಜನದಲ್ಲಿ ಇವ್ರ ಪಕ್ಕ ಅವ್ರು ಕೂತಿರ್ತಾರೆ, ಅವ್ರ ಪಕ್ಕ ಇವ್ರು ಕೂತಿರ್ತಾರೆ. ಒಟ್ಟಿನಲ್ಲಿ ಆ ಪೂರ್ತಿ ಆರ್ಡರ್ ಹೇಗಿರುತ್ತೆ ಅನ್ನೋದಿರುತ್ತೆ. ಸೊ ಆ ರೀತಿಯಾದಂತಹ ಪ್ರಶ್ನೆಗಳು ಕೆಲವಿರುತ್ತೆ. ಡೈರೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಶ್ನೆಗಳಿರುತ್ತೆ. ಸೊ ಈಗ ಪರ್ಸನ್ ಎ ಇಲ್ಲಿಂದ ನಾರ್ತ್ ಡೈರೆಕ್ಷನ್ ಹೋದ, ಆನಂತರ ಬಲಕ್ಕೆ ತಿರುಗ್ದ, 20 ಮೀಟರ್ ಹೋದ, ಆನಂತರ ಎಡಕ್ಕೆ ತಿರುಗ್ದ, 30 ಮೀಟರ್ ಹೋದ, ಕೊನೆಗೆ ಅವ್ನು ಶುರು ಮಾಡಿದ ಜಾಗದಿಂದ ಯಾವ ಡೈರೆಕ್ಷನ್ ಇದೆ. ಸೊ ಈ ರೀತಿಯಾದಂತಹ ಪ್ರಶ್ನೆಗಳು ಕೆಲವಿರುತ್ತೆ. ಸೊ ಎಥಿಕ್ಸ್ ರಿಲೇಟೆಡ್ ಏನಾಗ ಇರುತ್ತಾ? ಎಥಿಕ್ಸ್ ರಿಲೇಟೆಡ್ ಅದು ಈ ಪ್ರಿಲಿಮ್ಸ್ ಹಂತದಲ್ಲಿರಲ್ಲ, ಅದು ಮೇನ್ಸ್ ಹಂತದಲ್ಲಿರುತ್ತೆ. ಮತ್ತೆ ಈ 2 ಪಾರ್ಟಿಗೆ ಮುಗಿಯುತ್ತೆ ಸರ್, ಇಂಗ್ಲಿಷ್ ಅಂಡ್ ಆಪ್ಟಿಟ್ಯೂಡ್, ರೀಸನಿಂಗ್. ಅದು ಪೇಪರ್ 2 ಮತ್ತೆ ಮ್ಯಾಥಮೆಟಿಕ್ಸ್ ಸ್ವಲ್ಪ ಇರುತ್ತೆ. ಪ್ರಾಫಿಟ್ ಲಾಸ್ಗೆ ಸಂಬಂಧಪಟ್ಟ ಹಾಗೆ, ಮತ್ತೆ ಮಿಕ್ಸ್ಚರ್ಸ್ ಅಂಡ್ ಎಲಿಗೇಷನ್ಸ್ ಅಂತ ಒಂದು ಬರುತ್ತೆ. ಸೊ ಅದು ಹೇಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಪೇಪರ್ 2 ಇರುತ್ತೆ.
ಇದರಲ್ಲಿ ಕನಿಷ್ಠ 33% ಬಂದ್ರೆ ನಮ್ಮ ಪೇಪರ್ ಒನ್ ಎವ್ಯಾಲ್ಯೂಯೇಟ್. ಸೆಕೆಂಡ್ ಪೇಪರ್ಗೂ ನೆಗೆಟಿವ್ ಇದೆಯಾ ಸರ್? ನೆಗೆಟಿವ್ ಇದ್ದೇ ಇದೆ. ಅದಕ್ಕೂ ನೆಗೆಟಿವ್ ಇದೆ. ನೆಗೆಟಿವ್ ಆದ ನಂತರ 33% ಕ್ಲಿಯರ್ ಮಾಡ್ಕೊಂಡಿದ್ರೆ ನಿಮ್ಮ ಫಸ್ಟ್ ಪೇಪರ್ ಇವ್ಯಾಲ್ಯೂಯೇಟ್ ಆಗುತ್ತೆ. ಫಸ್ಟ್ ಪೇಪರ್ ನೋಡೋಕ್ಕೆ ಭಾಳ ಡಿಫಿಕಲ್ಟ್ ಇರುತ್ತೆ ಅನ್ಸುತ್ತೆ ಸರ್. ನಾನು ಪ್ರತಿ ವರ್ಷ ಪೇಪರ್ ನೋಡ್ತಾ ಇರ್ತೀನಿ. ಒಂದು 60-70 ಕ್ವಶನ್ ಸರಿ ಮಾಡೋದು ಕಷ್ಟ ಅನಿಸ್ತಾ ಇರುತ್ತೆ. ಮತ್ತು ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಸರ್? ಎಷ್ಟು ಮಾಡ್ಬೋದು? ನೀವು ಹೇಗೆ ಮಾಡಿದ್ರಿ? ಎಷ್ಟು ತೊಗೊಂಡಿದ್ರಿ ಸರ್? UPSC ಟ್ರೆಂಡ್ನ ನೋಡಿದ್ರೆ, ಸಿವಿಲ್ ಸರ್ವಿಸಸಲ್ಲಿ ಪ್ರಿಲಿಮಿನರಿ ಟ್ರೆಂಡ್ನ ನೋಡಿದ್ರೆ, ಈಗೊಂದು 2018ಗಿಂತ ಮುಂಚೆ ಸುಮಾರು 105-106 ಆ ಮಟ್ಟಕ್ಕೆ ಕಟ್ ಆಫ್ ಇರೋದು. ಹಾಂ ಸರ್. 2018ಇಂದ ಈಚೆಗೆ 2018 ಹಾಗೂ 2019ಅಲ್ಲಿ 99-98 ಕಟ್ ಆಫ್ ಇತ್ತು ಸರ್. ಈ ವರ್ಷ ನೋಡಿದ್ರೆ 92ರಿಂದ 93ರ ಮಧ್ಯೆ ಇದೆ ಜನರಲ್ಗೆ ಕಟ್ ಆಫ್ ಇರೋದು. ಅಂದರೆ ಪೇಪರ್ಗಳ ಕ್ವಾಲಿಟಿ ಟಫ್ ಆಗ್ತಾ ಹೋಗ್ತಾ ಇದೆ, ಮತ್ತು ಕ್ಯಾಂಡಿಡೇಟ್ಸ್ ಅದನ್ನು ಅಪ್ರೋಚ್ ಮಾಡೋ ರೀತಿನೂ ಕೂಡ ಅದಕ್ಕೋಸ್ಕರ ಬದಲಾಗಬೇಕು ಅನ್ನೋದನ್ನ ಈ ಕಟ್ ಆಫ್ ಕಡಿಮೆ ಆಗ್ತಿರೋದು ಸೂಚಿಸುತ್ತೆ. ಓಕೆ. ಸೊ ಜನರಲಿ ಟ್ರೆಂಡ್ ಏನಿರುತ್ತೆ ಅಂದರೆ, ಈಗ ಯಾರೇ ಪ್ರಿಪೇರ್ ಆಗಬೇಕಾದ್ರೂ ಈ ರೀತಿಯಾದಂಥ ಇಂತಿಷ್ಟು ಟೆಕ್ಸ್ಟ್ ಬುಕ್ಗಳನ್ನ ಓದ್ತೀನಿ, ಇಂತಿಷ್ಟು ಕಂಪೈಲೇಷನ್ಗಳನ್ನ ಓದ್ತೀನಿ, ಬೇರೆ ಬೇರೆ ಕೋಚಿಂಗ್ ಸೆಂಟರ್ಗಳು ಕೊಡೋದು, ಇದರಿಂದ ನನ್ನ ಪ್ರಿಲಿಮ್ಸ್ ತಯಾರಿ ಮುಗಿಯುತ್ತೆ ಅನ್ನೋ ಭಾವನೆ ಕೆಲವರಿಗಿರುತ್ತೆ. ಆದರೆ ನಾನು ಕೇಳ್ಪಟ್ಟಿರೋ ಹಾಗೆ, ನಾನು ಈ ಬಾರಿ ಡೆಲ್ಲಿಗೆ ಇಂಟರ್ವ್ಯೂಗೆ ಹೋಗಿದಾಗ ಅಲ್ಲೊಬ್ರು ಪರಿಚಯ ಆಯಿತು. ಅವ್ರು ಹೇಳ್ತಾ ಇದ್ದಿದ್ದು, ಇವಾಗ ಪೇಪರ್ ಸೆಟ್ ಮಾಡೋ ಟ್ರೆಂಡ್ ಹೇಗಿದೆ ಅಂದರೆ, ಮೇನ್ ಸೋರ್ಸ್ ಮೆಟೀರಿಯಲ್ ಏನಿರುತ್ತೆ, ಸೋರ್ಸ್ ಮೆಟೀರಿಯಲ್ ಆರ್ಟಿಕಲ್ಸ್ ಏನಿರುತ್ತೆ, ಅದರಿಂದ ಓದಿ ತಿಳ್ಕೊಂಡವರಿಗೆ ಮಾತ್ರ ಕ್ವೆಶ್ಚನ್ಗಳನ್ನ ಆನ್ಸರ್ ಮಾಡೋ ರೀತಿಗೆ ಪೇಪರ್ ಸೆಟ್ ಮಾಡ್ತಾರೆ. ಅಂದರೆ ಈಗ ಯಾವುದೇ ಒಂದು ನೀತಿ ಆಯೋಗನ ಯಾವುದೇ ಒಂದು ರಿಪೋರ್ಟ್ ಆಗಿರಬಹುದು, ಅಥವಾ ಎಕನಾಮಿಕ್ ಸರ್ವೆ ರಿಪೋರ್ಟ್ ಆಗಿರಬಹುದು, ಮೂಲ ಸೋರ್ಸ್ನ ಓದಬೇಕು. ನಾವು ನ್ಯೂಸ್ ಪೇಪರ್ ರಿಪೋರ್ಟ್ಸ್ ಇಂದ ಬಹಳಷ್ಟು ತಿಳ್ಕೊತೀವಿ, ಆದರೆ ಮೂಲ ಸೋರ್ಸ್ ಓದ್ದಷ್ಟು ಅದು ಅಷ್ಟು ಎಫೆಕ್ಟಿವ್ ಆಗಿರಲ್ಲ. ಸೊ ಆದರೆ ಮೂಲ ಸೋರ್ಸ್ನ ಬೇಸಿಸಿಂದ ಅವರು ಪೇಪರ್ ಸೆಟ್ ಮಾಡಬೇಕಾದ್ರೆ ನಾವು ಸಹ ನಾವು ರೆಫರ್ ಮಾಡುವಂಥ ಮೆಟೀರಿಯಲ್ಗಳನ್ನ ಸ್ವಲ್ಪ ಬದಲಾಯಿಸ್ಕೋಬೇಕಾಗುತ್ತೆ, ಸ್ವಲ್ಪ ಹೆಚ್ಚಿಗೆ ಮಾಡ್ಕೋಬೇಕಾಗುತ್ತೆ. ಹಾಗಾದರೆ ಈಗ ನೀವು ಹೇಳೋ ಮಾತು ನನಗೆ ಇನ್ನೊಂದು ಭಯ ಹುಟ್ಟಿಸ್ತಾ ಇದೆ ಅಂದರೆ, ತುಂಬ ಜನ PIBಯ ಸೋರ್ಸನ್ನು ರೆಫರ್ ಮಾಡಿದ್ರೆ ಸಾಕು ಅಂತ ಇದ್ದರು. PIB ಕೂಡ ಆ ಮೂಲ ಸೋರ್ಸ್ನ ಒಂದಷ್ಟು ಹೈಲೈಟ್ಸ್ ಆಗಿರುತ್ತೆ, ಅದು ಸಾಕಾಗ್ಬೋದಾ ಅಥವಾ ಮೂಲ ಸೋರ್ಸ್ಗೆ ಕೈ ಹಾಕಬೇಕಾಗತ್ತಾ ಸರ್? PIB ಪ್ರಾಯಶಃ ಸಾಕಾಗಬಹುದು, ಯಾಕೆಂದ್ರೆ ಅದು ಗವರ್ಮೆಂಟ್ ಸೋರ್ಸ್ ಇಂದಾನೆ ಬರುವಂಥದ್ದು. ಸೊ ಹಾಗಾಗಿ ಇವರು ಪ್ರಶ್ನೆಗಳನ್ನ ಸೆಟ್ ಮಾಡೋರು ಸಹ ಯೂಶಲಿ ಆ ರೀತಿಯಾದಂಥ ಡಾಕ್ಯುಮೆಂಟ್ ಗಳಿಂದಾನೆ ತಗೋತಾರೆ. ಸೊ PIB ಇಸ್ ಅ ವೆರಿ ಗುಡ್ ಸೋರ್ಸ್. ಹಾಗೆ ನೋಡೋದಾದ್ರೆ ಈಗ ಬೇರೆ ನ್ಯೂಸ್ ಪೇಪರ್ ಗಳಿಗೆ ಕಂಪೇರ್ ಮಾಡಿದ್ರೆ PIBಲಿ ಪ್ರಾಯಶಃ ಇನ್ನೊಂದು ಸ್ವಲ್ಪ ಹೆಚ್ಚು ಡೀಟೇಲ್ ಆಗಿರುತ್ತೆ. ನ್ಯೂಸ್ ಪೇಪರ್ ಅಲ್ಲಿ ಒಪಿನಿಯನ್ಸ್ ಇರಬಹುದು, ಮತ್ತೆ ವಿಶ್ಲೇಷಣೆ ಇರಬಹುದು, ಬಟ್ PIBಲಿ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಫ್ಯಾಕ್ಟ್ಸ್ ಉಪಯುಕ್ತವಾಗಿರುತ್ತೆ. PIB ರೆಫರ್ ಮಾಡೋದು ತುಂಬಾ ಒಳ್ಳೆ ಸಜೆಷನ್. ನೀವು ಹೇಳಿದ್ರೆ ಕ್ವಶನ್ಸ್ ಅನ್ನ ಸ್ವಲ್ಪ ಟೈಪ್ ಮಾಡಿ PIB.gov ಅಂತ ಹೊಡೆದ್ರೆ ಡೈರೆಕ್ಟ್ PIB ಸೈಟ್ಗೆ ಹೋಗ್ತಾ ಇದೆ ಸರ್ UPSC ಇದು. ಹಾಗಾಗಿ PIB ಕೂಡ ಸಪೋರ್ಟ್ ಮಾಡ್ಬೋದು. ಬಹಳ ಯೂಸ್ಫುಲ್ ಆದಂತಹ ಲಿಂಕ್ ಅಂದ್ರೆ PIB ಖಂಡಿತವಾಗ್ಲೂ. ಓಕೆ, PIB ಸ್ವಲ್ಪ ಕವರ್ ಮಾಡಿಕೊಂಡು ನಾವು ಇಷ್ಟು ಬೇಸಿಕ್ ರೆಡಿ ಇದ್ದರೆ, ಈಗ ಸರ್ ಹೇಳಿದ್ರು ಅದನ್ನು ಇನ್ನೂ ಸ್ವಲ್ಪ ಬಿಡಿಸಿ ಹೇಳೋದಾದರೆ, 100 ಅಂಕದ ಪ್ರಶ್ನೆಗೆ ಪ್ರತಿ ಪ್ರಶ್ನೆಗೆ 2 ಅಂಕ ಡಿಸೈಡ್ ಆಗುತ್ತೆ. ಒಂದು ಸರಿ ಉತ್ತರಕ್ಕೆ 2 ಅಂಕಗಳು, ತಪ್ಪು ಮಾಡಿದರೆ 0.33% ಕಟ್ ಮಾಡಲಾಗುತ್ತೆ. ಅದಾದ ನಂತರ ನಮ್ಮ ಫೈನಲ್ ಸ್ಕೋರು 92ರಿಂದ 93 ಸರ್ ಹೇಳಿದ್ರಲ್ಲ ಹಂಗೆ ಬರುತ್ತೆ. ಯಾಕಂದರೆ ನೀವು 100ಕ್ಕೆ 93 ಅಂತ ಕನ್ಫ್ಯೂಸ್ ಮಾಡ್ಕೋಬಾರ್ದು, ಹೊಸದಾಗಿ ತಿಳ್ಕೊಳ್ತಾ ಇರೋರು. ಹಾಗಾಗಿ ಈ ವಿಷಯನ ಸ್ವಲ್ಪ ಮನದಟ್ಟು ಮಾಡಿದ್ದೀನಿ. ಸೆಕೆಂಡ್ ಪೇಪರಲ್ಲಿ ಸರ್ ಹೇಳಿದ್ರು 33% ಆಗಿದ್ದಲ್ಲಿ ಮಾತ್ರ ಫಸ್ಟ್ ಪೇಪರ್ ಇವ್ಯಾಲ್ಯೂಯೇಟ್ ಆಗಿ ಅದರಲ್ಲಿ ರ್ಯಾಂಕ್ ಪ್ರಕಾರ 1:10 ಅಂದರೆ ಎಷ್ಟು ಹುದ್ದೆಗಳು UPSC ನೋಟಿಫೈ ಮಾಡಿದೆಯೋ ಅವರು ಮುಖ್ಯ ಪರೀಕ್ಷೆಗೆ ಅರ್ಹರಾಗ್ತಾರೆ. ಎಸ್ ಸರ್, ಒಂದು ಸ್ವಲ್ಪ ವೇರಿಯೇಷನ್ ಇರುತ್ತೆ. ಯೂಶಲಿ 1:10 ರೇಂಜ್, 1:11 ರೇಂಜಲ್ಲಿ ಇರುತ್ತೆ. ಎಸ್, ವೇರಿಯೇಷನ್ ಆಗುತ್ತೆ. ಎಸ್ ಸರ್, ಈಗ ಮುಖ್ಯ ಪರೀಕ್ಷೆ ಕಡೆ ಬರೋದಾದರೆ, ಮುಖ್ಯ ಪರೀಕ್ಷೆ ಟೋಟಲ್ ಎಷ್ಟು ಅಂಕಗಳಿಗೆ ಮತ್ತು ಎಷ್ಟು ಮಹತ್ವ ಸರ್ ಅಲ್ಲಿ ಮತ್ತು ಲ್ಯಾಂಗ್ವೇಜ್ ಟೆಸ್ಟ್ ಕೂಡ ಇರುತ್ತೆ ಒಂದೆರಡು, ಅದಕ್ಕೆ ಏನಾದ್ರು ಎಕ್ಸ್ಟ್ರಾ ಪ್ರಿಪ್ರೇಷನ್ ಬೇಕಾ ಸರ್? ಈಗ ಪ್ರಿಲಿಮ್ಸ್ ಹಂತದಲ್ಲಿ ಹೇಗೆ ಪೇಪರ್ 2ನಲ್ಲಿ 33% ಅಂಕಗಳು ಬಂದಿದ್ರೆ ಮಾತ್ರ ಪೇಪರ್ 1ನ ಎವ್ಯಾಲ್ಯೂಯೇಟ್ ಮಾಡ್ತಾರೋ, ಅದೇ ರೀತಿ ಮೇನ್ಸಲ್ಲಿ ಕಂಪಲ್ಸರಿ ಲ್ಯಾಂಗ್ವೇಜ್ ಪೇಪರ್ಸ್ನ ನಾವು ಕ್ವಾಲಿಫೈ ಆದರೆ ಮಾತ್ರ ಅವರು ನಮ್ಮ ಉಳಿದ ಪೇಪರ್ಗಳನ್ನ ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಸೊ ಆ ಪೇಪರ್ಗಳಿಗೆ, ಕಂಪಲ್ಸರಿ ಲ್ಯಾಂಗ್ವೇಜ್ ಪೇಪರ್ಗಳಿಗೆ ಒಂದು ಇಂಗ್ಲಿಷ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ, ಓದಲೇಬೇಕು. ಇನ್ನೊಂದು ಅದು ಬಿಟ್ಟು ಬಾಕಿ ಭಾಷೆಗಳನ್ನ ನಾವು ಆಯ್ಕೆ ಮಾಡ್ಕೋಬಹುದು. ನೀವು ಕನ್ನಡ ಕನ್ನಡ ತಗೊಂಡಿದ್ದೆ, ಯಾಕಂದ್ರೆ ನನ್ನ ಮಾತೃಭಾಷೆ, ಅದು ನಿಮಗೆ ಸುಲಭವಾಗಿತ್ತು, ಕನ್ನಡ ಆಯ್ಕೆ ಮಾಡ್ಕೊಂಡು. ಅದ್ರ ಸ್ಕೋರ್ ಗೊತ್ತಾಗುತ್ತೆ ಸರ್? 300ಗೆ ಎಷ್ಟಾಯ್ತು ಅಂತ ಗೊತ್ತಾಗಲ್ವಾ? ಅದು ಕ್ವಾಲಿಫೈಯಿಂಗ್ ಆಗಿ ಸೀಕ್ರೆಟ್ ಆಗಿ ಉಳ್ಕೊಂಡ್ಬಿಡುತ್ತಾ? ಇಲ್ಲ, ಅದು ಪ್ರಾಬಬ್ಲಿ ಗೊತ್ತಾಗುತ್ತೆ ಅನ್ಸುತ್ತೆ. ನಂಗೆ ನೆನಪಿಲ್ಲ, ಹೋದ್ ಸತಿ ನೋಡಿದ್ದು ನೆನಪಿದೆ, ಈ ಸತಿ ನೋಡಿದ ಅಷ್ಟು ನೆನಪಿಲ್ಲ ನನಗೆ. ಬಟ್ ಅದು ಏನಂದ್ರೆ, ನಿಮ್ಗೆ
ಬೇಸಿಕ್ ಗೊತ್ತಿದ್ರೆ ಭಾಷೆಯ ಒಂದು ಮೂಲಭೂತವಾಗಿ ಎಷ್ಟು ಗೊತ್ತಿರಬೇಕು ಅಷ್ಟು ಗೊತ್ತಿದ್ರೆ ಅಷ್ಟು ಸಾಕು. ಎಕ್ಸ್ಟ್ರಾ ಪ್ರಿಪರೇಷನ್ ಏನು ಬೇಡ. ಎಕ್ಸ್ಟ್ರಾ ಪ್ರಿಪರೇಷನ್ ಸ್ಪೆಷಲಿ ಮದರ್ ಟಂಗಿಗೆ ನೀಡಿಲ್ಲ. ಇಂಗ್ಲೀಷ್ ಸ್ವಲ್ಪ ವೀಕ್ ಇದ್ದಂಥವ್ರು ಸ್ವಲ್ಪ ಪ್ರಿಪೇರ್ ಮಾಡಬೇಕಾಗ್ಬೋದು. ಇಂಗ್ಲಿಷ್ ವೀಕ್ ಇದ್ದವರು ಅದೇ ಸರ್, ಬೇಸಿಕ್ ಈಗ 10th ಅಥವಾ 12th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಅಷ್ಟು ಮಟ್ಟಕ್ಕೆ ಬರೆಯೋದು ಸ್ವಲ್ಪ ಅಭ್ಯಾಸ ಇದ್ರೆ, ಯಾಕಂದ್ರೆ ಅದರಲ್ಲೂ ಒಂದು ಎಸ್ಸೆ ಪೇಪರ್ ಇರುತ್ತೆ, ಅದರಲ್ಲೂ ಒಂದು ಕಂಡೆನ್ಸ್ ಮಾಡಿ ಬರೆಯುವಂಥ ಪ್ರೀಸಿ ರೈಟಿಂಗ್ ಸ್ವಲ್ಪ ಇರುತ್ತೆ. ಸೊ ಈ ತರ ಕ್ವಾಲಿಫೈಯಿಂಗ್ ನೇಚರ್ ಆಗಿರೋದ್ರಿಂದ ಆ ಕ್ವಾಲಿಫೈಯಿಂಗ್ ಆಗುವಷ್ಟು ಬರೋ ಮಟ್ಟಕ್ಕೆ ಗೊತ್ತಿದ್ರೆ ಸಾಕು. ಅಂದ್ರೆ UPSC ಬೇಕಾದಾಗ ಸಾಮಾನ್ಯವಾಗಿ ಇಂಗ್ಲಿಷ್ ಮೆಟೀರಿಯಲ್ ಓದ್ತಾ ಇರ್ತಾರೆ, ಲ್ಯಾಂಗ್ವೇಜ್ ಆಟೋಮೆಟಿಕ್ಲಿ ಸ್ವಲ್ಪ ಎಕ್ಸ್ಟ್ರಾ ಪ್ರಿಪರೇಷನ್ ಅಗತ್ಯ ಇಲ್ಲ. ಸರಿ, ಅದಾದ ನಂತರ ನಾವು ಪೇಪರ್ 1 GS ಕಡೆ ಬರ್ತೀವಿ ಸರ್. GS 1 ಏನಿರುತ್ತೆ ಮತ್ತು ಏನೇನು ಕವರ್ ಮಾಡ್ಕೋಬೇಕು ಸರ್? ಸರ್ ಮುಖ್ಯವಾಗಿ ಮೇನ್ಸ್ ಪರೀಕ್ಷೆಯಲ್ಲಿ 7 ಪೇಪರ್ ಇರುತ್ತೆ. ಹಾಂ ಸರ್. ಒಂದು ಎಸ್ಸೆ. ಎಸ್ ಸರ್, ಎಸ್ಸೆ. 4 ಜನರಲ್ ಸ್ಟಡೀಸ್ ಪೇಪರ್ GS 1 2 3 4. ಓಕೆ. ಅದ್ರ ಜೊತೆಗೆ ಒಂದು ಆಪ್ಷನಲ್ ಸಬ್ಜೆಕ್ಟ್ ತಗೊಂಡ್ರು, ಅದಕ್ಕೆ ಸಂಬಂಧಪಟ್ಟ ಹಾಗೆ 2 ಪೇಪರ್ಗಳಿವೆ. ಒಂದು ಸಬ್ಜೆಕ್ಟ್ ತಗೋತೀರಾ, 2 ಪೇಪರ್ ಡಿವೈಡ್ ಆಗುತ್ತೆ. ಎಸ್ ಸರ್. ಸೊ ಪ್ರತಿಯೊಂದು ಪೇಪರ್ಗೂ 250 ಅಂಕಗಳು, ಒಟ್ಟಾರೆಯಾಗಿ 1750. 1750. ಎಸ್ ಸರ್. UPSC ಅವರು ಎವ್ಯಾಲ್ಯೂಯೇಟ್ ಮಾಡೋ ರೀತಿಲಿ ಆ 1750 850 900 ಬಂದ್ರೇನೆ ಅದು ಬಹಳ ಹೆಚ್ಚು. ಅಲ್ಲಿ 50%. ಯಾಕಂದ್ರೆ ನಾವು ಇಷ್ಟು ಹೆವಿ ಪ್ರಿಪೇರ್ ಆದರೂ ಕೂಡ 50% ಈಸ್ ಗುಡ್ ಸ್ಕೋರ್ ಅನ್ನೋದು. ಎಕ್ಸಲೆಂಟ್ ಸ್ಕೋರ್. ಎಕ್ಸಲೆಂಟ್ ನಾಟ್ ಗುಡ್, ಎಕ್ಸಲೆಂಟ್ ಸ್ಕೋರ್ ಅನ್ನೋದ್ರ ಲೆಕ್ಕಕ್ಕೆ ಬರುತ್ತೆ ಸರ್. ಹಾಂ. ಸೊ ಎಸ್ಸೆ ಪೇಪರ್ ಯೂಶಲಿ ಮೊದಲೇ ಇರುತ್ತೆ ಅದು. ಹಾಂ ಸರ್. ಎಸ್ಸೆಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ 2 ಸೆಕ್ಷನ್ ಇರುತ್ತೆ. ಸೊ ಪ್ರತಿಯೊಂದು ಸೆಕ್ಷನ್ ಅಲ್ಲೂ 4 ಎಸ್ಸೆ ಕೊಟ್ಟಿರ್ತಾರೆ, ಅದರಲ್ಲಿ ನಾವು ಯಾವ್ದಾದ್ರು ಒಂದು ಆಯ್ಕೆ ಮಾಡ್ಕೊಂಡು ಬರೀಬೇಕು. ಅಲ್ಲಿ 8ರಲ್ಲಿ 2 ಮಾಡ್ತೀರಾ, ಫಸ್ಟ್ 4ರಲ್ಲಿ ಒಂದು, ಫಸ್ಟ್ ಸೆಕೆಂಡ್ 4ರಲ್ಲಿ ಒಂದು. ಎಸ್ ಸರ್. ಸೊ ಪ್ರತಿಯೊಂದು ಎಸ್ಸೆನು 125 ಅಂಕ. ಆ 4 ಕೊಡ್ತಾರಲ್ಲ ಸರ್, ಅದರಲ್ಲಿ ಏನಾದರೂ ನ್ಯಾಷನಲ್ ಇಂಟರ್ನ್ಯಾಷನಲ್ ಆ ಥರ ಡಿಫ್ರೆನ್ಸ್ ಇರುತ್ತೆ ಅಥವಾ ಜನರಲ್ ಆಗಿರುತ್ತೆ ಎರಡು ಕಡೆನೂ? ಸರ್ ಜನರಲ್ ಆಗೇ ಇರುತ್ತೆ, ಬಟ್ ಒಂದು ಟ್ರೆಂಡ್ ಏನಂದ್ರೆ ಒಂದು ಸೆಕ್ಷನ್ ಅಲ್ಲಿ ಸ್ವಲ್ಪ ಫಿಲಾಸಫಿಕಲ್ ಆದಂತಹ ಅಬ್ಸ್ಟ್ರಾಕ್ಟ್ ಆದಂತಹ ವಿಷಯಗಳಿರುತ್ತೆ, ಇನ್ನೊಂದರಲ್ಲಿ ಹೆಚ್ಚು ಕಂಟೆಂಟ್ ಓರಿಯೆಂಟೆಡ್ ಪ್ರಶ್ನೆಗಳಿರುತ್ತೆ. ಅಂದ್ರೆ ಈಗ ಎಕನಾಮಿಕ್ ಸಂಬಂಧಪಟ್ಟ ಹಾಗಾಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಸಂಬಂಧಪಟ್ಟ ಹಾಗಾಗಿರ್ಬೋದು, ಆ ರೀತಿಯಾದಂತಹ ಟಾಪಿಕ್ ಬೇಸ್ಡ್ ಇನ್ಫಾರ್ಮೇಶನ್ ಬೇಸ್ಡ್ ಇರುತ್ತೆ. ಇನ್ನೊಂದರಲ್ಲಿ ಸ್ವಲ್ಪ ರಿಫ್ಲೆಕ್ಟಿವ್ ಐಡಿಯಾಲಜಿ ಬೇಸ್ ಅಲ್ಲಿ ಐಡಿಯಾ ಬೇಸ್ಡ್ ಎಸ್ಸೆಸ್ ಇರುತ್ತೆ. ಪ್ಲೇಟೋ, ಅರಿಸ್ಟಾಟಲ್, ಚಾಣಕ್ಯ ಈ ತರದ ನಾಲೆಡ್ಜ್ ಇದ್ದಾಗ ಸ್ವಲ್ಪ ಫಿಲಾಸಫಿಕಲ್ ಆಗಿರುವಂತಹ ಅಬ್ಸ್ಟ್ರಾಕ್ಟ್ ಆಗಿರುವಂತಹ ಎಸ್ಸೆಗಳಿರುತ್ತೆ. ಸೊ ಅಂದ್ರೆ ಈ 2 ರೀತಿಯ ಎಸ್ಸೆಗಳಿರೋದ್ರಿಂದ ಒಬ್ಬ ಅಭ್ಯರ್ಥಿ ಎಲ್ಲಾ ರೀತಿಯಲ್ಲೂ ಸೂಕ್ತವಾಗಿದ್ದಾನಾ, ಕೇವಲ ಒಂದು ವಿಷಯಕ್ಕೆ ಜಾಸ್ತಿ ಫೋಕಸ್ ಮಾಡಿ ಇನ್ನೊಂದು ವಿಷಯದಲ್ಲಿ ಅವನು ಹೆಚ್ಚು ತಿಳ್ಕೊಂಡಿಲ್ವಾ, ಅಥವಾ ಅವನ ವ್ಯಕ್ತಿತ್ವ ಪರಿಪೂರ್ಣವಾಗಿದೆಯಾ ಅನ್ನೋ ರೀತಿಯಲ್ಲಿ ಎವ್ಯಾಲ್ಯೂಯೇಟ್ ಮಾಡೋಕ್ಕೋಸ್ಕರನೇ ಈ ರೀತಿ 2 ವಿಭಿನ್ನ ರೀತಿಯಾದಂತಹ ಎಸ್ಸೆಗಳನ್ನ ಬರೆಯೋದಕ್ಕೆ UPSCಯಲ್ಲಿ ಅದು ಕೇಳ್ತಾರೆ. 125 ಮಾರ್ಕ್ಸ್ ಒಂದು ಎಸ್ಸೆ. 1200 ವರ್ಡ್ಸ್ ಸರ್. 1000 to 1200 ವರ್ಡ್ಸ್. ಸುಮಾರು ಎಷ್ಟು ಪೇಜ್ ಆಗ್ಬೋದು ಸರ್ ನಿಮ್ಮ ರೈಟಿಂಗ್ ಅಲ್ಲಿ? ನನ್ನ ರೈಟಿಂಗ್ ಅಲ್ಲಿ ಅದೊಂದು 7ರಿಂದ 8 ಪುಟ ಆಗುತ್ತೆ ಸರ್. 7ರಿಂದ 8 ಪುಟಗಳು. ಸ್ವಲ್ಪ ಸಣ್ಣನೇ ಬರೆಯೋದು, ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಬರೆಯೋರಿಗೆ 100 ವರ್ಡ್ಸ್ಗೆ 1 ಪೇಜ್ ಬರೀತಾರೆ. 10 ಪೇಜ್ ಮ್ಯಾಕ್ಸಿಮಮ್ 10 ಪೇಜಸ್ ಅಲ್ಲಿ ಒಂದು 13ರಿಂದ 15 ಪುಟ ಕೊಟ್ಟಿರ್ತಾರೆ ಒಂದು ಎಸ್ಸೆಗೆ. ಸೊ ಅಷ್ಟರಲ್ಲಿ ಯೂಶಲಿ ಸಾಕಾಗುತ್ತೆ, ಅದಕ್ಕಿಂತ ಹೆಚ್ಚಾಗಿ ಬರೆಯೋಕ್ಕೆ ಕಷ್ಟನೇ. ಅದು ಕೆಲವೊಮ್ಮೆ ಕೇಳಿದ್ದೀನಿ ಸರ್, ಹೆಚ್ಚು ವರ್ಡ್ಸ್ ಯೂಸ್ ಮಾಡಿದ್ರು ಮಾರ್ಕ್ಸ್ ಕಡಿಮೆ ಮಾಡ್ತಾರೆ ಅಂತ, ಹಾಗೇನಾದ್ರು ನೀವು ಕೇಳಿದ್ದೀರಾ ಬೇರೆಯವರಿಂದ? ಅಂದ್ರೆ ಕೇಳಿದ್ದೀನಿ, ಬಟ್ ಅದರ ಅನುಭವ ನಂಗೆ ಅಷ್ಟಾಗಿ ಗೊತ್ತಿಲ್ಲ. ಕಡಿಮೆನೂ ಬಳಸಬಾರ್ದು, ಹೆಚ್ಚು ಬಳಸಬಾರ್ದು ಅನ್ನೋ ಮಾತು ಕೇಳ್ತಾ ಇರ್ತೀವಿ ಕೆಲವೊಬ್ರು ಟಾಪರ್ಸ್ ಹೇಳಿರೋದನ್ನ. ಯೂಶಲಿ ಆಗಿರುತ್ತೆ. ಅಂದ್ರೆ ಒಂದು ಏನಕ್ಕೆ ಹಾಗೆ ಹೇಳ್ತಾರೆ ಅಂದ್ರೆ, ಸರ್, ನಮಗೆ ಹೆಚ್ಚು ಪದಗಳನ್ನ ಬರೆದ್ರೆ, ಈಗ ಒಂದು ಟಾಪಿಕ್ ಮೇಲೆ ನಾವು ಹೆಚ್ಚು ಬರೆದ್ರೆ ಇನ್ನೊಂದು ಟಾಪಿಕ್ಗೆ ಅಷ್ಟೇ ಸಮಯ ನೀಡಕ್ಕಾಗಲ್ಲ. ಸೊ ಹಾಗಾಗಿ ಅದರ ಕ್ವಾಲಿಟಿ ಕಡಿಮೆ ಆಗುತ್ತೆ, ಅಂಕಗಳು ಕಡಿಮೆ ಆಗುತ್ತೆ. ಸೊ 1000 to 1200 ವರ್ಡ್ಸ್, ಇವಾಗ 3 ಗಂಟೆಯಲ್ಲಿ 2 ಎಸ್ಸೆ ಬರೀಬೇಕು ಅಂದ್ರೆ 1.5 ಗಂಟೆ. ಸೊ ಅಷ್ಟು ಟೈಮಲ್ಲಿ ನಾವು ಯೋಚನೆ ಮಾಡಿ ಬರೆಯೋದಕ್ಕೆ 1200 ವರ್ಡ್ಸ್ಗಿಂತ ಪ್ರಾಯಶಃ ಜಾಸ್ತಿ ಆಗದೆ ಇರಬಹುದು. ಸೊ ಸಮಯ ಹೇಗೆ ನಾವು 2 ಟಾಪಿಕ್ಗಳಿಗೆ ಅಷ್ಟೇ ಮಹತ್ವ ಕೊಡಬೇಕಾಗತ್ತೆ, ಅಷ್ಟೇ ಸಮಯ ನೀಡಬೇಕಾಗತ್ತೆ. ಸೊ ಹಾಗಾಗಿ ಆ ವರ್ಡ್ ಲಿಮಿಟ್ನ ಮೀರದೇ ಇರೋದು ಒಳ್ಳೆಯದು. ಸರ್, ಈಗ ಕೆಲವರು ಹೇಳ್ತಾ ಇರ್ತಾರೆ ಎಸ್ಸೆ ಬರೆಯುವಾಗ ಒಂದು ಬ್ಲೂ ಪ್ರಿಂಟ್ ಹಾಕ್ಕೊಳ್ಳೋಕೆ ಟೈಮ್ ತಗೋತೀವಿ ನಾವು ಅಂತ. ನೀವು ಹಾಗೇನಾದ್ರು ಟೈಮ್ ತಗೋತೀರಾ ಅಥವಾ ಒಂದು ಸ್ವಲ್ಪ ಹೊತ್ತು ಥಿಂಕ್ ಮಾಡಿ ಸ್ಟಾರ್ಟ್ ಮಾಡ್ತೀರಾ? ಸರ್, ಒಂದು ಫ್ರೇಮ್ ವರ್ಕ್ ಅಂತೂ ಖಂಡಿತ ಹಾಕೊಳ್ಳೇಬೇಕಾಗತ್ತೆ. ಸೊ ನಾನು ಯೂಶಲಿ ಈಗ ನನ್ನ ಮಾಕ್ ಟೆಸ್ಟ್ಗಳಲ್ಲಿ ಕೂಡ ಹಾಗೂ ಮೇನ್ 4ರಲ್ಲಿ ಒಂದು ಚಾಯ್ಸ್ ಮಾಡೋಕ್ಕೆ 1-2 ನಿಮಿಷ ಹೋಗ್ಬೋದಾ ಸರ್? ಅದು ಅದೃಷ್ಟದ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಯಾಕಂದ್ರೆ ಕೆಲವು ಬಾರಿ ನಾವು ಅದಕ್ಕೆ ಸಂಬಂಧಪಟ್ಟ, ಈಗ ಮೇನ್ಸ್ ಪರೀಕ್ಷೆಯಲ್ಲಿ ಬರುವಂಥ ಟಾಪಿಕ್ಗಳನ್ನೇ ಪ್ರಿಪೇರ್ ಆಗದೆ ಇದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಹತ್ತಿರದ ಟಾಪಿಕ್ಗಳನ್ನ ಪ್ರಿಪೇರ್ ಆಗಿರ್ತೀವಿ. ಸೊ ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಅಲ್ಲಿ ನೋಡಿದ ತಕ್ಷಣ ಓಕೆ, ನನಗೆ ಇದನ್ನ ಚೂಸ್ ಮಾಡೋದಕ್ಕೆ ನಂಗೆ ಜಾಸ್ತಿ ಟೈಮ್ ಬೇಡ,
ಬರೀ ಅದಕ್ಕೆ ಒಂದು ಫ್ರೇಮ್ ವರ್ಕ್ ಹಾಕೊಂಡು ನಾವು ಬರೆಯೋಣ ಅನ್ನೋದು ಒಂದು ರೀತಿ ಇರುತ್ತೆ. ಸೊ ಅವತ್ತಿನ ದಿನ ಯಾವ ಮಗ್ಲಲ್ಲಿ ಎದ್ದಿರ್ತೀವಿ ಅನ್ನೋದ್ರ ಮೇಲೆ ಒಂದು ಸ್ವಲ್ಪ ಒಂದು ಲೆವೆಲಿಗೆ ಡಿಪೆಂಡ್ ಆಗಿರುತ್ತೆ ಸರ್. ಸೊ ಫ್ರೇಮ್ ವರ್ಕ್ ಅಂತೂ ಹಾಕೋತಾ ಇದ್ದೆ. ಎಷ್ಟು ನಿಮಿಷ ತಗೋಬೋದು ಸರ್ ಫ್ರೇಮ್ ವರ್ಕಿಗೆ? ನೀವು 1.5 ಅವರ್ ಒಂದು ಎಸ್ಸೆಗೆ ಅಂದಾಗ ಅದ್ರಲ್ಲಿ ಏನಾದ್ರು ಒಂದು 5 ಮಿನಿಟ್ಸ್ವರೆಗೂ ಕ್ಯಾರಿ ಎಳೆಯುತ್ತಾ? ನಾನೊಂದು 10 ರಿಂದ 12 ನಿಮಿಷನೇ ನಾನು ಅದಕ್ಕೆ ಸ್ಪೆಂಡ್ ಮಾಡ್ತಾ ಇದ್ದೆ ಫ್ರೇಮ್ ವರ್ಕಿಗೆ. ಯಾಕೆಂದ್ರೆ ಒಂದು ಎಸ್ಸೆಯಲ್ಲಿ ಒಂದು ಪರಿಪೂರ್ಣವಾಗಿ ಬರಿಬೇಕು ಅಂದ್ರೆ ಒಂದು ಒಳ್ಳೆ ಇಂಟ್ರೊಡಕ್ಷನ್ ಇರಬೇಕು, ಮತ್ತೆ ಬಾಡಿಲಿ ಬೇರೆ ಬೇರೆ ಆದಂಥ ಆಯಾಮಗಳನ್ನ ಡೈಮೆನ್ಷನ್ಸ್ನ ಕವರ್ ಮಾಡಬೇಕಾಗಿರುತ್ತೆ. ಒಂದು ಒನ್ ಸೈಡೆಡ್ ಸ್ಟಾನ್ಸ್ ತೊಗೊಳಕ್ಕಾಗಲ್ಲ ಎಸ್ಸೆಲಿ. ಸೊ ಯಾವುದೇ ಒಂದು ಟಾಪಿಕ್ ಇದ್ರೂ ಅದರ ಪಾಸಿಟಿವ್ಸ್ ಏನು, ಪ್ರೋಸ್ ಅಂಡ್ ಕಾನ್ಸ್ ಏನು, ಅದೆಲ್ಲ ನೋಡಿ ಅಂತಿಮವಾಗಿ ನಮಗೆ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಅದಕ್ಕೆ ನಾವು ಹೆಚ್ಚು ಸಮಯ ಡಿವೋಟ್ ಮಾಡಿದಷ್ಟು ನಾವು ಬರಿಬೇಕಾದ್ರೆ ಗೊಂದಲಕ್ಕೆ ಒಳಗಾಗೋದಿಲ್ಲ. ಸೊ ಹಾಗಾಗಿ ಒಂದು 10 ರಿಂದ 12 ನಿಮಿಷ ಆ ಒಂದು ಫ್ರೇಮ್ ವರ್ಕ್ ಡೆವಲಪ್ ಮಾಡೋದಕ್ಕೆ ನಾನು 15 ಮಿನಿಟ್ವರೆಗೂ ಮ್ಯಾಕ್ಸಿಮಮ್ ತಗೋಬಹುದು. 1-1/4 ಗಂಟೆಲಿ ಉಳಿದಿದ್ದು ಮುಗಿಸಬಹುದು. ಯಾಕಂದ್ರೆ ಆ ಒಂದು ಫ್ರೇಮ್ ವರ್ಕ್ ನಮಗೆ ಕರೆಕ್ಟ್ ಆಗಿದ್ರೆ ಬರಿಬೇಕಾದ್ರೆ ಫ್ಲೋ ಕೂಡ ಅಷ್ಟೇ ಸಹಜವಾಗಿ ಬರುತ್ತೆ. ಅವಾಗ ನಮಗೆ ಗೊಂದಲಗಳು. ಈ ಫ್ರೇಮ್ ವರ್ಕ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಏನಾದ್ರು ಪೇಜ್ ಬಳಸಬಹುದಾ? ವರ್ಕ್ಗೋಸ್ಕರ ಪೇಜಸ್ ಇದ್ದೇ ಇರುತ್ತೆ, ಅಲ್ಲಿ ಬಳಸ್ಕೋಬಹುದು ನಾವು. ಓಕೆ ಸರ್, ಈಗ ಫಸ್ಟ್ ಪೇಪರ್ನ ಒಂದು ಐಡಿಯಾನ ನೀವು ಕೊಟ್ರಿ. ಆ ಫಸ್ಟ್ ಪೇಪರ್ ಪ್ರಿಪ್ರೇಷನ್ಗೆ ಏನು ಮೆಟೀರಿಯಲ್ಸ್ ಚೂಸ್ ಮಾಡ್ಬೋದು? ಯಾಕಂದರೆ ಈಗ ನೀವು ಒಂದು ಹೇಳಿದ್ರಿ ಇನ್ಫಾರ್ಮೇಟಿವ್ ಬೇಸ್. ಇನ್ಫಾರ್ಮೇಟಿವ್ ನೀವು ಪ್ರಿಲಿಮ್ಸ್ ಮೇನ್ಸ್ಗೆ ಏನು ಓದ್ತಿದ್ರೆ ಸಾಕಾಗ್ಬೋದು ಅನ್ಕೋತೀನಿ. ಬಟ್ ಇನ್ನೊಂದು ಹೇಳಿದ್ರಿ ಫಿಲಾಸಫಿಕಲ್ ಆಗಿರುತ್ತೆ ಅಂತ. ಅದಕ್ಕೇನಾದರೂ ಎಕ್ಸ್ಟ್ರಾ ನಾಲೆಡ್ಜ್ ಗೇನ್ ಮಾಡುವಂಥ ಸೋರ್ಸ್ಗಳು? ಸರ್, ಈ ರೀತಿಯಾದಂಥ ಫಿಲಾಸಫಿಕಲ್ ಅಥವಾ ಆಬ್ಸ್ಟ್ರಾಕ್ಟ್ ಎಸ್ಸೆಗಳಿಗೆ ಒಂದು ನಮ್ಮ ಜನರಲ್ ಸ್ಟಡೀಸ್ ಫಾರ್ ಎಥಿಕ್ಸ್ ಪೇಪರ್ ಏನಿರುತ್ತೆ ಸರ್, ಅದಕ್ಕೆ ನಡೆಸುವಂಥ ತಯಾರಿ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡುತ್ತೆ. ಅದಕ್ಕಿಂತ ಮುಖ್ಯವಾಗಿ ಏನು ಬೇಕು ಅಂದರೆ ಈ ಫಿಲಾಸಫಿಕಲ್ ಎಸ್ಸೆಸ್ ಬರೀಬೇಕಾದ್ರೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಮಗಾಗಿರುವಂತಹ ಅನುಭವಗಳು, ಇನ್ಬಿಲ್ಟ್ ಆಟಿಟ್ಯೂಡ್ ಹೆಲ್ಪ್ ಮಾಡ್ಬೋದು. ಇನ್ಬಿಲ್ಟ್ ಆಟಿಟ್ಯೂಡ್ ಬಹಳ ಮುಖ್ಯ. ನಮ್ಮ ಅನುಭವಗಳು ಅಥವಾ ನಾವು ಕೇಳಿರುವಂತಹ ಕಥೆಗಳಾಗಿರ್ಬೋದು, ನಾವು ಓದಿರುವಂತಹ ಕಥೆಗಳಾಗಿರ್ಬೋದು, ಅಥವಾ ನಮ್ಮ ಸುತ್ತಮುತ್ತ ನಡೀತಾ ಇರುವಂತಹ ವಿಷಯಗಳನ್ನ ನಾವು ಯಾವ ರೀತಿಯಲ್ಲಿ ನೋಡ್ತೀವಿ, ಯಾವ ರೀತಿಯಲ್ಲಿ ಅರ್ಥೈಸ್ಕೋತೀವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ಆ ಆಬ್ಸ್ಟ್ರಾಕ್ಟ್ ಎಸ್ಸೆ ಕೊಡೋದೇ ನಾವು ಯಾವ ರೀತಿಯಲ್ಲಿ ಯೋಚನೆ ಮಾಡ್ತೀವಿ. ಈಗ ಇನ್ಫಾರ್ಮೇಟಿವ್ ಎಸ್ಸೆ ಅಂದರೆ ಯಾರು ಬೇಕಾದರೂ ಇನ್ಫಾರ್ಮೇಷನ್ ಇದ್ದವರು, ಮಾಹಿತಿ ಇದ್ದವರು ಅದನ್ನು ಚೆನ್ನಾಗೇ ಬರೀಬಹುದು. ಬಟ್ ಈ ರಿಫ್ಲೆಕ್ಟಿವ್ ಅಥವಾ ಆಬ್ಸ್ಟ್ರಾಕ್ಟ್ ಎಸ್ಸೆಸಲ್ಲಿ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗ ಎಲ್ಲ ಧರ್ಮದಲ್ಲೂ ಧರ್ಮಗ್ರಂಥಗಳು ಮಕ್ಕಳಿಗೆ ಸ್ವಲ್ಪ ತಂದೆ ತಾಯಿಂದ್ರೆ ಹೇಳ್ಕೊಡ್ತಾ ಇರ್ತಾರೆ. ಆ ಭಾವಗಳು ಸ್ವಲ್ಪ ಸಪೋರ್ಟ್ ಆಗ್ಬೋದಾ ಇಲ್ಲಿ? ಖಂಡಿತವಾಗ್ಲೂ ಸಪೋರ್ಟ್ ಆಗುತ್ತೆ. ಯಾಕೆಂದರೆ ಇನ್ಫ್ಯಾಕ್ಟ್ ನಾನು ನನ್ನ ಬಹಳಷ್ಟು ಎಸ್ಸೆಗಳಲ್ಲಿ, ಪ್ರಾಕ್ಟೀಸ್ ಎಸ್ಸೆಗಳಲ್ಲಿ ನಾನು ಶುರು ಮಾಡ್ತಿದ್ದೆ ಯಾವುದಾದ್ರೂ ಒಂದು ಮೈಥಾಲಜಿಯ ಕಥೆಯಿಂದ ಅಥವಾ ನಮ್ಮ ಹಿಸ್ಟ್ರಿಯಿಂದ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ತಗೊಂಡು ಅಥವಾ ನನ್ನ ವೈಯಕ್ತಿಕ ಅನುಭವದಿಂದ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ತಗೊಂಡು ಶುರು ಮಾಡ್ತಾ ಇದ್ದೆ. ಯಾಕೆಂದರೆ ಆ ರೀತಿ ಮಾಡಿದಾಗ ಈಗ ಎಲ್ಲರೂ ಯೂಶಲಿ ಒಂದು ರೀತಿಯಲ್ಲಿ, ಈಗ ಯಾವುದೋ ಒಂದು ಕೋಟ್ ಇದ್ರೆ, ಯಾವುದೋ ಒಂದು ಸೆಂಟೆನ್ಸ್ ಇದ್ರೆ ಅದರ ಎಕ್ಸ್ಪ್ಲನೇಷನ್ ಮೂಲಕ ಶುರು ಮಾಡೋದಾದ್ರೆ ನಾನು ಸ್ವಲ್ಪ ವಿಭಿನ್ನವಾಗಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೆ. ನನ್ನ ಮಾಕ್ ಟೆಸ್ಟ್ಗಳಲ್ಲಿ ನನಗೆ ಎವ್ಯಾಲ್ಯೂಯೇಟ್ ಮಾಡ್ತಿದ್ದವರು ಸಹ ಅದನ್ನ ಬಹಳ ಅಪ್ರಿಷಿಯೇಟ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಒಂದು ವಿಭಿನ್ನತೆ ಬರುತ್ತೆ ಎಸ್ಸೆಗೆ. ಸೊ ನಮ್ಮ ಪುರಾಣ ಫಿಕ್ಸ್ಡ್ ಬ್ರ್ಯಾಂಡ್ ಅನ್ನ ಚೇಂಜ್ ಮಾಡಿದ್ರಿ. ಕೆಲವರೆಲ್ಲ ಕೋಟೇಶನ್ ಇಂದ ಸ್ಟಾರ್ಟ್ ಮಾಡಬೇಕು, ಕೋಟಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದು ನೀವು ಸ್ವಲ್ಪ ವಿಭಿನ್ನ ಥಿಂಕ್ ಮಾಡಿದ್ರಿ. ಅದು ನಿಮಗೆ ಸಕ್ಸಸ್ ಕೊಟ್ಟಿದೆ, ಪ್ರಾಯಶಃ ಸಹಾಯ ಆಗಿರಬಹುದು. ಎಷ್ಟಾಯ್ತು ಸರ್ 250ಗೆ? ಸರ್ ನಂದು ಈ ಸತಿ ಎಸ್ಸೆಗೆ 125 ಬಂತು. ಅಂದರೆ ಅಂತ ಹೇಳ್ಕೊಳ್ಳೋಂಥ ಹೆಚ್ಚಿನ ಸ್ಕೋರ್ ಏನಲ್ಲ. ಎಷ್ಟು ಮಾಡ್ಬೋದು ಸರ್ ಮ್ಯಾಕ್ಸಿಮಮ್ ಮಾಡಿರೋಂಥವ್ರು ನಿಮ್ಮ ಸ್ನೇಹಿತರು? ಸರ್ ಕೆಲವ್ರಿಗೊತ್ತು 150 ತನಕನೂ ಬಂದಿದೆ ಅಂತ ಹೇಳ್ತಾರೆ. 150ವರೆಗೂ ಹೋಗ್ಬೋದು 250ಗೆ. ಸೊ ಅಲ್ಲಿಗೆ 250ಗೆ 150 ಅನ್ನೋದು ಮ್ಯಾಕ್ಸಿಮಮ್ ಟಾರ್ಗೆಟ್ ಇಟ್ಕೊಂಡು ನಾವು ಮೈಂಡ್ ಸೆಟ್ ಮಾಡ್ಕೋಬಹುದು. ಅದಕ್ಕಿಂತ ಹೆಚ್ಚಿಗೆ ಬಂದಿರೋ ಉದಾಹರಣೆಗಳು ಇದೆ ಹಿಂದಿನ ವರ್ಷಗಳಲ್ಲಿ. ಸೊ ನಾವು ಎಷ್ಟು ಚೆನ್ನಾಗಿ ಬರಿತೀವಿ ಅಷ್ಟು ಒಳ್ಳೆ ಅಂಕಗಳು ಬರುತ್ತೆ. ಬಟ್ ಅಗೇನ್ ಇದು ಬಹಳ ಸಬ್ಜೆಕ್ಟಿವ್ ಆಗಿರೋದ್ರಿಂದ ಒಂದು ಮಟ್ಟಕ್ಕೆ ಅಲ್ಲಿ ಸ್ವಲ್ಪ ಅದೃಷ್ಟದ ಆಟನೂ ಇದೆ. ಎಸ್ ಸರ್, ಇಲ್ಲಿ ರೈಟಿಂಗ್ ಪ್ರಾಕ್ಟೀಸ್ ತುಂಬ ನೀಡಿದೆಯಾ ಸರ್, ಅಥವಾ ವಿತೌಟ್ ಪ್ರಾಕ್ಟೀಸ್ ಅಂದರೆ ರೈಟಿಂಗ್ ಸ್ಕಿಲ್ ಇದೆ ನನಗೆ, ನಾನು ಬರೀಬಹುದು ಅನ್ಸುತ್ತಾ? ಖಂಡಿತವಾಗ್ಲೂ ರೈಟಿಂಗ್ ಪ್ರಾಕ್ಟೀಸ್ ಬಹಳ ಅಗತ್ಯ ಇದೆ. ಎಸ್ಸೆ ಮಾತ್ರ ಅಲ್ಲ, ಬಾಕಿ ಎಲ್ಲ ಉಳಿದ 6 ಪೇಪರ್ಗಳಿಗೂ ಕೂಡ ನಾವು ಹೆಚ್ಚು ಬರೆದು ಅಭ್ಯಾಸ ಮಾಡಿದಷ್ಟು ಅಷ್ಟೇ ಉಪಯುಕ್ತವಾಗುತ್ತೆ. ಯಾಕೆಂದರೆ ನಮಗೆ ಇನ್ಫಾರ್ಮೇಷನ್ ಇರಬಹುದು, ಅದನ್ನು ಬರೆಯುವಂಥ ಒಂದು ಜಾಣ್ಮೆನೂ ಇರಬಹುದು. ಆದರೆ ಆ ನಿಗದಿತ ಸಮಯದಲ್ಲಿ ನಿಗದಿತ ಚೌಕಟ್ಟಿನಲ್ಲಿ ಬರೆಯೋದು ಬಹಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಹೆಚ್ಚು ಬರೆದಷ್ಟು ಬಹಳ ಉಪಯುಕ್ತ ಆಗುತ್ತೆ. ಎಸ್ ಸರ್, ಎಸ್ ಸರ್. ಅಲ್ಲಿಗೆ ಎಸ್ಸೆ ಎರಡು ಎಸ್ಸೆಗಳ ಬಗ್ಗೆ ಸರ್ ಮಾಹಿತಿ ಕೊಟ್ಟರು. ಒಂದು ಇನ್ಫಾರ್ಮೇಟಿವ್, ಇನ್ನೊಂದು ಫಿಲಾಸಫಿಕಲ್ ಬೇಸ್ಡ್ ಆದಂಥ, ಥಿಯರಿಟಿಕಲ್ ಬೇಸ್ಡ್ ಆದಂಥ ಬರೀಬೇಕಾಗತ್ತೆ. ಸುಮಾರು 150 ಅಂಕಗಳು ಆಸುಪಾಸಲ್ಲಿ ತೆಗೆಯಬಹುದಾದ ಪಾಸಿಬಿಲಿಟಿ ಇದೆ. ಸರ್ 125 ತೆಗೆದುಕೊಂಡೆ ಈ ಸರಿ ಸಕ್ಸಸ್ ರೇಟ್ ಕಂಡಿದ್ದಾರೆ. ಸರ್ ಲಾಸ್ಟ್ ಟೈಮ್ ಏನಾದ್ರು ಗೊತ್ತಾಗಿತ್ತಾ?
ಲಾಸ್ಟ್ ಟೈಮ್ ನನಗೆ 136 ಬಂದಿತ್ತು ಸರ್. 136. ಓ ಸರಿ, ಎಸ್ ಎನಲ್ಲಿ ಇನ್ನೂ ಜಾಸ್ತಿ ಸ್ಕೋರ್ ಇತ್ತು. ಓಕೆ, ಇದು ಎಸ್ ಎ ಬಗ್ಗೆ ಡಿಸ್ಕಷನ್ ಆಯಿತು. ಈಗ GS1 ಕಡೆ ಬರೋಣ ಸರ್. GS1 ಏನೇನಿರುತ್ತೆ, ಏನು ಪ್ರಿಪ್ರೇಷನ್ ಸೋರ್ಸಸ್ ಸರ್? ಸರ್ GS1 ಅಲ್ಲಿ ಮುಖ್ಯವಾಗಿ ಇಂಡಿಯನ್ ಹಿಸ್ಟ್ರಿ ಇರುತ್ತೆ, ವರ್ಲ್ಡ್ ಹಿಸ್ಟ್ರಿ ಇರುತ್ತೆ, ಜಾಗ್ರಫಿ ಇರುತ್ತೆ, ಮತ್ತು ಸೊಸೈಟಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಶ್ನೆಗಳಿರುತ್ತೆ. ಎಸ್ ಸರ್. ಸೊ ಇದಕ್ಕೆ ಇದರ ಪ್ರಿಪ್ರೇಷನ್ಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ, ಜಾಗ್ರಫಿಗೆ ಮುಖ್ಯವಾಗಿ ನಾನು ಆಗಲೇ ಹೇಳಿದಾಗೆ NCERTಗಳ ಫೌಂಡೇಶನ್ ತುಂಬ ಆಗುತ್ತೆ. ಎಸ್ ಸರ್. ಅದು ಬಿಟ್ಟು GC ಲಿಯೋಂಗ್ ಅಂತ ಒಂದು ಪುಸ್ತಕ, GC ಲಿಯೋಂಗ್ ಅಂತ ಒಂದು ಜಾಗ್ರಫಿಗೆ ಸಂಬಂಧಪಟ್ಟ ಹಾಗೆ ಒಂದು ಪುಸ್ತಕನ ಯೂಶಲಿ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಹಾಗೂ ಎಲ್ಲ ಅಭ್ಯರ್ಥಿಗಳು ರೆಫರ್ ಮಾಡ್ತಾರೆ. ಹಿಸ್ಟ್ರಿಗೆ, ವರ್ಲ್ಡ್ ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ, ಹಳೆಯ NCERT ಪ್ರಾಯಶಃ 1991 ಅಥವಾ ಆ ಒಂದು ದಶಕದಲ್ಲಿ ಉಪಯೋಗಿಸಿದಂಥ NCERT ಪುಸ್ತಕ ತುಂಬಾ ಉಪಯುಕ್ತವಾಗಿರುತ್ತೆ. ಬಟ್ ಈಗ ಸಿಗಲ್ಲ ಸರ್. ಹೌ ಕ್ಯಾನ್ ವಿ ಅಸೆಸ್ ದಟ್? ಆನ್ಲೈನ್ ಎಷ್ಟೋ ವೆಬ್ಸೈಟ್ಗಳಲ್ಲಿ ಅದನ್ನ ಎಷ್ಟೋ ಜನ ಸಹಾಯ ಆಗಲಿ ಅಂತ ಫ್ರೀ ಆಗಿ ಅಪ್ಲೋಡ್ ಮಾಡಿದ್ದಾರೆ. ಸಿಗುತ್ತೆ. PDF ಡೌನ್ಲೋಡ್ ಮಾಡ್ಕೋಬಹುದು. NCERT ಸಿಗಲ್ಲ, ಯಾಕಂದ್ರೆ ಅವರು ಹೊಸ NCERT ಅಪ್ಡೇಟ್ ಆಗಿರೋದ್ರಿಂದ ನಾವು ಬೇರೆ UPSC ವೆಬ್ಸೈಟ್ಗಳಲ್ಲಿ, UPSC ಕೋಚಿಂಗ್ ಸೆಂಟರ್ ವೆಬ್ಸೈಟ್ಗಳಿಂದ ತಗೋಬಹುದು. ವರ್ಲ್ಡ್ ಹಿಸ್ಟ್ರಿ. ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ, ಮಾಡರ್ನ್ ಹಿಸ್ಟ್ರಿ ಅಂದ್ರೆ ಮೊಘಲ್ ಹಾಗೂ ಬ್ರಿಟಿಷ್ ಹಿಸ್ಟ್ರಿ ಮತ್ತು ಆ ನಂತರದ ಹಿಸ್ಟ್ರಿಗೆ NCERT ಸ್ವಲ್ಪ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ಸ್ಪೆಕ್ಟ್ರಮ್ ಹಿಸ್ಟ್ರಿ ಅಂತ ಒಂದು ಪುಸ್ತಕ ಇದೆ. ಜೊತೆಗೆ ಬಿಪಿನ್ ಚಂದ್ರ ಅಂತ ಒಬ್ಬರು ಹಿಸ್ಟಾರಿಯನ್ ಅವರು ಬರೆದಿರುವಂತಹ ಇಂಡಿಯಾ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್ ಅನ್ನೋ ಪುಸ್ತಕ. ಸೊ ಈ ಪುಸ್ತಕಗಳು ರೆಫರ್ ಮಾಡಿದ್ರೆ ತುಂಬಾ ಸಹಾಯ ಆಗುತ್ತೆ. ಏನ್ಷಿಯಂಟ್ ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ನಾನು ಸ್ಪೆಸಿಫಿಕ್ ಆಗಿ ಯಾವ್ದು ಪುಸ್ತಕಗಳನ್ನ ರೆಫರ್ ಮಾಡ್ತಿರ್ಲಿಲ್ಲ. ನನಗೆ ಟೆಸ್ಟ್ ಸೀರೀಸ್ ಅಲ್ಲಿ ಬರ್ತಾ ಇದ್ದಂತಹ ಪ್ರಶ್ನೆಗಳು ಮತ್ತೆ ಅದಕ್ಕೆ ಕೊಡ್ತಾ ಇದ್ದಂತಹ ಸೊಲ್ಯೂಷನ್ಸ್ ಇಂದಾನೆ ನಾನು ಏನ್ಷಿಯಂಟ್ ಹಿಸ್ಟ್ರಿ ಸಾಮಾನ್ಯ ವೇಟೇಜ್ ಕಡಿಮೆ ಇರುತ್ತೆ. ಹೌದು. ಸೊ ಹಾಗಾಗಿ ಅದನ್ನ ಟೆಸ್ಟ್ ಸೀರೀಸ್ ಮೂಲಕ ಕವರ್ ಮಾಡಿದ್ರೆ ಪ್ರಾಯಶಃ ಸಹಾಯಕ ಆಗಬಹುದು. ಮತ್ತೆ ಒಂದು ಜನರಲ್ ಐಡಿಯಾ ಇದ್ದೇ ಇರುತ್ತೆ. ಸೊ ನಮಗೆ ಪೂರ್ತಿ ಕಂಟೆಂಟ್ ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಬರೋದ್ರು ಅದಕ್ಕೆ ಒಂದು 2 ಅಂಕ 3 ಅಂಕ NCERT ಅಲ್ಲಿ ನಮಗೆ ಕವರ್ ಅಪ್ ಆಗಿರುತ್ತೆ ಬೇಸಿಕ್ ಇದು. ಓಕೆ. ಸೊ ಅದು ಅಷ್ಟಕ್ಕೆ ಹಿಸ್ಟ್ರಿಗೆ ಮತ್ತೆ ಜಾಗ್ರಫಿಗೆ ಅದು ಸಹಾಯ ಆಗುತ್ತೆ. ಸೊಸೈಟಿಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ, NCERT ಅಲ್ಲಿ 11th ಮತ್ತೆ 12th ಇಂದ ಸೋಷಿಯಾಲಜಿ ಟೆಕ್ಸ್ಟ್ ಬುಕ್ ಸಹಾಯ ಮಾಡುತ್ತೆ. ಜೊತೆಗೆ ನಮ್ಮ ಸುತ್ತಮುತ್ತ ನಡೀತಾ ಇರುವಂತಹ ವಿಚಾರಗಳು ಅಥವಾ ಯಾವುದೇ ರೀತಿಯಾದಂಥ ಒಂದು ರಿಪೋರ್ಟ್ಗಳಾಗಿರಬಹುದು, ವರ್ಲ್ಡ್ ಆರ್ಗನೈಸೇಷನ್ಸ್ಗಳ ರಿಪೋರ್ಟ್ ಆಗಿರ್ಬೋದು, ಅಥವಾ ಇಂಡಿಯಾದಲ್ಲಿ ನಡೆಯುವಂಥ NSS ಸರ್ವೆ ಅಥವಾ ಬೇರೆ ರೀತಿಯಾದಂಥ ಸರ್ವೆಗಳ ರಿಪೋರ್ಟ್ಗಳಾಗಿರ್ಬೋದು, ಅದನ್ನ ಓದಿದ್ರೆ ಸೊಸೈಟಿಗೆ ಸಂಬಂಧಪಟ್ಟ ಎಷ್ಟೋ ಪ್ರಶ್ನೆಗಳನ್ನ ಉತ್ತರಿಸಬಹುದು. ಮತ್ತೆ ಸಬ್ಜೆಕ್ಟಿವ್ ಆಗಿರೋದ್ರಿಂದ ಕೆಲವು ಸೊಸೈಟಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ನಮ್ಮ ಆಲೋಚನೆಗೆ ಬಿಟ್ಟಿದ್ದು. ಸೊ ಅದ್ರ ಬಗ್ಗೆ ಸ್ವಲ್ಪ ಈಗ ನಾವು ಎಸ್ಸೆಗೆ ಹೇಗೆ ಪ್ರಿಪೇರ್ ಆಗ್ತಿರ್ತೀವಿ, ಎಥಿಕ್ಸ್ಗೆ ಹೇಗೆ ಪ್ರಿಪೇರ್ ಆಗ್ತಿರ್ತೀವಿ, ಅಲ್ಲಿ ಅದರ ಪ್ರಿಪ್ರೇಷನ್ ನಮಗೆ ಸಹಾಯ ಆಗುತ್ತೆ ಸೊಸೈಟಿಗೆ ಆನ್ಸರ್ ಮಾಡೋದಕ್ಕೆ. ಸೊ ಅದಕ್ಕೆ ಸ್ಪೆಸಿಫಿಕ್ ಆಗಿ ಇದೇ ರೀತಿಯಾದಂಥ ಪುಸ್ತಕಗಳು ಯಾವುದು ಅನ್ನೋದು ನಾನು ಯಾವುದು ರೆಫರ್ ಮಾಡಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ. NCERT ನಲ್ಲಿ ಸಿಗುತ್ತೆ ಸಾಕಾಗೋಷ್ಟು ಇನ್ಫಾರ್ಮೇಷನ್. ಫೌಂಡೇಶನ್ ಅದರಲ್ಲಿ ಚೆನ್ನಾಗಿ ಸಿಗುತ್ತೆ. ಎಸ್ಲಿ ಫಸ್ಟ್ ಪೇಪರ್ ಕಂಪ್ಲೀಟ್ ಆಗುತ್ತೆ. ಸರ್ ಕ್ವಶನ್ಸ್ ಹೇಗಿರುತ್ತೆ ಪೇಪರ್ 1 ಅಂದರೆ ಎಷ್ಟು ಮಾರ್ಕ್ಸ್ಗೆ ಇರುತ್ತೆ ಅಂತ? ಸರ್ ಪೇಪರ್ 1 ಅಲ್ಲಿ 10 ಅಂಕಗಳ ಪ್ರಶ್ನೆ ಇರುತ್ತೆ ಮತ್ತು 15 ಅಂಕಗಳ ಪ್ರಶ್ನೆ ಇರುತ್ತೆ. 15 ಅಂಕಗಳ ಪ್ರಶ್ನೆನ ಸುಮಾರು 250 ವರ್ಡ್ಗಳಲ್ಲಿ ಬರೀಬೇಕು. 3 ಪೇಜ್ ಕೊಟ್ಟಿರ್ತಾರೆ, 3 ಶೀಟ್ ಕೊಟ್ಟಿರ್ತಾರೆ. 10 ಅಂಕಗಳ ಪ್ರಶ್ನೆನ 150 ಪದಗಳಲ್ಲಿ ಬರೀಬೇಕು, ಅದಕ್ಕೆ 2 ಶೀಟ್ ಕೊಟ್ಟಿರ್ತಾರೆ. ಸೊ ಅಲ್ಲಿ ಪದಗಳನ್ನ ಸ್ವಲ್ಪ ಮೀರಿದ್ರು ಅದಕ್ಕೇನು ತೊಂದರೆ ಆಗಲ್ಲ. ಬಟ್ ಆ 3 ಶೀಟಲ್ಲೇ ಮುಗಿಸೋದಕ್ಕೆ ನಾವು ಪ್ರಯತ್ನ ಪಡ್ಬೇಕು. ಯಾಕಂದ್ರೆ 4ನೇ ಶೀಟಿಂದ ಇನ್ನೊಂದು ಪ್ರಶ್ನೆ ಶುರು ಆಗುತ್ತೆ. ಅವರೇ ಪ್ರಶ್ನೆಗಳನ್ನ ಪ್ರಿಂಟ್ ಮಾಡಿ ಕೊಟ್ಟಿರೋದ್ರಿಂದ ನಮ್ಗೆ ಅದನ್ನ ಮೀರೋ ಒಂದು ಅವಕಾಶ ಇರಲ್ಲ. ಇದು ಪೇಪರ್ 1. ಸರ್ ನಿಮ್ಮ ಸ್ಕೋರ್ ಪೇಪರ್ 1? ಸರ್ ಈ ಬಾರಿ ನನಗೆ ಪೇಪರ್ 1 ಅಲ್ಲಿ ಐ ಥಿಂಕ್ 88 ಏನೋ ಬಂತು. 88 ಔಟ್ ಆಫ್ 250. ಏನು ಸರ್ ಇಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು? ಸರ್ ಇದರಲ್ಲಿ ಅಂದರೆ GS ಪೇಪರ್ಗಳಲ್ಲಿ GS 1, 2, 3 ಎಸ್ಪೆಷಲಿ 120 ತನಕನೂ ಕೊಡ್ತಾರೆ. 120ವರೆಗೂ ಹೋಗ್ಬೋದು, 50%ವರೆಗೂ ರೀಚ್ ಮಾಡ್ಬೋದು ಮ್ಯಾಕ್ಸಿಮಮ್. ಓಕೆ, ಇದು ಪೇಪರ್ 1 ರಿಲೇಟೆಡ್ ಆಗಿ ಸರ್ ಕಡೆಯಿಂದ ಮಾಹಿತಿ. ಸರ್ ಪೇಪರ್ 2 GS 2? ಸರ್ ಪೇಪರ್ 2ನಲ್ಲಿ ಪಾಲಿಟಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿರುತ್ತೆ, ಗವರ್ನೆನ್ಸಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿರುತ್ತೆ, ಮತ್ತೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ವಿದೇಶ ವಿಚಾರಗಳ ಬಗ್ಗೆ ಪ್ರಶ್ನೆಗಳು ಖಂಡಿತ ಇರುತ್ತೆ. ಇದರಲ್ಲೂ ಅಷ್ಟೇ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಏನಿರುತ್ತಾ ಅದು ಗವರ್ನೆನ್ಸ್ ಅಲ್ಲಿ ಕವರ್ ಆಗುತ್ತೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒಂದು ಗವರ್ನೆನ್ಸ್ ಅಲ್ಲಿ ಕವರ್ ಆಗುತ್ತೆ. ಸೊ ಇದರಲ್ಲೂ ಅಷ್ಟೇ ಅಗೇನ್ 10 ಅಂಕಗಳ 10 ಪ್ರಶ್ನೆ ಕಂಪ್ಲೀಟ್. ಇದು ಪೊಲಿಟಿ, ಗವರ್ನೆನ್ಸ್ ಅಂಡ್ INR ಅಷ್ಟೇ, ಇಂಟರ್ನ್ಯಾಷನಲ್ ರಿಲೇಷನ್ಸ್. ಓಕೆ, ಎಸ್ ಸರ್. ಏನು ಕವರ್ ಮಾಡ್ಬೇಕು ಸರ್ ಇಲ್ಲಿ? ಯಾವ ಪುಸ್ತಕಗಳು ಹೆಲ್ಪ್ ಮಾಡುತ್ತೆ ಸರ್? ಪೊಲಿಟಿ ಹಾಗೂ ಗವರ್ನೆನ್ಸ್ಗೆ ಮುಖ್ಯವಾಗಿ ಲಕ್ಷ್ಮೀಕಾಂತ್ ಅಲ್ಲಿ ಫೌಂಡೇಶನ್ ಇರುತ್ತೆ. ನಾವು ಪ್ರಿಲಿಮ್ಸಿಗೆ ಏನು ರೆಫರ್ ಮಾಡಿರ್ತೀವಿ ಫೌಂಡೇಶನ್ ಇದರಲ್ಲಿ ಇರುತ್ತೆ. ಯಾಕೆಂದರೆ ಇದರಲ್ಲಿ ಆನ್ಸರ್ಗಳನ್ನ ಬರೀಬೇಕಾದ್ರೆ ಯಾವ ಆರ್ಟಿಕಲ್, ನಮ್ಮ ಸಂವಿಧಾನದ ಯಾವ
ಪರಿಚ್ಛೇದಗಳು ಅಥವಾ ಆರ್ಟಿಕಲ್ಗಳನ್ನ ಕೋಟ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಿಲಿಮ್ಸ್ಗೆ ನಾವು ಏನು ತಯಾರಿ ನಡೆಸಿರ್ತೀವಿ ಅದೇ ಇಲ್ಲಿ ನಮ್ಮ ಆನ್ಸರ್ಗಳನ್ನ ಶುರು ಮಾಡೋದಕ್ಕೆ ಅಥವಾ ಆನ್ಸರ್ಗಳನ್ನ ಸಬ್ಸ್ಟ್ಯಾನ್ಶಿಯೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಸ್ಪೆಸಿಫಿಕ್ ಆಗಿ ಯಾವುದೇ ಪುಸ್ತಕಗಳನ್ನ ನಾನು ರೆಫರ್ ಮಾಡಿರಲಿಲ್ಲ. NCERTಲಿ UN ಬಗ್ಗೆ ಮತ್ತು ಈ ನಾನ್ ಅಲೈನ್ ಮೂವ್ಮೆಂಟ್ ಈ ರೀತಿಯಾದ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಫೌಂಡೇಶನ್ ಇತ್ತು. ಬಟ್ ಇಲ್ಲಿ ಬರುವಂಥ ಪ್ರಶ್ನೆಗಳು ಯೂಶಲಿ ಏನಿರುತ್ತೆ ಅಂದರೆ ಕಳೆದ ಒಂದೂವರೆ ವರ್ಷದಲ್ಲಿ ನಮ್ಮ ಸುತ್ತಮುತ್ತ ನಡೆದಿರುವಂತಹ ವಿಚಾರಗಳೇನಿದೆ ಅಥವಾ ವಿಶ್ವದಲ್ಲಿ ನಡೆದಿರುವಂತಹ ವಿಚಾರಗಳೇನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿರೋದ್ರಿಂದ ನ್ಯೂಸ್ ಪೇಪರ್ಗಳನ್ನ ಹೆಚ್ಚಾಗಿ ಓದಬೇಕು. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾಕ್ಗ್ರೌಂಡ್ನ ನಾವು ಗೂಗಲಿಂದ ಅಥವಾ ಬೇರೆ ರೀತಿಯಾದಂಥ ಸೋರ್ಸಸ್ ಇಂದ ಪಡಿಬಹುದು. ಅಂದರೆ ಇದಕ್ಕೆ ರೆಡಿ ರೆಕನರ್ ಅನ್ನೋದು ಸ್ವಲ್ಪ ಕಷ್ಟ ಅಂತ. ರೆಡಿ ರೆಕನರ್ ಅನ್ನೋದು ಸ್ವಲ್ಪ ಕಷ್ಟ ಆಯ್ತು. ಗವರ್ನೆನ್ಸ್ಗೆ ಸರ್ ಅದು ಲಕ್ಷ್ಮೀಕಾಂತ್ ಅವ್ರ ಅದೇನು ಸಪ್ರೇಟ್ ಪುಸ್ತಕ ಇದೆಯಾ ಅಥವಾ ಇದೇ ಸಾಕಾಗತ್ತಾ ಇಂಡಿಯನ್ ಪಾಲಿಟಿ ಆ್ಯಂಡ್ ಗೌರ್ಮೆಂಟ್? ಅದೇ ಗವರ್ನೆನ್ಸ್ಗೂ ಅಷ್ಟೇ ಸರ್. ಸೊ ಅದರಲ್ಲಿ ಫೌಂಡೇಶನ್ದಲ್ಲಿ ಸಿಗುತ್ತೆ. ಆನಂತರ ನಮ್ಮ ನಡೀತಾ ಇರುವಂಥ ವಿಚಾರಗಳು ಅಥವಾ ಯಾವುದೇ ಒಂದು ಲೆಜಿಸ್ಲೇಷನ್ ಆಗಿರ್ಬೋದು, ಈಗ ಪಾರ್ಲಿಮೆಂಟಲ್ಲಿ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದ್ರೆ ಯೂಶಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಕಳೆದ ಒಂದೂವರೆ ವರ್ಷದಲ್ಲಿ ಏನು ಇವೆಂಟ್ ನಡೀತಾ ಇದೆ ಅದರ ಬಗ್ಗೆ ಸಂಬಂಧಪಟ್ಟ ಹಾಗೆ ಆದಷ್ಟು ಅರಿವಿರಬೇಕು. ಸೊ ನಾವು ಈಗ UPSC ತಯಾರಿ ಮಾಡ್ತಾರೆ ಅಂದ್ರೇನೆ ಅವರು ದಿನಪತ್ರಿಕೆಗಳನ್ನ ಓದುವಂಥ ಅಭ್ಯಾಸ ಇರುತ್ತೆ. ಸೊ ಅದರಿಂದ ನಾವು ಆದಷ್ಟು ಕವರ್ ಮಾಡಿಕೊಂಡು ಅದರಿಂದ ಬರುವಂತಹ ಪಾಯಿಂಟ್ಗಳನ್ನ ನೋಟ್ ಮಾಡಿಕೊಂಡ್ರೆ ನಮ್ಮ ಪಾಲಿಟಿ, ಗವರ್ನೆನ್ಸ್, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆದಷ್ಟು ಕವರ್ ಆಗುತ್ತೆ. ಎಸ್ ಸರ್. ತಮ್ಮ ಸ್ಕೋರ್ ಸರ್ GS2 92-93 ಅನ್ಸುತ್ತೆ. 92-93 ಅಲ್ಲ ಸಾರಿ 97 ಮ್ಯಾಕ್ಸಿಮಮ್ ಸರ್ ಇಲ್ಲಿ ಎಷ್ಟು ಮಾಡ್ಬೋದು? ಇಲ್ಲೂ ಅರೌಂಡ್ 120-125 ತನಕ ಕೊಡ್ತಾರೆ ಸರ್. ಇದು ಯಾಕೆಂದರೆ ಸರ್ ನಮ್ಮ ಚಾನಲ್ ವ್ಯೂವರ್ಸು 6th ಸ್ಟ್ಯಾಂಡರ್ಡಿಂದ ಮಕ್ಕಳು ನೋಡ್ತಾ ಇದ್ದಾರೆ ಸರ್. ಅವರಿಗೆಲ್ಲ ಈಗಿದ್ದೇ ಕನಸಿದೆ ನಾನು UPSC ಮಾಡಬೇಕು, ನಾನೊಂದು UPSC ಹೇಗಿರುತ್ತೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಅಲ್ಲೆಲ್ಲ ಕೇಳ್ತಾ ಇರ್ತಾರೆ ನಮಗೆ ತಮ್ಮ ಕಂಪ್ಲೀಟ್ ಗೈಡೆನ್ಸ್ ಬೇಕು ಅಂತ. ಹಾಗಾಗಿ ನಾನು ನಿಮಗೆ ಹೆಚ್ಚು ಕೆದಕ್ತಾ ಇದ್ದೀನಿ. 120ವರೆಗೂ ಸ್ಕೋರ್ ಮಾಡಿದ್ರೆ ಇದು ಸಾಕಾಗುತ್ತೆ. ನೆಕ್ಸ್ಟ್ ಬರೋಣ ಸರ್ GS3. ಸರ್ GS3ಲಿ ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿರುತ್ತೆ. ಹಾಂ ಸರ್. ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿರುತ್ತೆ. ಹಾಂ ಸರ್. ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿರುತ್ತೆ. SNT ಓಕೆ. ಮತ್ತೆ ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿರುತ್ತೆ. ಭದ್ರತೆ, ಆಂತರಿಕ ಭದ್ರತೆ. ಜೊತೆಗೆ ಎನ್ವೈರನ್ಮೆಂಟ್ ಅಂಡ್ ಇಕಾಲಜಿಗೆ ಸಂಬಂಧಪಟ್ಟ ಹಾಗೂ ಪ್ರಶ್ನೆಗಳಿರುತ್ತೆ. ಸೊ ಪ್ರಾಯಶಃ 3 GS3 ಪೇಪರ್ಗಳಲ್ಲಿ ಅತಿ ಹೆಚ್ಚು ವಿಷಯಗಳನ್ನ ಕವರ್ ಮಾಡುವಂಥ ಪೇಪರ್ ಇದೆ ಮ್ಯಾಕ್ಸಿಮಮ್. ಅದನ್ನು ಸಾಮಾನ್ಯವನ್ನು SNT ಅಂತೀವಿ, ಬಟ್ SNT ಆಚೆಗೂ ಇದೆ ಇದು ಈಗ. ಹೌದು. ಜನರಲ್ ಆಗಿ ಪೇಪರ್ 3 SNT ಅಂತ ಹೇಳ್ಬಿಡ್ತೀವಿ. ಇಲ್ಲ SNT ಹಾಗೆ ನೋಡಿದ್ರೆ ಅತ್ಯಂತ ಪ್ರಾಯಶಃ ಕಡಿಮೆ ವೇಟೇಜ್ ಇರುತ್ತೆ. ಎಕನಾಮಿಕ್ಸ್, ಅಗ್ರಿಕಲ್ಚರ್ ಇದಕ್ಕೆ ಹೆಚ್ಚು ವೇಟೇಜ್ ಇರುತ್ತೆ. ಎನ್ವೈರನ್ಮೆಂಟ್, ಎಕಾಲಜಿ ಅದು ಕೂಡ ಕವರ್ ಆಗುತ್ತೆ. ಏನು ಸರ್ ಎಕಾನಮಿ ಏನೇನು ಕವರ್ ಮಾಡ್ಕೋಬೇಕಾಗತ್ತೆ ಸರ್? ಈ ಪೇಪರ್ಗೂ ಅಷ್ಟೇ ಕಳೆದ ಒಂದೂವರೆ ವರ್ಷದಲ್ಲಿ ಎಕಾನಮಿಯಲ್ಲಿ ಭಾರತ ಹಾಗೂ ವಿಶ್ವದ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳು ಉಂಟಾಗಿದೆ ಅಥವಾ ಯಾವ ರೀತಿಯಾದಂತಹ ಲೆಜಿಸ್ಲೇಷನ್ಸ್ ಬಂದಿದೆ, ಯಾವ ರೀತಿಯಾದಂಥ ರೆಗ್ಯುಲೇಷನ್ಸ್ ಬಂದಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವೇರ್ನೆಸ್ ಇರಬೇಕು. ಮತ್ತು ಅಗ್ರಿಕಲ್ಚರಿಗೆ ಸಂಬಂಧಪಟ್ಟ ಹಾಗೂ ಕೂಡ ಈಗ ಕೆಲವೊಮ್ಮೆ ಕೇಳ್ತಾರೆ, ಈಗ ರೈತರ ಆದಾಯವನ್ನು ದುಪ್ಪಟ್ಟುಗೊಳಿಸಬೇಕು, ಡಬ್ಲಿಂಗ್ ಫಾರ್ಮರ್ಸ್ ಇನ್ಕಮ್ ಅನ್ನೋದು ಈ ಒಂದು ಸರ್ಕಾರದ ಒಂದು ಇಟ್ಸ್ ಅ ಗೋಲ್. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಕಮಿಟಿಗಳು ಏನೇನು ಹೇಳಿದೆ ಅಥವಾ ಅದನ್ನ ಮಾಡಬೇಕು ಅಂದ್ರೆ ಅದಕ್ಕೆ ಇರುವಂತಹ ತೊಡಕುಗಳೇನು, ಯಾವ ದಿಕ್ಕಿನಲ್ಲಿ ಹೋದ್ರೆ ಈ ಒಂದು ಗೋಲ್ ಅನ್ನು, ಈಗ ಒಂದು ಗುರಿಯನ್ನು ನಾವು ಮುಟ್ಟಬಹುದು. ಸೊ ಪ್ರಶ್ನೆಗಳು ಈ ರೀತಿಯಾಗಿರುತ್ತೆ. ಮತ್ತೆ ಇವಾಗ ರೀಸೆಂಟ್ ಆಗಿ ಬಂದಂತಹ ಕೃಷಿ ಮಸೂದೆಗಳೇನಿದೆ, ಕೃಷಿ ವಿಧೇಯಕಗಳೇನಿದೆ, ಅದಕ್ಕೆ ಅದು ಸರಿನಾ ತಪ್ಪ ಅಥವಾ ಅದರಲ್ಲಿರುವಂತಹ ತೊಡಕುಗಳೇನು, ಅದನ್ನ ಹೇಗೆ ಇನ್ನಷ್ಟು ಬಲಿಷ್ಠಗೊಳಿಸಬಹುದು, ಅದರಿಂದ ರೈತರಿಗೆ ಹೇಗೆ ಸಹಾಯ ಆಗುತ್ತೆ. ಸೊ ಪ್ರಶ್ನೆಗಳೆಲ್ಲ ಈ ರೀತಿಯಾಗಿರುತ್ತೆ. ಆತ್ಮನಿರ್ಭರ್ ಭಾರತ್ ಎಕಾನಮಿನೆಲ್ಲ ಆ ಥರದ ಕಾನ್ಸೆಪ್ಟ್ಗಳು, ಅದಕ್ಕೆ ಸಂಬಂಧಪಟ್ಟ ಹಾಗೂ ಪ್ರಶ್ನೆಗಳು ಬರೋ ಸಾಧ್ಯತೆಗಳಿರುತ್ತೆ. ಎಕಾನಮಿ, ಅಗ್ರಿಕಲ್ಚರ್, SNT ನಲ್ಲಿ ಏನೇನು ಕವರ್ ಆಗುತ್ತೆ ಸರ್? ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂಶಲಿ ಅವ್ರು ಏನು ಮಾಡ್ತಾರೆ ಅಂದರೆ ಬಹಳಷ್ಟು ಪ್ರಚಲಿತವಾಗಿರುವಂತಹ ಯಾವುದಾದ್ರೂ ಒಂದು ವಿದ್ಯಮಾನವನ್ನು ತಗೊಂಡು ಅದ್ರ ಬಗ್ಗೆ ಫೋಕಸ್ ಮಾಡ್ತಾರೆ. ಈಗ ಸ್ಪೇಸ್ ಟೆಕ್ನಾಲಜಿ, ಡಿಫೆನ್ಸ್ ಟೆಕ್ನಾಲಜಿ ಆ ಥರ ಸ್ಪೆಸಿಫಿಕ್ ಆಗಿ ಓದಬೇಕಾಗತ್ತಾ ಅಥವಾ ಜನರಲ್ ಈಗಿರೋ ಪ್ರೋಗ್ರಾಮ್ ರಿಲೇಟೆಡ್ ಓದ್ಕೊಂಡ್ರೆ ಸಾಕು? ಜನರಲ್ ಇವಾಗಿರುವಂಥ ಪ್ರೋಗ್ರಾಮ್ ರಿಲೇಟೆಡ್ ಓದ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಆದಷ್ಟು ಗಮನ ಇದ್ದಷ್ಟು ಹೆಲ್ಪ್ ಆಗುತ್ತೆ. ಎಸ್ ಸರ್. ಇಂಟರ್ನಲ್ ಸೆಕ್ಯೂರಿಟಿ, ಆಂತರಿಕ ಭದ್ರತೆ, ಇಂಟರ್ನಲ್ ಸೆಕ್ಯೂರಿಟಿಗೂ ಸಹ ಅಂದರೆ ಅದಕ್ಕೆ ಪ್ರಾಯಶಃ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 2-3 ಪ್ರಶ್ನೆಗಳಿರಬಹುದು. ಸೊ ಯೂಶಲಿ ಅದರಲ್ಲಿ ಏನಿರುತ್ತೆ ಅಂದರೆ ಸೈಬರ್ ಸೆಕ್ಯೂರಿಟಿ ಹೊಸ ಒಂದು ಥ್ರೆಟ್ ಆಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಶ್ನೆಗಳಿರಬಹುದು, ಅಥವಾ ನಕ್ಸಲಿಸಮ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿರ್ಬೋದು. ಮತ್ತು ಅದನ್ನ
ಹ್ಯಾಂಡಲ್ ಮಾಡೋದಕ್ಕೆ ಸರ್ಕಾರ ಯಾವ ರೀತಿಯಾದಂಥ ಯೋಜನೆಗಳನ್ನ ಹಾಕೊಂಡಿದೆ, ಅದು ಒಂದು ರೀತಿಯಲ್ಲಿ ಫೇವ್ರೆಟ್ ಟಾಪಿಕ್ ಅದು. ಯಾಕೆಂದ್ರೆ ನಮ್ಮ ಆಂತರಿಕ ಸಮಸ್ಯೆಗಳನ್ನ ಅಥವಾ ಆಂತರಿಕ ಭದ್ರತೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ನೋಡಿದಾಗ ನಕ್ಸಲಿಸಮ್ ಇಸ್ ಅ ವೆರಿ ಹ್ಯೂಜ್ ಥ್ರೆಟ್. ಸೊ ಅದೊಂದು ಫೇವ್ರೆಟ್ ಟಾಪಿಕ್ ಈಗ ಎಕ್ಸಾಮಿನರ್ಸ್ಗೆ. ಅಥವಾ ಈಗ ಗಡಿ ರಾಜ್ಯಗಳಲ್ಲಿ ಕಾಶ್ಮೀರ ಆಗಿರಬಹುದು ಅಥವಾ ನಾರ್ತ್ ಈಸ್ಟ್ ಆಗಿರಬಹುದು, ಈ ರೀತಿಯಾದಂತಹ ರಾಜ್ಯಗಳಲ್ಲಿ ಆಂತರಿಕ ಕ್ಷೋಭೆ ಯಾಕಿದೆ, ಇನ್ಸರ್ಜೆನ್ಸೀಸ್ ಯಾಕಿದೆ, ಅಥವಾ ಅಲ್ಲಿ ಮಿಲಿಟೆನ್ಸಿ ಮೂವ್ಮೆಂಟ್ಸ್ ಯಾಕಿದೆ, ಅದನ್ನ ಹೇಗೆ ಹ್ಯಾಂಡಲ್ ಮಾಡಬಹುದು ಅನ್ನೋ ಪ್ರಶ್ನೆಗಳು, ಈ ರೀತಿಯಾದಂಥ ಇದ್ರ ಬಗ್ಗೆ ಅವೇರ್ನೆಸ್ ಇದ್ರೆ, ಮತ್ತೆ ಗೌರ್ಮೆಂಟ್ ಅದಕ್ಕೋಸ್ಕರ ಯಾವ ರೀತಿಯಾದಂಥ ಮೆಷರ್ಸ್ ತಗೋತಾ ಇದೆ ಅಥವಾ ಯಾವ ರೀತಿಯಾಗಿ ನಮ್ಮ ಭದ್ರತಾ ವ್ಯವಸ್ಥೆಯನ್ನ ಬಲಿಷ್ಠಗೊಳಿಸ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಅಥವಾ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಸಹಾಯ ಆಗುತ್ತೆ. ಇಲ್ಲಿ ನಾನು ಒಂದು ಸೋರ್ಸನ್ನ ಹೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ವೀಕ್ಷಕರಿಗೆ ಅದರಿಂದ ಹೆಲ್ಪ್ ಆಗೋದಾದ್ರೆ ನನಗೆ ಖಂಡಿತ ಅದು ಸಂತೋಷನೇ. ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ಅಂತ ಒಂದು ಥಿಂಕ್ ಟ್ಯಾಂಕ್ ಇದೆ. ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್, ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್, ORF ಅಂತ. ಸೊ ಅದು ಸರ್ಕಾರದ ಜೊತೆಗೆ ಹಲವಾರು ಇವೆಂಟ್ಗಳನ್ನ ಆರ್ಗನೈಸ್ ಮಾಡೋದ್ರಿಂದ, ಈಗ ಪ್ರತಿ ವರ್ಷ ಅದು ರೈಸಿನಾ ಡೈಲಾಗ್ ಅಂತ ಒಂದು ಡೈಲಾಗ್ ಅನ್ನು ಆರ್ಗನೈಸ್ ಮಾಡುತ್ತೆ. ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಸಂಬಂಧಪಟ್ಟ ಹಾಗೆ ಭಾರತದಲ್ಲಿ ನಡೆಯುವಂಥ ಪ್ರಾಯಶಃ ದ ಫೋರ್ಮೋಸ್ಟ್ ಥಿಂಕ್ ಟ್ಯಾಂಕ್ ಫೋರ್ಮೋಸ್ಟ್ ಡೈಲಾಗ್ ಅದು ಪ್ರತಿ ವರ್ಷ ನಡೆಯುವಂಥದ್ದು. ಸೊ ಅಬ್ಸರ್ವರ್ ರಿಸರ್ಚ್ ಫೌಂಡೇಶನಲ್ಲಿ ಬರುವಂಥ ಆರ್ಟಿಕಲ್ಗಳನ್ನ ಓದಿದ್ರೆ ಈ ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಹಾಗೆ ಹಾಗೂ ಬಹಳಷ್ಟು ಇತರೆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಆಲ್ಮೋಸ್ಟ್ ಎಲ್ಲ ಪೇಪರ್ಗಳಿಗೂ ಸಹಾಯ ಆಗುವಂಥ ಹಲವಾರು ಆರ್ಟಿಕಲ್ಗಳು ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ಅವರ ವೆಬ್ಸೈಟಲ್ಲಿ ಇರುತ್ತೆ. ಅದರ ಜೊತೆಗೆ ಇಟ್ಸಾ ಅಂತ ಒಂದಿದೆ, ಇನ್ಸ್ಟಿಟ್ಯೂಟ್ ಫಾರ್ ಡಿಫೆನ್ಸ್ ಅಂಡ್ ಸ್ಟ್ರಾಟಜಿಕ್ ಅನಾಲಿಸಿಸ್ ಅಂತ, ಮನೋಹರ್ ಪರಿಕರ್ ಇನ್ಸ್ಟಿಟ್ಯೂಟ್ ಅಂತ ಕರೀತಾರೆ. ಸೊ ಅದಕ್ಕೆ ಅದರ ಕೆಲವು ಆರ್ಟಿಕಲ್ಗಳನ್ನ ಓದಿದ್ರೆ ಖಂಡಿತವಾಗ್ಲೂ ಸಹಾಯ ಆಗುತ್ತೆ. ಇದು ಇಂಟರ್ನಲ್ ಸೆಕ್ಯೂರಿಟಿ. ನೆಕ್ಸ್ಟ್ ಎನ್ವೈರನ್ಮೆಂಟ್ ಆ್ಯಂಡ್ ಎಕಾಲಜಿ. ಸರ್, ಎನ್ವೈರನ್ಮೆಂಟ್ ಆ್ಯಂಡ್ ಎಕಾಲಜಿ ಅದಕ್ಕೆ ಕೆಲವು ಸ್ಟ್ಯಾಟಿಕ್ ಸಿಲೆಬಸ್ ಇರುತ್ತೆ. ಅಂದರೆ ಪೊಲ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಎಕಾಲಜಿಗೆ ಸಂಬಂಧಪಟ್ಟ ಹಾಗೆ ಅದು ಪ್ರಿಲಿಮ್ಸ್ಗೆ ಹಾಗೂ ಮೇನ್ಸ್ಗೆ ಗ್ಲೋಬಲ್ ವಾರ್ಮಿಂಗ್ ಅಥವಾ ಓಝೋನ್ ಡಿಪ್ಲೀಷನ್ ಮತ್ತೆ ಇವಾಗ ನಡೀತಾ ಇರುವಂಥ ಕ್ಲೈಮೇಟ್ ಚೇಂಜ್ ಡೈಲಾಗ್ಗಳ ಬಗ್ಗೆ. ಸೊ ಇದೆಲ್ಲ ಸ್ಟ್ಯಾಟಿಕ್ಕು ಹೌದು ಹಾಗೂ ಕಾಂಟೆಂಪ್ರರಿ ಕೂಡ ಹೌದು. ಸೊ ಹಾಗಾಗಿ ಇದ್ರ ಬಗ್ಗೆ ಎಷ್ಟು ಅಂದರೆ ಹೊಸ ಹೊಸ ವಿದ್ಯಮಾನಗಳು, ಹೊಸ ಹೊಸ ವಿಷಯಗಳು ಬರ್ತಾನೆ ಇರುತ್ತೆ. ಸೊ ಇದನ್ನ ಆದಷ್ಟು ಅಪ್ಡೇಟ್ ಮಾಡ್ಕೊಂಡಷ್ಟು ಒಳ್ಳೇದು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದರಲ್ಲೇ ಕವರ್ ಆಗುತ್ತೆ ಸರ್. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೂಡ ಇದರಲ್ಲೇ ಕವರ್ ಆಗುತ್ತೆ. ಎನ್ವೈರನ್ಮೆಂಟ್ ಎಕಾಲಜಿ ಈ ಕಾನ್ಸೆಪ್ಟಲ್ಲೇ ಕವರ್ ಆಗುತ್ತೆ. ಇದು ಪೇಪರ್ 3. ಐ ಥಿಂಕ್ ಇದರಲ್ಲಿ ಏನು ಸ್ಕೋರ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ನೀವೆಷ್ಟು ಮಾಡ್ಕೊಂಡ್ರಿ ಸರ್? ನಂದು ಈ ಸತಿ 92 ಅಥವಾ 93 ಇತ್ತು ಅನ್ಸುತ್ತೆ. ಎಸ್ ಸರ್. ಟಾಪ್ ಸ್ಕೋರ್ ಸರ್? ಟಾಪ್ ಸ್ಕೋರ್ ನನಗೆ ಅರಿವಿಲ್ಲ, ಬಟ್ ಯೂಶಲಿ ಇದರಲ್ಲೂ ಅಷ್ಟೇ ಸುಮಾರು 120 ತನಕ 120ವರೆಗೂ 50%ವರೆಗೂ ರೀಚ್ ಮಾಡ್ಬೋದು. ಈ 3ರಲ್ಲಿ 1 2 3ನಲ್ಲಿ ಎಲ್ಲ ಮೋರ್ ಆರ್ ಲೆಸ್ ಸೇಮ್ ವೆಯ್ಟೇಜ್ ಅನ್ಸುತ್ತಾ ಅಥವಾ ಏನಾದ್ರು ಒಂದು ಟಫ್ ಈಸಿ ಡಿಪೆಂಡ್ ಆನ್ ಪರ್ಸನ್ನ? ಅದು ಅಂದರೆ UPSC ಅವರು ಪೇಪರ್ ಸೆಟ್ ಮಾಡಬೇಕಾದ್ರೆ ಇದಕ್ಕೆ ಜಾಸ್ತಿ ವೇಟೇಜ್ ಅಂತ ಯಾವ ರೀತಿಲೂ ಅವ್ರು ಸೆಟ್ ಮಾಡೋದಿಲ್ಲ. ಆದಷ್ಟು ಎಲ್ಲ ಪೇಪರ್ಗಳಿಗೂ ಈಕ್ವಲ್ ವೇಟೇಜ್ ಕೊಟ್ಟು ಈಕ್ವಲ್ ಪ್ರಿಪ್ರೇಷನ್ ಆದಷ್ಟು ನಮ್ಮ ಒಂದು ಚಾನ್ಸಸ್ ಜಾಸ್ತಿ ಆಗುತ್ತೆ. ಓಕೆ, ಈಗ ಈ 3ಅನ್ನ ಯಾಕೆ ಮಾತಾಡಿದ್ವಿ ಅಂದರೆ 4ನೇ ಪೇಪರ್ ಸಂಪೂರ್ಣ ವಿಭಿನ್ನ, ಹಾಗಾಗಿ ಸಪ್ರೇಟಾಗಿ ತಗೊಳ್ಳೋಣ ಅಂತೇಳಿ. ಪೇಪರ್ 4 ಸರ್. ಸರ್, ಪೇಪರ್ 4 ಎಥಿಕ್ಸ್. ಎಸ್ ಸರ್. ಸೊ ಇದರಲ್ಲಿ 2 ಸೆಕ್ಷನ್ ಇರುತ್ತೆ. ಹಾಂ ಸರ್. ಸೆಕ್ಷನ್ ಎ ಅಲ್ಲಿ 10 ಅಂಕಗಳ ಒಂದು 13 ಪ್ರಶ್ನೆಗಳಿರುತ್ತೆ. 10 ಅಂಕಗಳ 13 ಪ್ರಶ್ನೆ, 130 ಮಾರ್ಕ್ಸ್ಗೆ. 130 ಮಾರ್ಕ್ಗೆ. ಸೆಕ್ಷನ್ ಬಿ 6 ಕೇಸ್ ಸ್ಟಡಿ ಇರುತ್ತೆ. 20 ಅಂಕಗಳಿಗೆ, ಪ್ರತಿಯೊಂದು ಪ್ರಶ್ನೆಗೆ 20 ಅಂಕ. ಸೊ 120 ಅಂಕಗಳು ಸೆಕ್ಷನ್ ಬಿ. ಏನು ಸರ್ ಅದು ಕೇಸ್ ಸ್ಟಡಿ ಅಂದ್ರೆ ಏನು? ಸರ್, ಇವಾಗ UPSC ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಮಾಡ್ತಾ ಇರೋದೆ ನಮ್ಮ ಭಾರತೀಯ ಆಡಳಿತ ಸೇವೆಗಳಿಗೆ, ಭಾರತೀಯ ಪೊಲೀಸ್ ಸೇವೆಗಳಿಗೆ ಹಾಗೂ ಇತರೆ ಸೇವೆಗಳಿಗೆ ಆಯ್ಕೆ ಮಾಡೋದಕ್ಕೆ. ಹೀಗಿರುವಾಗ ಅಲ್ಲಿ ಎಷ್ಟೋ ಸವಾಲುಗಳನ್ನ, ಎಷ್ಟೋ ಸಿಚುಯೇಷನ್ಗಳನ್ನ ನಾವು ಫೇಸ್ ಮಾಡಬೇಕಾಗುತ್ತೆ. ಯಾವ ಒಬ್ಬ ಅಭ್ಯರ್ಥಿ ಆಗಲಿ, ಅವನು ಸರ್ವಿಸಿಗೆ ಅಥವಾ ಅವಳು ಸರ್ವಿಸಿಗೆ ಸೇರಿಕೊಂಡ ನಂತರ ಬಹಳಷ್ಟು ಸಿಚುಯೇಷನ್ಗಳನ್ನ ಎದುರಿಸಬೇಕಾಗುತ್ತೆ. ಸೊ ಈ ಕೇಸ್ ಸ್ಟಡಿಗಳ ಮೂಲಕ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಆ ಸಿಚುಯೇಷನಲ್ಲಿ ಇದು ಥಿಯರಿಟಿಕಲ್ಲೇ ಆದ್ರೂ ನಮ್ಮ ಯೋಚನೆ ಆ ಸಿಚುಯೇಷನ್ನ ಎದುರಿಸೋದಕ್ಕೆ ಅಥವಾ ಸಮರ್ಪಕವಾಗಿ ಒಂದು ಸೊಲ್ಯೂಷನ್ನ ನೀಡೋದಕ್ಕೆ ನಾವು ಯೋಚಿಸೋದಕ್ಕೆ ಸಾಧ್ಯ ಇದೆಯಾ ನಮಗೆ ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೆ ಈ ಎಥಿಕ್ಸ್ ಪೇಪರ್ ಒಂದಿದೆ. ಇದರಲ್ಲಿ ನಮ್ಮ ಮೌಲ್ಯಗಳು ಟೆಸ್ಟ್ ಆಗುತ್ತೆ ಮತ್ತು ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಅನ್ನೋದು ಕೂಡ ಇದರಲ್ಲಿ ಟೆಸ್ಟ್ ಆಗುತ್ತೆ. ಮೊದಲ 13 ಪ್ರಶ್ನೆಗಳು ನೇರ ಪ್ರಶ್ನೆ, ಅದಕ್ಕೆ ನೀವು ಉತ್ತರ ಕೊಡ್ತಾ ಬರಬೇಕು ನಿಮ್ಮ ಇದರಿಂದ ಎಥಿಕ್ಸ್ಗಳಿಂದ. ಮೂಲ ಎಥಿಕ್ಸ್ ನಮ್ಮಲ್ಲಿ ಏನಿದೆ ಇನ್ಬಿಲ್ಟ್ ಆದ್ರೂ ಮೂಲಕ ಎಥಿಕ್ಸ್. ಮತ್ತೆ ಕೆಲವೊಮ್ಮೆ ಅವ್ರು ಏನು ಮಾಡ್ತಾರೆ ಅಂದರೆ, ಈಗ
ಯಾವುದೋ ಒಂದು ಅರಿಸ್ಟಾಟಲ್ನ ಯಾವುದೋ ಒಂದು ಕೋಟ್ ಕೊಡ್ಬೋದು, ಅಥವಾ ಮಹಾತ್ಮ ಗಾಂಧಿ ಅವರು ಯಾವುದೋ ಒಂದು ಕೋಟ್ ಕೊಟ್ಟು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಒಂದು 150 ಪದಗಳಲ್ಲಿ ಬರಿಬೇಕಾಗತ್ತೆ. ಸೊ ಆ ಕೋಟನ್ನ ವಿವರಿಸೋದಲ್ಲದೆ ಅದನ್ನ ಇಂದಿನ ಪರಿಸ್ಥಿತಿಗೆ ನಾವು ಹೇಗೆ ಅದನ್ನ ಅನ್ವಯ ಮಾಡಿಕೊಳ್ಳಬಹುದು, ಅಥವಾ ನಮ್ಮ ವೈಯಕ್ತಿಕ ಅನುಭವಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ದಾದ್ರು ಇದೆಯಾ, ಅಥವಾ ನಾವು ಕೇಳಿರೋ ಕಥೆಗಳಲ್ಲಿ ಆ ರೀತಿಯಾದ ಯಾವ್ದಾದ್ರು ಒಂದು ಪರಿಸ್ಥಿತಿ ಅಥವಾ ಸಂದರ್ಭಗಳಿದೆಯಾ ಅನ್ನೋದನ್ನ ಬರೆದ್ರೆ ಅದೊಂದು ಪರಿಪೂರ್ಣವಾದ ಉತ್ತರ ಆಗುತ್ತೆ. ಎಸ್ ಸರ್. ಈ ಪೇಪರ್ಗೆ ಏನಾದ್ರು ರೆಡಿ ರೆಫರೆನ್ಸ್ ಪುಸ್ತಕಗಳು? ಸರ್, ಈ ಎಥಿಕ್ಸ್ ಪೇಪರ್ಗೆ ರೆಡಿ ರೆಫರೆನ್ಸ್ ಆದಂಥ ಪುಸ್ತಕಗಳು ಸಿಗೋದು ಸ್ವಲ್ಪ ಕಡಿಮೆನೆ. ಬಟ್ ಲೆಕ್ಸಿಕಾನ್ ಅಂತ ಒಂದು ಪುಸ್ತಕ ಇದೆ. ಲೆಕ್ಸಿಕಾನ್ ಆ ಪುಸ್ತಕನ ತಗೊಂಡು ಓದಿದ್ರೆ ಬೇಸಿಕ್ ಡೆಫಿನಿಷನ್ಗಳು ನಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಈಗ ಕೆಲವೊಮ್ಮೆ ಪ್ರಶ್ನೆಗಳಿರುತ್ತೆ, ವಾಟ್ ಇಸ್ ಟ್ರಾನ್ಸ್ಪರೆನ್ಸಿ, ವಾಟ್ ಇಸ್ ಅಕೌಂಟಬಿಲಿಟಿ, ಅಥವಾ ಸಿಟಿಸನ್ಸ್ ಚಾರ್ಟರ್ ಅಂದ್ರೆ ಏನು. ಸೊ ಈ ರೀತಿಯಾದಂಥ ಪ್ರಶ್ನೆಗಳಿಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡೋದಕ್ಕೆ ಲೆಕ್ಸಿಕಾನ್ ಅಂತ ಪುಸ್ತಕ ತುಂಬಾ ಸಹಾಯ ಆಗುತ್ತೆ. ಮತ್ತೆ ಈಗ ಒಂದು 4-5 ವರ್ಷಗಳ ಹಿಂದೆ UPSC ಪರೀಕ್ಷೆನ ಕರ್ನಾಟಕದಿಂದಲೇ ಕ್ಲಿಯರ್ ಮಾಡಿದಂಥ DK ಬಾಲಾಜಿ ಅವರು ಸಹ ಇದಕ್ಕೆ ಎಥಿಕ್ಸ್ ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಈ ಲೆಕ್ಸಿಕಾನ್ ಒಂದು ಟೆಕ್ಸ್ಟ್ ಬುಕ್ ರೀತಿಯಲ್ಲಿ ಇದ್ರೆ, ಈ DK ಬಾಲಾಜಿ ಅವರ ಪುಸ್ತಕ ಒಂದು ಕಥೆಯ ರೀತಿಯಲ್ಲಿ, ಒಂದು ನರೇಷನ್ ರೀತಿಯಲ್ಲಿದೆ. ಸೊ ಒಬ್ಬ ಅಭ್ಯರ್ಥಿಗೆ ಅವರಿಗೆ ಯಾವ್ದು ಸೂಕ್ತ ಅನ್ಸುತ್ತೆ ಅದನ್ನ ತಗೊಂಡು ಅದನ್ನ ರೆಫರ್ ಮಾಡಬಹುದು. ಇವೆರಡರಲ್ಲಿ ಯಾವುದೇ ರೆಫರ್ ಮಾಡಿದ್ರು ಅವರಿಗೆ ಸಪೋರ್ಟಿವ್ ಆಗಿ ಇರುತ್ತೆ. ಇಲ್ಲಿ ಸ್ಕೋರ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಸರ್, ಇಲ್ಲಿ ಇನ್ಫ್ಯಾಕ್ಟ್ 140 ತನಕ ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಕೊಡೋ ಸಾಧ್ಯತೆ ಕೂಡ ಇರುತ್ತೆ. 1 2 3 ಗಿಂತನೂ ಸ್ಕೋರ್ ಮಾಡಬಹುದು, ಜಾಸ್ತಿ ಸ್ಕೋರ್ ಮಾಡುವಂತ ಸಾಧ್ಯತೆಗಳಿರುತ್ತೆ. ಬಟ್ ಏನಂದ್ರೆ ಇಲ್ಲಿ 20 ಅಂಕಗಳ ಪ್ರಶ್ನೆ ಇರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಬರೀಬೇಕಾಗುತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಸರ್. ಅಲ್ಲಿಗೆ ನಿಮ್ದು ಎಷ್ಟಾಯ್ತು ಸರ್ ಇಲ್ಲಿ? ಸರ್, ಈ ಸತಿ ನನಗೆ 110 ಬಂದಿತ್ತು. 110 ಸ್ಕೋರ್ ಮಾಡಿದ್ದೀರಾ? ಓಕೆ, ಒಳ್ಳೇದು ಸರ್. ಅಲ್ಲಿಗೆ GS ಪೇಪರ್ಗಳು ಸಾಮಾನ್ಯವಾಗಿ ಎಲ್ಲರೂ ಕಾಮನ್ ಆಗಿ ಅಟೆಂಡ್ ಮಾಡುವಂಥ ಪತ್ರಿಕೆ. ಇನ್ನಿರೋದೇ ಸಮಸ್ಯೆ ಮೂಲ ಸಮಸ್ಯೆನೇ ಇದು. ಮೊದಲೇ ಆಯ್ಕೆ ಮಾಡ್ಕೊಂಡಿರಬೇಕು ಒಂದು ವಿಷಯವನ್ನು, ಅದರ ಬೇಸಲ್ಲಿ 2 ಪತ್ರಿಕೆ ಡಿವೈಡ್ ಆಗುತ್ತೆ. ಸರ್, ನಿಮ್ಮ ಆಯ್ಕೆ ಯಾವುದಾಗಿತ್ತು? ಸರ್, ನನ್ನ ಆಯ್ಕೆ ಕನ್ನಡ ಲಿಟ್ರೇಚರ್ ಆಗಿತ್ತು, ಕನ್ನಡ ಸಾಹಿತ್ಯ. ಎಸ್ ಸರ್. ಯಾಕೆ ಕನ್ನಡ ಸಾಹಿತ್ಯನ ಪ್ರಿಫರ್ ಮಾಡಿದ್ರಿ ಒಬ್ಬ ಸೈನ್ಸ್ ಬ್ಯಾಕ್ಗ್ರೌಂಡ್ ವಿದ್ಯಾರ್ಥಿಯಾಗಿ? ಸರ್, ಇದಕ್ಕೆ ಒಂದು 2-3 ಕಾರಣಗಳೇ ಇದೆ. ಸರ್, ಮೊದಲನೇದಾಗಿ ನಾನು ಹೇಳೋದು ಅಂದರೆ, ನನ್ನ ಬಾಲ್ಯದಿಂದ ನಮ್ಮ ಶಾಲೆಯಲ್ಲಿ ಮತ್ತು PU ಲೆವೆಲಲ್ಲಿ ನನಗೆ ಬಹಳ ಅದ್ಭುತವಾದಂಥ ಕನ್ನಡ ಶಿಕ್ಷಕರಿದ್ದರು. ಸೊ ಅವರು ಹೇಳ್ಕೊಡ್ತಾ ಇದ್ದಂತಹ ರೀತಿ ಕನ್ನಡದ ಬಗ್ಗೆ ಒಲವು, ಕನ್ನಡ ಸಾಹಿತ್ಯದ ಬಗ್ಗೆ ಒಲವು ಮೂಡೋದಕ್ಕೆ ಕಾರಣ ಆಯಿತು. ಸೊ ಹಾಗಾಗಿ ಶಾಲೆಯ ದಿನಗಳಿಂದನೂ ಪಠ್ಯೇತರವಾಗಿ ಕೆಲವು ಕನ್ನಡ ಪುಸ್ತಕಗಳನ್ನ, ಕನ್ನಡ ಕಾದಂಬರಿಗಳನ್ನ, ಕನ್ನಡ ಕಥೆಗಳನ್ನ ಓದುವಂಥ ಒಂದು ಅಭ್ಯಾಸ ಆಯಿತು. ಸೊ ಇದು ಒಂದು ಕಾರಣ. 2ನೇ ಕಾರಣ ಏನು ಅಂದರೆ, ಈಗ 5 ವರ್ಷ ಬೇರೆ ರಾಜ್ಯದಲ್ಲಿದ್ದು ಅಥವಾ ಬೇರೆ ಇನ್ಸ್ಟಿಟ್ಯೂಟಲ್ಲಿದ್ದು ನನಗೆ ಇವಾಗ ನನ್ನ ಭಾಷೆಯ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಅವಕಾಶ ಆಯಿತು. ಮತ್ತೆ ನನ್ನ ಭಾಷೆ ಬಗ್ಗೆ ಸ್ವಲ್ಪ ಒಂದು ಟಚ್ ಬೆಳೆಸ್ಕೊಳ್ಳೋದಕ್ಕೆ, ಮತ್ತೆ ಅದ್ರ ಬಗ್ಗೆ ಇನ್ನ ಹೆಚ್ಚು ತಿಳ್ಕೊಳ್ಳೋದಕ್ಕೆ ಈ UPSC ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತು. ಸೊ ಹಾಗಾಗಿ ಇದನ್ನ ಓದೋಣ, ನನ್ನ ಮಾತೃಭಾಷೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಂಗೆ ಹೆಮ್ಮೆ ಇರಬೇಕು. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಓದೋಣ, ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳೋಣ ಅನ್ನೋ ಇನ್ನೊಂದು ಇಚ್ಛೆ ಇತ್ತು. 3ನೇ ಬಹಳ ಮುಖ್ಯವಾಗಿ ನಮ್ಮ ದೊಡ್ಡಪ್ಪ ಡಾಕ್ಟರ್ K ಸತ್ಯನಾರಾಯಣ ಅವರು ಆಗಲೇ ಹೇಳಿದಾಗೆ ಆದಾಯ ತೆರಿಗೆಯಲ್ಲಿ ಅವರು ಪ್ರಿನ್ಸಿಪಲ್ ಚೀಫ್ ಕಮಿಷನರ್ ಆಗಿ ರಿಟೈರ್ ಆದವರು. ಅದಲ್ಲದೆ ಅವರು ಕನ್ನಡ ಲೇಖಕರು ಕೂಡ. ಸೊ ಹಲವಾರು ಕಾದಂಬರಿಗಳನ್ನ, ವಿಮರ್ಶಾ ಅಂಕಣಗಳನ್ನ, ಪ್ರಬಂಧಗಳನ್ನ ಬರೆದು ಪಬ್ಲಿಷ್ ಮಾಡಿದ್ದಾರೆ. ಸೊ ಮನೆಯಲ್ಲೇ ಈ ರೀತಿಯಾದಂತಹ ಒಬ್ಬರು ಸಾಹಿತಿ ಇರುವಾಗ ನನಗೆ ಅವರು ನನ್ನ ಗೈಡ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಸೊ ಬೇರೆ ಅಭ್ಯರ್ಥಿಗಳಿಗೆ ಪ್ರಾಯಶಃ ಸಿಗದೆ ಇರುವಂತಹ ಒಂದು ಅಡ್ವಾಂಟೇಜ್ ನನಗಿತ್ತು. ಸೊ ಆ ಒಂದು ಕಾನ್ಫಿಡೆನ್ಸ್ ಮೇರೆಗೆ ಈ 3 ಕಾರಣಗಳಿಂದ ನಾನು ಕನ್ನಡ ಸಾಹಿತ್ಯವನ್ನು ಐಚ್ಛಿಕವಾಗಿ ಆಯ್ಕೆ ಮಾಡಿಕೊಂಡೆ. ಕನ್ನಡ ಸಾಹಿತ್ಯಕ್ಕೆ ಬಂದರೆ ಸರ್, ಅಲ್ಲಿ ಪೇಪರ್ 1 ಏನಿರುತ್ತೆ, ಪೇಪರ್ 2 ಏನಿರುತ್ತೆ? ಸರ್, ಕನ್ನಡ ಸಾಹಿತ್ಯದ ಪೇಪರ್ 1 ಮುಖ್ಯವಾಗಿ ಅದರಲ್ಲಿ ಕಾವ್ಯ ಮೀಮಾಂಸೆ, ಸಾಹಿತ್ಯ ವಿಮರ್ಶೆ, ಭಾಷಾ ಇತಿಹಾಸ, ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆ. ಸೊ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಪೇಪರ್ 1ನಲ್ಲಿ ಪ್ರಶ್ನೆಗಳಿರುತ್ತೆ. ಮತ್ತು ಪೇಪರ್ 2ಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ ಅದರಲ್ಲಿ ಟೆಕ್ಸ್ಟ್ ಬೇಸ್ಡ್ ಆಗಿರುತ್ತೆ ಅದು. ಸೊ ಅದರಲ್ಲಿ ವಡ್ಡಾರಾಧನೆ 2 ಕಥೆಗಳಿರುತ್ತೆ, ಪಂಪ ಭಾರತದ 2 ಆಶ್ವಾಸಗಳಿರುತ್ತೆ, ಕುಮಾರವ್ಯಾಸ ಭಾರತದ ಕರ್ಣಪರ್ವ ಇರುತ್ತೆ, ವಚನ ಸಾಹಿತ್ಯದ ಸ್ವಲ್ಪ ಭಾಗ ಇರುತ್ತೆ, ಕನಕದಾಸರ ಕೀರ್ತನೆಗಳು ಹಾಗೂ ಅವರ ರಾಮಧಾನ್ಯ ಚರಿತೆ ಇರುತ್ತೆ, ಜೊತೆಗೆ ರತ್ನಾಕರ ವರ್ಣಿಯ ಭರತೇಶ ವೈಭವದ ಸ್ವಲ್ಪ ಭಾಗ ಇರುತ್ತೆ, ದಾಸ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ಆನಂತರ ಹೊಸಗನ್ನಡ ಸಾಹಿತ್ಯದಲ್ಲಿ ಕಾವ್ಯ ಅಂದರೆ ಹೊಸಗನ್ನಡ ಕವಿತೆಗಳ ಬಗ್ಗೆ ಇರುತ್ತೆ, ಹೊಸಗನ್ನಡದ ಸಣ್ಣ ಕಥೆಗಳು
3 ಕಾದಂಬರಿಗಳು, 2 ನಾಟಕ, ಹ್ಮ್ 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 ಮತ್ತೆ ಒಂದು ವಿಚಾರ ಸಾಹಿತ್ಯ ಎನ್ ಮೂರ್ತಿರಾಯರ ದೇವರು ಕೃತಿ ಕೂಡ ವಿಚಾರ ಸಾಹಿತ್ಯದ ಒಂದು ಸಿಲೆಬಸ್ ಆಗಿದೆ. ಸೊ ಬಹಳಷ್ಟು ಎಕ್ಸ್ಟೆನ್ಸಿವ್ ಆಗಿ ಒಬ್ಬ ಅಭ್ಯರ್ಥಿ ಪರೀಕ್ಷೆಗೆ ತಯಾರಾಗ್ತಾನೆ ಅಂದ್ರೆ ಕನ್ನಡ ಸಾಹಿತ್ಯದ ಎಲ್ಲಾ ಮಜಲುಗಳನ್ನ ಆದಷ್ಟು ಕವರ್ ಮಾಡೋದಕ್ಕೆ ಈ ಪೇಪರ್ನ ಸಿಲೆಬಸ್ ರೂಪುಗೊಂಡಿದೆ. ಎಲ್ಲ ಮಜಲುಗಳನ್ನು ಇಲ್ಲಿ ಕಲಿಬೇಕಾಗತ್ತೆ. ಎಷ್ಟು ಟೈಮ್ ಬೇಕಾಗ್ಬೋದು ಸರ್? ಈಗ ಹೊಸದಾಗಿ ಅಂದರೆ ಸಾಹಿತ್ಯ ಇಷ್ಟಪಡ್ತೀವಿ, ಬಟ್ ನಾವು ಇದು ಹೆಚ್ಚು ಓದಿಲ್ಲ, ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂದರೆ ಸುಮಾರು ಎಷ್ಟು ಟೈಮ್ ಹಿಡಿಬೋದು ಇದು ಒಂದ್ಸರಿ ಕವರ್ ಅಪ್ ಮಾಡೋದಕ್ಕೆ? ಒಂದು ಬಾರಿ ಸಿಲೆಬಸ್ನ ಅಂದರೆ ಒಂದು ಬಾರಿ ಸುಮ್ಮನೆ ಬಾರಿ ಕಣ್ಣಾಡಿಸೋದಕ್ಕೇನೆ ಒಂದು 2 ರಿಂದ 3 ತಿಂಗಳು ಬೇಕಾಗುತ್ತೆ. ಆನಂತರ ಆ ವಿಷಯಗಳನ್ನ ಅರ್ಥ ಮಾಡಿಕೊಂಡು ಅನಾಲಿಸಿಸ್ ಮಾಡಿ ಮತ್ತೆ ಒಂದು 2-3 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರಗಳನ್ನ ತಯಾರು ಮಾಡ್ಕೊಳ್ಳೋದು. ಯಾಕಂದ್ರೆ ವಿಷಯಗಳನ್ನ ತಿಳ್ಕೊಳ್ಳೋದಷ್ಟೇ ಅಲ್ಲ, ಪ್ರಶ್ನೆಗೆ ಸೂಕ್ತವಾಗಿ ಅದನ್ನ ಪ್ರೆಸೆಂಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ಅದಕ್ಕೆ ಬಹಳಷ್ಟು ಟೈಮ್ ಬೇಕಾಗುತ್ತೆ. ಸೊ ನಾವು ಪ್ರಿಲಿಮ್ಸ್ಗೆ ಯಾವಾಗ ತಯಾರಿ ಶುರು ಮಾಡ್ತೀವಿ ಆ ಸಂದರ್ಭದಲ್ಲೇನೆ ಆಪ್ಷನಲ್ನ ಆಯ್ಕೆ ಮಾಡಿ ಅವಾಗ್ಲಿಂದಾನೇ ಪ್ರಿಪ್ರೇಷನ್ ಮಾಡೋದು ಅತ್ಯಂತ ಸೂಕ್ತ. ಇದು ಕನ್ನಡ ಸಾಹಿತ್ಯದ ಒಂದು ವಿಚಾರಗಳನ್ನು ಹೇಳಿದ್ರಿ ಸರ್. ಕನ್ನಡ ಬರವಣಿಗೆ ಮತ್ತು ಇಂಗ್ಲೀಷ್ ಬರವಣಿಗೆ ಎರಡು ಸ್ಕೂಲ್ ಲೆವೆಲಲ್ಲಿ ಇರುತ್ತೆ. ಇಲ್ಲಿ ಕನ್ನಡ ಬರವಣಿಗೆ ಈಸಿ ಆಗುತ್ತಾ, ಇಂಗ್ಲೀಷ್ ಬರವಣಿಗೆ ಈಸಿ ಆಗುತ್ತಾ ನಿಮ್ಗೆ? ಯಾಕಂದ್ರೆ GS ಎಲ್ಲ ನೀವು ಇಂಗ್ಲೀಷಲ್ಲಿ ಬರೆದಿದ್ದೀರಾ ಅನ್ಕೋತೀನಿ, ಇದನ್ನ ಕನ್ನಡದಲ್ಲೇ ಬರೀಬೇಕಲ್ಲ ಲಿಪಿನಲ್ಲಿ. ಅಂದ್ರೆ ಈ ಮಾಕ್ ಟೆಸ್ಟ್ಗಳ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ ಆಗೋದು. ಯಾಕೆಂದ್ರೆ ಈಗ ಇಂಗ್ಲಿಷ್ ಅಲ್ಲಿ ನಾವು ಒಂದೇ ಫ್ಲೋಲ್ ಬರ್ಕೊಂಡು ಹೋಗ್ತೀವಿ, ಕನ್ನಡದಲ್ಲಿ ಪ್ರತಿಯೊಂದು ಅಕ್ಷರನೂ ಎತ್ತಿ ಬರೀಬೇಕು, ಸಪ್ರೇಟ್ ಆಗೇ ಬರೀಬೇಕು. ಸೊ ಆ ಫ್ಲೋ ಬರಲ್ಲ. ಸೊ ಮಾಕ್ ಟೆಸ್ಟ್ ಅಲ್ಲಿ ಸ್ವಲ್ಪ ಸಮಯದ ಅಭಾವ ಗೊತ್ತಾಗೋದು ನನಗೆ. ಬಟ್ ಆ ಮಾಕ್ ಟೆಸ್ಟ್ಗಳ ಎಲ್ಲಾ ಮಾಕ್ ಟೆಸ್ಟ್ಗಳನ್ನ ರೆಗ್ಯುಲರ್ ಆಗಿ ಮತ್ತೆ ಅಷ್ಟೇ ಒಂದು ನಿಗದಿತ ಸಮಯದಲ್ಲಿ ಬರೆದಿದ್ರಿಂದ ನಂಗೆ ಅಂತಿಮವಾಗಿ ಬರೆದಾಗ ಬಹಳ ಸುಲಭ ಆಯಿತು, ಮತ್ತೆ ಯಾವುದೇ ರೀತಿಯಾದಂಥ ಸ್ಟ್ರೆಸ್ ಆಗಲಿಲ್ಲ. ಸೊ ಬರವಣಿಗೆ ತುಂಬ ಇಂಪಾರ್ಟೆಂಟ್. ಇದು ಕನ್ನಡ ಸಾಹಿತ್ಯದ್ದು. ಇಲ್ಲಿ ಚೂಸ್ ಮಾಡುವಾಗ ಸರ್ ವಿಚ್ ಇಸ್ ಬೆಟರ್, ಏನಾದರೂ ಒಂದು ದಾರಿ ಇದೆಯಾ ಅಥವಾ ಅವರವರ ಆಟಿಟ್ಯೂಡ್ ಮೇಲೆ ಡಿಪೆಂಡ್ ಆಗುತ್ತಾ ಮೇನ್ ಸಬ್ಜೆಕ್ಟ್? ಸರ್ ಮೇನ್ ಸಬ್ಜೆಕ್ಟು ಒಂದು ಅಭ್ಯರ್ಥಿಗೆ ಆಸಕ್ತಿ ಇರಬೇಕು. ಯಾಕೆಂದರೆ ನಾನು ಕೇವಲ ಒಂದು ಪರೀಕ್ಷೆಯ ದೃಷ್ಟಿಯಿಂದ ನೋಡಿ ಇದನ್ನು ಪಾಸ್ ಮಾಡ್ತೀನಿ ಅಂದರೆ ಪ್ರಾಯಶಃ ಅಷ್ಟು ಸೂಕ್ತ ಅಲ್ಲ, ಅಥವಾ ಅಷ್ಟು ಹೆಚ್ಚಾಗಿ ಅಂಕಗಳು ಬರೋ ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಸೊ ನಮ್ಮ ಆಸಕ್ತಿ ಬಹಳ ಮುಖ್ಯ. ಅದರ ಜೊತೆಗೆ ಗೈಡ್ ಮಾಡೋದಕ್ಕೆ ಯಾರಾದರೂ ಇದ್ರೆ ಬಹಳ ಸಹಾಯ ಆಗುತ್ತೆ. ನನಗೆ ಬೇಕಾಬಿಟ್ಟಿಯಾಗಿ ಚಾಯ್ಸ್ ಮಾಡೋದು ಒಳ್ಳೇದಲ್ಲ, ಯಾಕಂದ್ರೆ ಕೆಲವೊಂದು ಸಬ್ಜೆಕ್ಟ್ಗಳು ತುಂಬಾ ಸ್ಕೋರಿಂಗ್ ಆಗೋದೇ ಇಲ್ಲದಂತ ಸಬ್ಜೆಕ್ಟ್ಗಳು ಇರ್ತವೆ. ಅದೇ ಬೇಕಾಬಿಟ್ಟಿಯಾಗಿ ಚಾಯ್ಸ್ ಮಾಡಬಾರ್ದು, ಯಾಕಂದ್ರೆ 500 ಅಂಕಗಳ ಪ್ರಶ್ನೆ. ಸೊ ಹಾಗಾಗಿ ತುಂಬಾ ಯೋಚನೆ ಮಾಡಿ ನಮಗೆ ಯಾವ್ದು ಆಸಕ್ತಿ ಇದೆ ಮತ್ತೆ ಅದರಲ್ಲಿ ನಮಗೆ ಮಾರ್ಗದರ್ಶನ ಮಾಡೋದಕ್ಕೆ ಯಾರಾದರೂ ಇದಾರಾ ಅಂತ ನೋಡಿ ಆಯ್ಕೆ ಮಾಡೋದು ಬಹಳ ಉಪಯುಕ್ತ ಆಗುತ್ತೆ. ಈ ಸಂದರ್ಭದಲ್ಲಿ ನಾನು ನಮ್ಮ ದೊಡ್ಡಪ್ಪ ಡಾಕ್ಟರ್ ಕೆ ಸತ್ಯನಾರಾಯಣ ಅವ್ರ ಜೊತೆಗೆ ಇನ್ನೊಬ್ಬರ ಹೆಸರನ್ನ ಹೇಳಲೇಬೇಕು. ಈ ಬಾರಿ ನಾನು ನನ್ನ 2ನೇ ಅಟೆಂಪ್ಟ್ ಅಲ್ಲಿ ಜೈಸ್ ಅಕಾಡೆಮಿಯ ಡಾಕ್ಟರ್ ವೆಂಕಟೇಶಪ್ಪ ಅಂತ ಅವರು ಸುಮಾರು 12-15 ವರ್ಷಗಳಿಂದ UPSC ವಿದ್ಯಾರ್ಥಿಗಳನ್ನ ತಯಾರಿ ಮಾಡ್ತಾ ಇದ್ದಾರೆ, ಡಾಕ್ಟರ್ ವೆಂಕಟೇಶಪ್ಪ ಅವರು. ಸೊ ಅವರ ತರಗತಿಯಲ್ಲಿ ಅವರ ಟೆಸ್ಟ್ ಸೀರೀಸ್ಗಳನ್ನ ನಾ ಬರೀತಾ ಇದ್ದೆ. ಸೊ ನನಗೆ ಬಹಳ ಸಹಾಯ ಮಾಡ್ತು ಅವರು ನೀಡ್ತಿದ್ದಂತಹ ಸಲಹೆಗಳು, ಮತ್ತೆ ಉತ್ತರವನ್ನ ಹೇಗೆ ರೂಪಿಸಬೇಕು, ಯಾವ್ಯಾವ ಪಾಯಿಂಟ್ಗಳನ್ನ ಬರೀಬೇಕು ಅಂತ ಅವ್ರು ಕೊಟ್ಟಂತಹ ಸಲಹೆಗಳು ತುಂಬಾ ಹೆಲ್ಪ್ ಆಯ್ತು. ಇದು ನಿಮಗೆ ಕನ್ನಡ ಪತ್ರಿಕೆಯಲ್ಲಿ ಆಯಿತು. ಕನ್ನಡ ಪತ್ರಿಕೆಯಲ್ಲಿ ಒಂದೊಂದು ಇಂಡಿವಿಜುವಲ್ ಎಷ್ಟೆಷ್ಟು ಆಯ್ತು ಸರ್? ಪೇಪರ್ 1 ಪೇಪರ್ 2? ಸರ್ ನನಗೆ ಪೇಪರ್ 1 ಅಲ್ಲಿ 130 ಬಂತು, ಪೇಪರ್ 2 ಅಲ್ಲಿ 136 ಬಂತು. ಎರಡು ಒಂದೇ ರೇಂಜಲ್ಲಿದೆ ಬಹುತೇಕ. ಅಲ್ಲಿಗೆ GS ಅಲ್ಲಿ ಎಲ್ಲೂ ಆಗದೆ ಇರೋಷ್ಟು ಅಚೀವ್ಮೆಂಟ್ ಇಲ್ಲಿ ಮಾಡಿಬಿಡ್ತೀರಾ? ಒಂದು ಮಟ್ಟಕ್ಕೆ ಸಹಾಯ. ಓಕೆ, ಗುಡ್ ಸರ್. ಈಗ ಫೈನಲಿ ಇಷ್ಟೆಲ್ಲ ಆಗ್ತಾ ಇದ್ದಂಗೆ ನಿಮ್ಮನ್ನು ಎಲಿಜಿಬಲ್ ಫಾರ್ ಪರ್ಸನಾಲಿಟಿ ಟೆಸ್ಟ್. ಏನು ಸರ್ ಪರ್ಸನಾಲಿಟಿ ಟೆಸ್ಟ್ ಅಂದರೆ? ಅಲ್ಲಿ ಏನೇನು ನಿಮ್ಮನ್ನು ಮೆಜರ್ ಮಾಡ್ತಾರೆ? ಸರ್ ನೀವು ಹೇಳಿದ ಹಾಗೆ UPSC ಅಂತಿಮ ಹಂತ ಅದು ಇಂಟರ್ವ್ಯೂ ಅಲ್ಲ, ಅದು ಪರ್ಸನಾಲಿಟಿ ಟೆಸ್ಟ್. ಎಸ್ ಸರ್. ಅಂದರೆ ಅಲ್ಲಿ ನಾವು ಎಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ ಅನ್ನೋದಕ್ಕಿಂತ ನಾವು ತಿಳ್ಕೊಂಡಿರುವಂತಹ ವಿಚಾರಗಳನ್ನ ಯಾವ ರೀತಿಯಲ್ಲಿ ಅಭಿವ್ಯಕ್ತಿಪಡಿಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಅದು ವ್ಯಕ್ತಿತ್ವ ಪರೀಕ್ಷೆ. ಎಸ್ ಸರ್. ಸೊ ಹಾಗಾಗಿ ಅಲ್ಲಿ ನಾವು ಎಷ್ಟು ವಿನಯದಿಂದ ವರ್ತಿಸ್ತೀವಿ, ನಮಗೆ ಗೊತ್ತಿಲ್ಲದಿರೋ ವಿಚಾರಗಳನ್ನ ನಮಗೆ ಗೊತ್ತಿಲ್ಲ ಅಂತ ಹೇಗೆ ವ್ಯಕ್ತಪಡಿಸ್ತೀವಿ, ಕನ್ವಿನ್ಸ್ ಮಾಡೋದು ಇಂಪಾರ್ಟೆಂಟು. ಅಂಡ್ ಗೊತ್ತಿಲ್ಲ ಅಂದರೆ ಅಲ್ಲಿ ನಾವು ಅದನ್ನ ಗೊತ್ತಿದೆ ಅಂತ ರೀತಿಯಲ್ಲಿ ಸುಳ್ಳಾಗಿ ತೋರಿಸ್ಕೊಳ್ಳೋದಕ್ಕಿಂತ ಸತ್ಯವಾಗಿ ಗೊತ್ತಿಲ್ಲ ಅಂತ ಒಪ್ಕೊಂಡ್ರೆ ಅವ್ರು ಅದನ್ನ ಹೆಚ್ಚು ಅಪ್ರಿಷಿಯೇಟ್ ಮಾಡ್ತಾರೆ. ಯಾಕೆಂದ್ರೆ ಈಗ ಅಕಸ್ಮಾತ್ ಅವರು ಕೇಳೋದಂಥ ಯಾವುದೋ ಒಂದು ಪ್ರಶ್ನೆಗೆ ನಮಗೆ ಗೊತ್ತಿಲ್ಲದೆ ಇದ್ರೂ ನಮ್ಗೆ ಗೊತ್ತು ಅಂತ ಹೇಳಿದ್ರೆ ಮೊದಲನೇ ಹಂತದ ಪ್ರಶ್ನೆಗಳನ್ನ ನಾವು ಹೇಗೋ ಉತ್ತರಿಸಬಹುದು. ಆದ್ರೆ ಇನ್ನೊಂದು ಸ್ವಲ್ಪ ಡೀಪ್ ಆಗಿ ಹೋದಾಗ ನಮ್ಗೆ ಗೊತ್ತಿಲ್ಲದೆ ಇರೋ ವಿಷಯ ಆದ್ರೆ ನಾವು ಅಲ್ಲಿ ಸಿಕ್ಕಾಕೋತೀವಿ. ಸೊ ಅದು ನಮ್ಗೆ ಅವಮಾನ, ಮುಖಭಂಗ ಆಗುತ್ತೆ, ಮತ್ತೆ ನಮ್ಮ ಅಂಕಗಳು ಕಡಿಮೆ ಆಗುತ್ತೆ. ಈಗ ನನ್ಗೆ ಈ ಬಾರಿ ಸಂದರ್ಶನದಲ್ಲಿ ಅವರು
ಡಿಫೆನ್ಸ್ ಬಗ್ಗೆ ನಿಂಗೆ ಏನು ಗೊತ್ತು ಅಂತ ಒಬ್ರು ಪ್ಯಾನೆಲ್ ಮೆಂಬರ್ ಕೇಳಿದ್ರು. ನನಗೆ ಪ್ರಿಪರೇಷನ್ ದೃಷ್ಟಿಯಿಂದ ನನಗೆ ಡಿಫೆನ್ಸ್ ಬಗ್ಗೆ ಸ್ವಲ್ಪ ಅರಿವಿತ್ತೆ ಹೊರತು ಅದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ನೇರವಾಗಿ ನನಗೆ ಸರ್ ನನ್ನ ಪ್ರಿಪರೇಷನ್ ದೃಷ್ಟಿಯಿಂದ ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡ್ಕೊಂಡಿದ್ದೀನಿ, ಅದಕ್ಕಿಂತ ಹೆಚ್ಚಾಗಿ ನಾನು ನೋಡ್ಕೊಂಡಿಲ್ಲ ಅಂತ ನೇರವಾಗಿ ಹೇಳಿದೆ. ಹಾಗಾಗಿ ಅವರು ಅದ್ರ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳನ್ನ ನನಗೆ ಕೇಳಿ, ನಿಮಗೆ ಗೊತ್ತು ಅಂದ್ರೆ ಹೆಚ್ಚಿನ ಪ್ರಶ್ನೆಗಳು ಸ್ಟಾರ್ಟ್ ಆಗ್ತವೆ. ಹಾಗಾಗಿ ಅಲ್ಲಿ ನಾವು ಆಕ್ಟ್ ಮಾಡೋದು ಖಂಡಿತವಾಗ್ಲೂ ಅಲ್ಲಿ ಅದು ಸೇಫರ್ ಸೈಡ್ ಅಲ್ಲ, ಅಲ್ವೇ ಅಲ್ಲ. ಯಾಕೆಂದ್ರೆ ಅವರೆಲ್ಲ 60-65 ವರ್ಷದ ವಯೋವೃದ್ಧರು, ಜ್ಞಾನವೃದ್ಧರು ಕೂಡ. ಸೊ ಅವರು ನಮ್ಮಂತ ಎಷ್ಟೋ ಜನ ಅಭ್ಯರ್ಥಿಗಳನ್ನ ವರ್ಷಾನುವರ್ಷ ನೋಡಿರ್ತಾರೆ. ಸೊ ನಾವು ಅಲ್ಲಿ ಎಲ್ಲೇ ಸ್ವಲ್ಪ ನಮ್ದು ಅಲ್ದೇ ಇರುವಂತಹ ವ್ಯಕ್ತಿತ್ವವನ್ನ ಅಲ್ಲಿ ತೋರ್ಸಕ್ಕೆ ಪ್ರಯತ್ನ ಪಟ್ರೆ ಅವರಿಗೆ ಈಸಿ, ಬಹಳ ಸುಲಭವಾಗಿ ಗೊತ್ತಾಗುತ್ತೆ ಫೇಕ್ ಮಾಡ್ತಾ ಇದ್ದಾನೆ ಅಂತ. ಸೊ ಅದರಿಂದ ನಮ್ಮ ಅಂಕಗಳೇ ಕಡಿಮೆ ಆಗುತ್ತೆ, ಮತ್ತೆ ಅದು ಅಂಥ ಶೋಭೆ ತರುವಂತ ವಿಚಾರ ಕೂಡ ಅಲ್ಲ. ಅದು UPSC ನೋಟಿಫಿಕೇಶನ್ ಮೆನ್ಷನ್ ಮಾಡ್ತಾರೆ, ಇಟ್ಸ್ ನಾಟ್ ಎ ಇನ್ಫಾರ್ಮೇಶನ್ ಟೆಸ್ಟ್ ಅಂತ ಒಂದು ಪದ ಮೆನ್ಷನ್ ಮಾಡ್ತಾರೆ. ಹಾಗಾಗಿ ಇನ್ಫಾರ್ಮೇಶನ್ ಬಗ್ಗೆ ಹೆಚ್ಚಾಗಿ ಇರಲ್ವಾ ಅಥವಾ ಇರುತ್ತಾ ಪ್ರಶ್ನೆಗಳು? ಇನ್ಫಾರ್ಮೇಶನ್ ಅಂದ್ರೆ ಇನ್ಫಾರ್ಮೇಶನ್ ಇಂದ ಶುರುವಾಗಿ ನಮ್ಮ ಅಭಿಪ್ರಾಯ ಅಥವಾ ನಮ್ಮ ಅನಾಲಿಸಿಸ್ಗೆ ಹೆಚ್ಚು ಫೋಕಸ್ ಇರುತ್ತೆ. ಈಗ ಅವರು ಯಾವುದೇ ರೀತಿಯಾದಂಥ ಪ್ರಶ್ನೆಗಳನ್ನ ಕೇಳಿದ್ರು, ಈಗ ಇನ್ಫಾರ್ಮೇಶನ್ ಟೆಸ್ಟ್ ಮಾಡಬೇಕು ಅಂದ್ರೆ ಅವರು ಪ್ರಿಲಿಮ್ಸ್ ಅಲ್ಲಿ ಹಾಗೂ ಮೇನ್ಸ್ ಅಲ್ಲಿ ಟೆಸ್ಟ್ ಮಾಡಿದ್ದಾರೆ. ಅಲ್ಲಿ ನಮ್ಮ ಅಭಿಪ್ರಾಯಗಳು, ಅನಿಸಿಕೆಗಳು ಮುಖ್ಯ ಆಗುತ್ತೆ, ಮತ್ತೆ ಅದನ್ನ ಹೇಗೆ ನಾವು ವ್ಯಕ್ತಪಡಿಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ಅಭಿಪ್ರಾಯ ಹಾಗೂ ಅಭಿವ್ಯಕ್ತಿ ಎರಡೂ ಮುಖ್ಯ ಆಗುತ್ತೆ. ಎಸ್ ಸರ್, ಎಷ್ಟೊತ್ತು ನಿಮ್ದು ಇಂಟರ್ವ್ಯೂ ಇತ್ತು ಸರ್? ಸುಮಾರು ಸರ್ ನಂದು ಸುಮಾರು 25-30 ನಿಮಿಷ ಇತ್ತು. ಸಾಮಾನ್ಯವಾಗಿ ಅರ್ಧ ಗಂಟೆ ಮಾಡ್ತಾರೆ, ದಟ್ ಇಸ್ ದ ಆವರೇಜ್. ಎಷ್ಟು ಆಯ್ತು ಸರ್ ಸ್ಕೋರ್ ಪರ್ಸನಾಲಿಟಿ ಟೆಸ್ಟ್? ಸರ್ ನನ್ನ ಅದೃಷ್ಟ ಚೆನ್ನಾಗಿತ್ತು, ನನಗೆ ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ 212 ಅಂಕಗಳು ಬಂತು. 212 ಫಾರ್ 300 275ಗೆ 212. ಏನ್ ಸರ್ ಒಳ್ಳೆ ನಂಬರ್ಗೆ ಬಂದಿದ್ದೀರಾ. ಇನ್ಫ್ಯಾಕ್ಟ್ ನನಗೆ ಈ ಬಾರಿ 77ನೇ ರ್ಯಾಂಕ್ ಬಂದಿದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ ಬಂದಿರುವಂತಹ ಅಂಕಗಳೇ. ಸಾಮಾನ್ಯವಾಗಿ ಎಷ್ಟು ಮಾಡ್ಬೋದು ಸರ್ ಸ್ಕೋರ್ ಇಲ್ಲಿ? ಸರ್ ನೀವೇನಾದ್ರೂ ಇಲ್ಲಿ ನೀವೇ ಟಾಪರ್ ಇದ್ದೀರಾ ಆಲ್ ಇಂಡಿಯಾ? ಈ ಬಾರಿ ಹೈಯೆಸ್ಟ್ ಬಂದಿರೋದು 215. ಓಕೆ. ಸೊ ಅದಾದ ನಂತರ 212 ಹೈಯೆಸ್ಟ್, ಸುಮಾರು 6-7 ಜನಕ್ಕೆ 212. ನೀವು ಸೆಕೆಂಡ್ ಇದ್ದೀರಾ ಹಾಗಾದ್ರೆ ಪರ್ಸನಾಲಿಟಿ. ಅದೃಷ್ಟವಶಾತ್ ಇದರಿಂದ ನೀವು ಒಳ್ಳೆ ರ್ಯಾಂಕಿಗೂ ಕೂಡ ಬರೋದಕ್ಕೆ ಕ್ಯಾರಿ ಆಯ್ತು. ಖಂಡಿತವಾಗ್ಲು. ಕಡಿಮೆ ಸಾಮಾನ್ಯವಾಗಿ ಕ್ವಾಲಿಫೈ ಆಗಿದ್ದಾರೆ UPSC ಲಿಸ್ಟ್ ಅಲ್ಲಿ. ಕಡಿಮೆ ಸ್ಕೋರ್ ಅಂದ್ರೆ ಎಷ್ಟಾಗಿರುತ್ತೆ ಸರ್? ಸರ್ ಕಡಿಮೆ ಸ್ಕೋರ್ ಅಂದ್ರೆ ಕೆಲವರಿಗೆ 140-150 ಬಂದಿರುವಂತಹ ಉದಾಹರಣೆಗಳು. ಅವ್ರು ಮೇನ್ಸ್ ಅಲ್ಲಿ ಜಾಸ್ತಿ ಮಾಡಿದಾಗ ಇನ್ನಾಗೋ ಚಾನ್ಸಸ್ ಇದೆಯಾ? ಅದು ಅಥವಾ 170-80 ತೆಗಿಬೇಕಾಗತ್ತಾ? ಅದು ಡಿಪೆಂಡ್ ಆಗುತ್ತೆ ಸರ್. ಅಂದ್ರೆ ಮೇನ್ಸ್ ಅಲ್ಲಿ ಎಷ್ಟು ಬಂದಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಪ್ರಾಯಶಃ 2 ವರ್ಷದ ಹಿಂದೆ ಸರ್ ಫಸ್ಟ್ ರ್ಯಾಂಕ್ ಬಂದವರಿಗೆ 1070-1072 ಅಂಕಗಳಿತ್ತು. ಅವ್ರಿಗೆ ಮೇನ್ಸ್ ಅಲ್ಲಿ 900ಕ್ಕಿಂತ ಹೆಚ್ಚು ಅಂಕಗಳು ಬಂದಿತ್ತು. ಬಟ್ ಇಂಟರ್ವ್ಯೂ ಅಲ್ಲಿ ಸುಮಾರು 150-160 ರೇಂಜ್ ಅಲ್ಲಿ ಇತ್ತು. ಸೊ ಅಷ್ಟು ಕಡಿಮೆ ಬಂದ್ರು ಅವ್ರು ಫಸ್ಟ್ ಬಂದ್ರು, ಯಾಕಂದ್ರೆ ಮೇನ್ಸ್ ಅಲ್ಲಿ ಅವರಿಗೆ 900ಕ್ಕಿಂತ ಜಾಸ್ತಿ ಬಂದಿತ್ತು. ಸೊ ಮೇನ್ಸ್ ಅಲ್ಲಿ ಈಗ ಇಂಟರ್ವ್ಯೂ ಅಲ್ಲಿ 180ಕ್ಕಿಂತ ಕಡಿಮೆ ಬಂದ್ರೆ ಮೇನ್ಸ್ ಅಲ್ಲಿ ಜಾಸ್ತಿ ತೆಗೆಯುವಂತ ಪ್ರೆಷರ್ ಜಾಸ್ತಿ ಆಗುತ್ತೆ. ಅದು ಎಲ್ಲವಾಗ್ಲೂ ಅದು ನಮಗೆ ಆ ಒಂದು ಅಷ್ಟು ಅಂಕಗಳನ್ನ ತೆಗೆಯೋದಕ್ಕೆ ಸಾಧ್ಯ ಆಗತ್ತಾ ಇಲ್ವಾ ಅನ್ನೋದು ಆಗಲ್ಲ. ಅಲ್ಲಿಗೆ ನೀವು ಮೇನ್ಸ್ ಅನ್ನು ಮತ್ತು ಪರ್ಸನಾಲಿಟಿ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಎಲ್ಲದಕ್ಕೂ ಪ್ಯಾಕ್ಡ್ ಆಗಿರಬೇಕು. ಪರ್ಸನಾಲಿಟಿ ಟೆಸ್ಟ್ಗೆ ಎಲ್ಲಾದರೂ ಟ್ರೈನಿಂಗ್ ತಗೊಂಡಿದ್ರಾ ಸರ್, ತರಬೇತಿ? ಸರ್ ಖಂಡಿತವಾಗ್ಲೂ ತಗೊಂಡಿದ್ದೆ. ಇದರಲ್ಲಿ ಮುಖ್ಯವಾಗಿ ನಾನು ಹೇಳಕ್ಕೆ ಇಷ್ಟಪಡೋದು ಇನ್ಸೈಟ್ಸ್ IAS, ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ಇನ್ಸೈಟ್ಸ್ IAS, ಅಲ್ಲಿನ ಡೈರೆಕ್ಟರ್ ಆದಂಥ ವಿನಯ್ ಜಿಬಿ ಅವರು, ಅವರಲ್ಲಿ ನಾನು ಸುಮಾರು ಒಂದು 5-6 ಸಂದರ್ಶನಗಳನ್ನೇ ಕೊಟ್ಟೆ. ಅವ್ರು 1-on-1 ಸೆಷನ್ಸ್ ಮಾಡ್ತಾರೆ, ಪ್ಯಾನೆಲ್ ಮಾಡಲ್ಲ. ಸುಮಾರು 5-6 1-on-1 ಸೆಷನ್ಸ್ ಮಾಡಿದೆ. ಸುಮಾರು 25-30 ನಿಮಿಷ ಸಂದರ್ಶನ ಅವರೊಬ್ಬರೇ ಮಾಡೋರು. ಅದಾದ ನಂತರ ಒಂದು 10-15 ನಿಮಿಷ ಫೀಡ್ಬ್ಯಾಕ್ ಕೊಡೋರು. ಅಂಡ್ ಅವ್ರು ಕೊಡ್ತಾ ಇದ್ದಂತಹ ಫೀಡ್ಬ್ಯಾಕ್ ಪ್ರಾಯಶಃ ಯಾವುದೇ ಪ್ಯಾನೆಲ್ ಮಾಕ್ ಇಂಟರ್ವ್ಯೂಲು ಅಷ್ಟು ಉಪಯುಕ್ತವಾದಂತಹ ಸಲಹೆಗಳು, ಅಷ್ಟು ಪರ್ಸನಲೈಸ್ಡ್ ಆದಂತಹ ಸಜೆಷನ್ಗಳು ನಂಗೆ ಬೇರೆ ಎಲ್ಲೂ ಸಿಗಲಿಲ್ಲ. ಸೊ ಅಂದ್ರೆ ನಿಮ್ಮ ಒಬ್ಬರಿಗೆ ಅವರು 1 ಅವರ್ ಕೊಡ್ತಾರೆ ಅಂತದ್ ನೀವು 6 ಸೆಷನ್ ತಗೋತೀರಾ ಅಂದ್ರೆ ಎಷ್ಟು ಟೈಮ್, ಎಷ್ಟು ಪೇಷನ್ಸ್ ಇರ್ಬೋದು ಅವರಿಗೆ, ಎಷ್ಟು ಕ್ಯಾಂಡಿಡೇಟ್ ಗಳಿಗೆ ಅವ್ರು ಮಾಡ್ತಾರೆ. ಅದೇ ಹೇಳ್ತಾರೆ, ಅವರ ಇಡೀ ದಿನವನ್ನ ಪ್ರಾಯಶಃ ಅವರು ಇದಕ್ಕೋಸ್ಕರ ಮೀಸಲಾಗಿಟ್ಟಿದ್ದಾರೆ. ಅಂಡ್ ಅದಕ್ಕೋಸ್ಕರ ಪ್ರಾಯಶಃ ಅವ್ರಿಗೆ ಅಂತಹ ಬ್ರ್ಯಾಂಡ್ ನೇಮ್ ಇದೆ, ಅಂತಹ ಬ್ರ್ಯಾಂಡ್ ವ್ಯಾಲ್ಯೂ ಇದೆ. ಇನ್ಸೈಟ್ಸ್ ಆಫ್ ಇಂಡಿಯಾ ನಿಮಗೆ ಪ್ರಿಲಿಮ್ಸ್ ಮೇನ್ಸ್ ಎಲ್ಲದಕ್ಕೂ ಸಪೋರ್ಟ್ ಆಗಿ ನಿಂತಿತ್ತು. ಹೌದು ಸರ್. ಸೊ ಅದ್ರ ಜೊತೆಗೆ ಅಗೇನ್ ಈಗ ಈ ಪ್ಯಾಂಡಮಿಕ್ ಸಂದರ್ಭದಲ್ಲಿ ಇಂಟರ್ವ್ಯೂಗಳು ಕೂಡ ಪೋಸ್ಟ್ಪೋನ್ ಆದಾಗ ಈ ಮಾತಾಡುವಂತಹ ಅಭ್ಯಾಸ ತಪ್ಪು ಹೋಗ್ಬಾರ್ದು ಅಥವಾ ಅಭಿವ್ಯಕ್ತಿಯ ಅಭ್ಯಾಸ ತಪ್ಪು ಹೋಗ್ಬಾರ್ದು ಅಂತ ನಮ್ಮ ದೊಡ್ಡಪ್ಪ ಕೂಡ, ಯಾಕೆಂದ್ರೆ ಪ್ಯಾಂಡಮಿಕ್ ಸಮಯದಲ್ಲಿ ಅವ್ರ ಮನೆಗೆ ಹೋಗೋದು ಅಥವಾ ಅವ್ರ ನಮಗೆ ಮನೆಗೆ ಬರೋದು ಅವಕಾಶ ಇರ್ತಿರ್ಲಿಲ್ಲ. ಸೊ ಅವರು ಸಹ ಆನ್ಲೈನ್ ಮಾಡೋರು. ಒಂದು ವಾರಕ್ಕೆ ಅಥವಾ 10 ದಿನಕ್ಕೊಂದ್ಸತಿ ನನಗೆ ಅಭ್ಯಾಸ ತಪ್ಪು ಹೋಗ್ಬಾರ್ದು ಅಂತ ಅವ್ರು ಮಾಡೋರು. ನನಗಿಂತ ತಯಾರಿ ಕಳೆದ 3 ವರ್ಷದಿಂದ ನನಗಿಂತ ಹೆಚ್ಚು ತಯಾರಿನ ಪ್ರಾಯಶಃ ಅವರೇ ಮಾಡಿದ್ದಾರೆ. ಓಕೆ ಸರ್. ಹಾಗೆ ಪರ್ಸನಾಲಿಟಿ ಟೆಸ್ಟ್ ಬಗ್ಗೆ ಈ ರೀತಿ ಆಯಿತು.
ಟೋಟಲಿ ಫೈನಲ್ ಆಗಿ 77ನೇ ರ್ಯಾಂಕಲ್ಲಿ ಕ್ವಾಲಿಫೈ ಆಗ್ತಾರೆ ಸರ್. ಈಗ ಫೈನಲ್ ಬುಲೆಟ್ಸ್ ಆಗಿ ನಾವು ಫಿನಿಶ್ ಮಾಡ್ತಾ ಇದ್ದೀವಿ. ರೆಫರೆನ್ಸ್ ಬುಕ್ಗಳು ರಿಲೇಟೆಡ್ ಆಗಿ ಸರ್ ಈಗ ಒಂದು ಕಡೆಯಿಂದ ಹೇಳ್ತಾ ಬಂದಿದ್ದೀರಾ, ಈಗ ಒಂದು ಸ್ಲಾಟಲ್ಲಿ ಮುಗಿಸ್ತಾ ಬರೋಣ. ಹಿಸ್ಟರಿ ಸರ್. ಸರ್ ಹಿಸ್ಟ್ರಿಗೆ NCERT, ಹಾಂ ಸರ್. ಜೊತೆಗೆ ಸ್ಪೆಕ್ಟ್ರಮ್ ಹಿಸ್ಟ್ರಿ, ಹಿಸ್ಟ್ರಿ, ಬಿಪಿನ್ ಚಂದ್ರ ಅವರ ಇಂಡಿಯಾ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್, ಎಸ್ ಸರ್. ಜೊತೆಗೆ ಹಳೆ NCERTಗಳ ವರ್ಲ್ಡ್ ಹಿಸ್ಟ್ರಿ ಸ್ವಲ್ಪ ಭಾಗಗಳು ಬೇಕಾಗುತ್ತೆ. ಎಕಾನಮಿ ಸರ್. ಎಕಾನಮಿಗೆ NCERTಗಳು ಬೇಕೇ ಬೇಕು. ಜೊತೆಗೆ ರಮೇಶ್ ಸಿಂಗ್ ಅಂತ ಒಂದು ಪುಸ್ತಕ ಇದೆ, ಎಸ್ ಸರ್. ಅದರಲ್ಲಿ ಬಹಳಷ್ಟು ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗುತ್ತೆ. ಜೊತೆಗೆ ದಿನಪತ್ರಿಕೆಗಳನ್ನ ಓದೋದು ಬಹಳ ಮುಖ್ಯ. ಇಲ್ಲಿ ನಾ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಕೇವಲ ಒಂದೇ ದಿನಪತ್ರಿಕೆಗೆ ಸ್ಟಿಕ್ ಆನ್ ಆಗೋದು ಒಳ್ಳೆಯದಲ್ಲ. ಈಗ ಯೂಶಲಿ UPSC ತಯಾರಿಯಲ್ಲಿರೋರು ದ ಹಿಂದೂ ಪತ್ರಿಕೆಯಿಂದ ರೆಫರ್ ಮಾಡ್ತಾರೆ. ಹಾಂ ಸರ್. ಬಟ್ ಅದು ಆ ಒಂದೇ ಪೇಪರು ಅಷ್ಟು ಸೂಕ್ತ ಅಲ್ಲ. ಯಾಕೆಂದರೆ ಅದರಲ್ಲಿ ಬರುವಂಥ ಆರ್ಟಿಕಲ್ಗಳಾಗಿರ್ಬೋದು ಅಥವಾ ಅದರಲ್ಲಿ ಕವರ್ ಮಾಡುವಂಥ ವಿಷಯಗಳು ಒನ್ ಸೈಡೆಡ್ ಪರ್ಸ್ಪೆಕ್ಟಿವ್ ಆಗುತ್ತೆ, ಸಮ್ವಾಟ್ ಬಿಯಾಸ್ಡ್ ಆಗಿದೆ ಅನ್ನೋದು ಆಪಾದನೆ ಇದೆ, ಕೆಲವು ಆಪಾದನೆ ಇದೆ. ಪ್ಲಸ್ ಅಲ್ಲಿ ಬರುವಂಥ ಲೇಖನಗಳು ಕೂಡ ಕೆಲವು ವಿಷಯಗಳ ಬಗ್ಗೆ ಮಾತ್ರ ಫೋಕಸ್ ಮಾಡುತ್ತೆ. ಸೊ ಒಂದು ಪರಿಪೂರ್ಣ ದೃಷ್ಟಿ, ಒಂದು ಹೋಲಿಸ್ಟಿಕ್ ಅಪ್ರೋಚ್ ಇರಬೇಕು ಅಂದ್ರೆ ಇನ್ನೊಂದು ಅಥವಾ ಇನ್ನೊಂದು 2 ಪತ್ರಿಕೆಗಳು ಓದೋದು ಬಹಳಷ್ಟು ಉಪಯುಕ್ತವಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾ ಹೇಳೋದು ಇಂಡಿಯನ್ ಎಕ್ಸ್ಪ್ರೆಸ್ ತುಂಬಾ ಸಹಾಯ ಮಾಡುತ್ತೆ. ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಬರುವಂತಹ ಆರ್ಟಿಕಲ್ಗಳಾಗಿರ್ಬೋದು, ಮತ್ತೆ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಎಕ್ಸ್ಪ್ಲೇನ್ಡ್ ಅಂತ ಒಂದು ಸೆಕ್ಷನ್ ಬರುತ್ತೆ. ಸೊ ಹಿಂದೂಲಿ ಹೇಗೆ ಪ್ರತಿ ಭಾನುವಾರ ಅವರು ಎಕ್ಸ್ಪ್ಲೇನ್ಡ್ ಸೆಕ್ಷನ್ ಮಾಡ್ತಾರೆ, ಇಂಡಿಯನ್ ಎಕ್ಸ್ಪ್ರೆಸ್ ಅವರು ಯಾವ್ಯಾವಾಗ ವಿಷಯಗಳು ಡೆವಲಪ್ ಆಗುತ್ತೆ ದಿನನಿತ್ಯವೂ ಕೂಡ ಅವ್ರದ್ದೊಂದು ಎಕ್ಸ್ಪ್ಲೇನ್ಡ್ ಸೆಕ್ಷನ್ ಅಂತ ಒಂದಿರುತ್ತೆ. ಸೊ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲ, ಇಂಡಿಯನ್ ಎಕ್ಸ್ಪ್ರೆಸ್ ಎಕ್ಸ್ಪ್ಲೇನ್ಡ್ ಸೆಕ್ಷನ್. ಅದರಲ್ಲಿ ಅವರು ಸೈನ್ಸ್ ಅಂಡ್ ಟೆಕ್ ಬಗ್ಗೆ ಕವರ್ ಮಾಡ್ತಾರೆ, ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಬಗ್ಗೆ ಕವರ್ ಮಾಡ್ತಾರೆ, ಎಕನಾಮಿಕ್ಸ್ ಕವರ್ ಮಾಡ್ತಾರೆ, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಎಕಾಲಜಿ, ಕ್ಲೈಮೇಟ್ ಚೇಂಜ್. ಸೊ ಯಾವ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ವಿದ್ಯಮಾನ ನಡೆದರೂ ಕೂಡ ಅದಕ್ಕೆ ಪೂರ್ತಿಯಾದಂತಹ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್, ಸದ್ಯದ ಪರಿಸ್ಥಿತಿ ಏನು ಮತ್ತು ಮುಂದೆ ಏನು ನಡೀಬಹುದು. ಸೊ ಪೂರ್ತಿಯಾಗಿ ಒಂದು ಮೇನ್ಸ್ ಆನ್ಸರ್ ಅಥವಾ ಒಂದು ಇಂಟರ್ವ್ಯೂಗೆ ಆನ್ಸರ್ಗೆ ಯಾವ ರೀತಿಯಾದಂಥ ಒಂದು ನಮಗೆ ಇನ್ಫಾರ್ಮೇಷನ್ ಬೇಕೋ ಸಂಪೂರ್ಣವಾಗಿ ಆ ಎಕ್ಸ್ಪ್ಲೇನ್ ಸೆಕ್ಷನ್ ಅಲ್ಲಿ ಇರುತ್ತೆ. ಇಂಡಿಯನ್ ಎಕ್ಸ್ಪ್ರೆಸ್ನ ಎಕ್ಸ್ಪ್ಲೇನ್ ಸೆಕ್ಷನ್ ತುಂಬಾ ಸಹಾಯ ಆಗುತ್ತೆ. ಜೊತೆಗೆ ಒಂದು ಬಿಸ್ನೆಸ್ ಪೇಪರ್ ಓದೋದು ಮುಖ್ಯ ಆಗುತ್ತೆ. ಎಕನಾಮಿಕ್ ಟೈಮ್ಸ್ ಆಗಿರ್ಬೋದು, ಮಿಂಟ್ ಅಥವಾ ಬಿಸ್ನೆಸ್ ಸ್ಟ್ಯಾಂಡರ್ಡ್ ಯಾವುದೇ ಆಗಿರಬಹುದು. ಯಾಕೆಂದ್ರೆ ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಹಾಗೂ ನಡೀತಾ ಇರುವಂಥ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ನಡೀತಾ ಇರುವಂಥ ಇಂಪ್ರೂವ್ಮೆಂಟ್ಗಳಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ಸಹಾಯ. ಎಕಾನಮಿ ರಿಲೇಟೆಡ್ ಒಂದು ನ್ಯೂಸ್ ಪೇಪರ್ ಬೆಟರ್ ಅಂತ ಹೇಳಿ ಸಜೆಸ್ಟ್ ಮಾಡ್ತಾರೆ ಸರ್. ಪೊಲಿಟಿಗೆ ಲಕ್ಷ್ಮೀಕಾಂತ್ ಫೌಂಡೇಶನ್ ಕೊಡುತ್ತೆ, NCERT ಕೂಡ ಫೌಂಡೇಶನ್ ಕೊಡುತ್ತೆ. ಅದು ಬಿಟ್ಟರೆ ನಡೀತಾ ಇರುವಂತಹ ಪ್ರಚಲಿತ ವಿದ್ಯಮಾನಗಳನ್ನ ಆದಷ್ಟು ಫಾಲೋ ಮಾಡೋದು ನ್ಯೂಸ್ ಪೇಪರ್ಗಳಿಂದ ತುಂಬ ಮುಖ್ಯ ಆಗುತ್ತೆ. ಎಸ್ ಸರ್. ಜಾಗ್ರಫಿಗೆ NCERT ಮತ್ತು GC ಲಿಯೋಂಗ್ ಸರ್. NCERT GC ಲಿಯೋಂಗ್. SNTಗೆ ಏನಾದರೂ ಸ್ಪೆಷಲ್ ಬುಕ್ ನೀಡಿದೆಯಾ ಸರ್? SNTಗೆ ನಾನು ಯಾವುದೇ ರೀತಿಯಾದ ಸ್ಪೆಸಿಫಿಕ್ ಆಗಿ ಯಾವುದೇ ಬುಕ್ಗಳನ್ನ ನಾನು ಕಂಡಿಲ್ಲ. ಎನ್ವೈರ್ಮೆಂಟ್ ಎಕಾಲಜಿ ಸರ್, ಎನ್ವೈರ್ಮೆಂಟ್ ಎಕಾಲಜಿಗೆ ಯೂಶಲಿ ಈ ಶಂಕರ್ IAS ಅಂತ ಒಂದು ಅಕಾಡೆಮಿ ಇದೆ, ಅವರು ಹೊರತರುವಂತಹ ಎನ್ವೈರ್ಮೆಂಟ್ ಅಂಡ್ ಎಕಾಲಜಿನ ಬಹಳಷ್ಟು ಎಕ್ಸ್ಟೆನ್ಸಿವ್ ಆಗಿ ಕವರ್ ಮಾಡ್ತಾರೆ ಅಂತ ಹೇಳ್ತಾರೆ, ಅದನ್ನ ರೆಫರ್ ಮಾಡ್ಬೋದು. ಇದರಾಚೆಗೆ ಸರ್ ಎಥಿಕ್ಸ್ಗೆ ಈಗ ಅಲ್ಲೇ DK ಬಾಲಾಜಿ ಸರ್ ಮತ್ತು ಲೆಕ್ಸಿಕಾನ್ 2 ಹೇಳಿದ್ದೀರಾ. ಇದು ರೆಫರೆನ್ಸ್ ಬುಕ್ ರಿಲೇಟೆಡ್ ಆಗಿ. ಎಸ್ ಸರ್. ಮತ್ತು ಇಂಟರ್ನೆಟ್, ಈ ಸೋಷಿಯಲ್ ಮೀಡಿಯಾ, ಈಸ್ ಇಟ್ ನೀಡ್ ಆರ್ ನಾಟ್ ನೀಡ್? ಸೋಷಿಯಲ್ ಮೀಡಿಯಾ ಬಗ್ಗೆ ನನಗೆ ಅಷ್ಟಾಗಿ ಅದು ಅಷ್ಟು ಅಗತ್ಯನ ಇಲ್ವಾ ಅನ್ನೋದು ನಂಗೆ ಅಷ್ಟಾಗಿ ಗೊತ್ತಿಲ್ಲ. ಯಾಕಂದರೆ ನನ್ನ ಸೋಷಿಯಲ್ ಮೀಡಿಯಾ ಐಡಿಗಳಿದ್ರೂ ಅಷ್ಟೊಂದು ಆ್ಯಕ್ಟಿವ್ ಅಲ್ಲ. ಇಂಟರ್ನೆಟ್ ಖಂಡಿತವಾಗ್ಲೂ ಮುಖ್ಯ ಸರ್. ಯಾಕಂದರೆ ಎಷ್ಟೋ ಆರ್ಟಿಕಲ್ಗಳು, ಎಷ್ಟೋ ಇನ್ಫಾರ್ಮೇಷನ್ ನಮಗೆ ಸಿಗೋದೇ ಗೂಗಲಿಂದ. ಸೊ ಹಾಗಾಗಿ ಇಂಟರ್ನೆಟ್ ಕನೆಕ್ಟಿವಿಟಿ ಬಹಳ ಮುಖ್ಯ. ಮತ್ತು ಪ್ರಸ್ತುತ ಸಂದರ್ಭದಲ್ಲಿ ಈ COVID-19 ಒಂದು ವಿದ್ಯಮಾನದಿಂದ ಯಾವ ರೀತಿಯಾಗಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಕಡಿಮೆ ಆಗಿದೆ ಅಥವಾ ಬೇರೆ ರೀತಿಯಾದಂಥ ಎಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ ಅಥವಾ ಪುಸ್ತಕಗಳನ್ನ ಖರೀದಿ ಮಾಡೋಕ್ಕೆ ಸಾಧ್ಯ ಇಲ್ಲದೆ ಇರುವಾಗ ಇಂಟರ್ನೆಟ್ ಬಹಳ ಮುಖ್ಯ ಆಗುತ್ತೆ. ಸೊ ಇಂಟರ್ನೆಟ್ನ ನಾವು ಯಾವ ರೀತಿ ಉಪಯೋಗಿಸ್ಕೋತೀವಿ ಅನ್ನೋದು ಸದ್ಬಳಕೆ ಮತ್ತು ಅದರ ಅಬ್ಯೂಸ್, ಮಿಸ್ಯೂಸ್, ಬೇರೆ ಬೇರೆ ಅರ್ಥಗಳಿದೆ, ಅಲ್ಲಿ ಬಳಸ್ಕೊಳ್ಳೋದು ಇಂಪಾರ್ಟೆಂಟ್. ಸೋಷಿಯಲ್ ಮೀಡಿಯಾ ಅಂದರೆ ಸರ್, ನಾನು ಗ್ರೂಪ್ಗಳು ಏನಾದರೂ ಮಾಡ್ಕೊಂಡು ನೀವು ನಿಮ್ಮ ನಡುವೆ ಮೆಟೀರಿಯಲ್ ಶೇರಿಂಗ್ ಈ ಥರದ್ದಲ್ಲಿ ಕೇಳಿದೆ. ಅಂದರೆ ಫೇಸ್ಬುಕ್ಕು ಆ ಥರದಲ್ಲ, ಈ ವಾಟ್ಸಪ್ ಗ್ರೂಪು, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಏನಾದರೂ ನಿಮ್ಮ ಗ್ರೂಪ್ನಲ್ಲಿ ಮೆಟೀರಿಯಲ್ ಶೇರಿಂಗ್ ಈ ಥರದ್ದು ಏನಾದರೂ ಆಪ್ಷನ್ ಮಾಡ್ಕೊಂಡಿದ್ರಾ ಅಥವಾ ಅಗತ್ಯ ಇದೆಯಾ? ಸರ್, ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ವೇರಿ ಆಗ್ತಾ ಹೋಗುತ್ತೆ. ನನಗೆ ಈ ಗ್ರೂಪ್ ಸ್ಟಡೀಸ್ ಮಾಡೋದಾಗಲಿ ಅಥವಾ ಗ್ರೂಪ್ಗಳು ಕ್ರಿಯೇಟ್ ಮಾಡಿಕೊಂಡು ಒಬ್ಬರ ಉತ್ತರವನ್ನು ಇನ್ನೊಬ್ಬರು ವ್ಯಾಲ್ಯೂಯೇಟ್ ಮಾಡೋದು, ಅದು ನನಗೆ
ಐ ಮೀನ್ ಮೊದಲಿಂದಾನು ಕಾಲೇಜ್ ಸಮಯದಿಂದಾನು ನಾನು ಅಷ್ಟಾಗಿ ಗ್ರೂಪ್ ಸ್ಟಡೀಸ್ ಬಗ್ಗೆ ಹೆಚ್ಚು ಒಲವಿರಲಿಲ್ಲ. ಕ್ಲೋಸ್ ಡೋರ್ ಪಾಲಿಸಿ. ಸೊ ಹಾಗಾಗಿ ನಾನು ನನ್ನ ಪ್ರಿಪ್ರೇಷನ್ ನಾನು ಮಾಡ್ಕೋತಾ ಇದ್ದೆ. ಮತ್ತೆ ಇನ್ಸೈಟ್ಸ್ ಅಲ್ಲಿ ಕೆಲವರಿಗೆ ಒಂದೆರಡು ಬಾರಿ ನನ್ನ ಉತ್ತರಗಳನ್ನ ತೋರಿಸ್ತಾ ಇದ್ದೆ. ವಿನಯ್ ಸರ್ ಅವರಿಗೆ ಕೆಲವು ಬಾರಿ ನನ್ನ ಎಸ್ಸೆಗಳನ್ನ ತೋರಿಸ್ತಾ ಇದ್ದೆ. ಮತ್ತೆ ನಮ್ಮ ದೊಡ್ಡಪ್ಪ ಡಾಕ್ಟರ್ ಕೆ ಸತ್ಯನಾರಾಯಣ ಅವರಿಗೆ ನನ್ನ ಆಲ್ಮೋಸ್ಟ್ ನಾನು ಬರ್ದಿದ್ದು ಎಲ್ಲವನ್ನೂ ತೋರಿಸ್ತಾ ಇದ್ದೆ. ಕನ್ನಡ ಸಾಹಿತ್ಯ ಆಗಿರ್ಬೋದು, ಜನರಲ್ ಸ್ಟಡೀಸ್, ಎಸ್ಸೆ ಎಲ್ಲವನ್ನ ಅವ್ರ ಮೂಲಕ ನಾನು ಎವ್ಯಾಲ್ಯೂಯೇಟ್ ಮಾಡಿಸ್ಕೊತಾ ಇದ್ದೆ. ಸೊ ನನಗೆ ಹಾಗಾಗಿ ಬೇರೆಯವರ ಅಂದ್ರೆ ಬೇರೆ ಪಿಯರ್ ಗ್ರೂಪ್ನ ನಾನು ಅಷ್ಟಾಗಿ ಡೆವಲಪ್ ಮಾಡ್ಕೊಳ್ಳಿ ಡಿಪೆಂಡ್ ಆಗಿಲ್ಲ. ಓಕೆ ಸರ್, ಈಗ ಮಾಕ್ ಟೆಸ್ಟ್ಗಳು ಎಲ್ಲಿ ತೊಗೊಂಡ್ರಿ, ಹೇಗೆ ಹೆಲ್ಪ್ ಮಾಡಿದ್? ಮಾಕ್ ಟೆಸ್ಟ್ ಅಂದರೆ ಪ್ರಿಲಿಮ್ಸ್ಗೆ, ಮೇನ್ಸ್ಗೆ ಎಲ್ಲದಕ್ಕೂ ಸಪ್ರೇಟ್ ಇರುತ್ತಾ? ಹೇಗಿದು ಬೈ ಮಾಡೋದಾ? ಸರ್, ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ನ ಸೇರ್ಕೊಂಡ್ರೆ ಯೂಶಲಿ ಫಸ್ಟ್ ಟೈಮ್ ಸೇರ್ಕೋತಾ ಇರೋರಿಗೆ ಅವ್ರು ಪೂರ್ತಿ ಇಂಟಿಗ್ರೇಟೆಡ್ ಪ್ಯಾಕೇಜ್ ತರಾನೇ ಕೊಡ್ತಾರೆ. ಸೊ ಪ್ರಿಲಿಮ್ಸ್, ಮೇನ್ಸ್ ಮತ್ತೆ ಇಂಟರ್ವ್ಯೂ ಪೂರ್ತಿ ಒಂದು ಪ್ಯಾಕೇಜ್ ಆಗಿ ಕೊಡ್ತಾರೆ. ಸೊ ನಾನು 2018 ನಾನು ಪ್ರಿಪ್ರೇಷನ್ ಶುರು ಮಾಡಿದಾಗ ಇನ್ಸೈಟ್ಸ್ನಲ್ಲಿ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಪೂರ್ತಿಯಾಗಿ ಪ್ಯಾಕೇಜ್ ತೊಗೊಂಡಿದ್ದೆ. ಸೊ ಇನ್ಸೈಟ್ಸ್ನಲ್ಲಿ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಬರೀತಾ ಇದ್ದೆ, ವಾರಕ್ಕೊಂದು ಟೆಸ್ಟ್ ಸೀರೀಸ್ ಇರೋದು. ಆನ್ಲೈನ್ ಆರ್ ಆಫ್ಲೈನ್ ಸರ್? ಆಫ್ಲೈನ್. ಓಕೆ ಓಕೆ. ಆ ನಂತರ ನಾನು ಅಲ್ಲಿ ಪ್ರಿಲಿಮ್ಸ್ ಕ್ವಾಲಿಫೈ ಆದಮೇಲೆ ಅಲ್ಲೇ ಮೇನ್ಸ್ ಟೆಸ್ಟ್ ಸೀರೀಸ್ನು ಕೂಡ ಅಲ್ಲೇ ಕಂಟಿನ್ಯೂ ಮಾಡಿ. ಎಷ್ಟು ಕೊಡ್ತಾರೆ ಸರ್ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್? ಎಷ್ಟು ಸುಮಾರು ಅಪ್ರಾಕ್ಸಿಮೇಟ್? ಸರ್ ಐ ಥಿಂಕ್ 20, 10, ಐ ಥಿಂಕ್ ಒಂದು 40 ಟೆಸ್ಟ್ಗಳ ತನಕ ನಡೆಯುತ್ತೆ. ಪೇಪರ್ 1 ಪೇಪರ್ 2 ಎರಡೂ ಸೇರಿ ಸುಮಾರು 40-45 ಟೆಸ್ಟ್ ತನಕ ನಡೆಯುತ್ತೆ ಅಂತ. ಪ್ರಿಲಿಮ್ಸ್ಗೆ. ಮೇನ್ಸ್ಗೆ ಸರ್? ಮೇನ್ಸ್ಗೆ ಯಾಕಂದರೆ ತುಂಬ ಬರೆಯೋದಿರೋದ್ರಿಂದ ಅಲ್ಲೂ ಕೂಡ ಜಾಸ್ತಿ ಇರುತ್ತಾ, ಒಂದು ಲಿಮಿಟೆಡ್ ಇರುತ್ತಾ? ಮೇನ್ಸ್ಗೆ ಅಂದರೆ ಎಸ್ಸೆ ಮತ್ತು GS-ಗಳಿಗೆ ಅವ್ರು ಕಂಡಕ್ಟ್ ಮಾಡ್ತಾರೆ. ಎಸ್ ಸರ್. ಅವೆಲ್ಲ ಸೇರಿ 28-30 ಟೆಸ್ಟ್ಗಳ ತನಕ ಆಗುತ್ತೆ ಸರ್ ಅವ್ರದ್ದು. 28-30 ಟೆಸ್ಟ್ಗಳು ಆಗುತ್ತೆ. ಅಷ್ಟು ಹಾರ್ಡ್ ವರ್ಕ್ ಮಾಡಿದಾಗ ಇಂಥದ್ದೊಂದು ಸಕ್ಸಸ್ಗೆ ಬಂದು ಬಿಡ್ತೀರಾ? ಅದು ಟೆಸ್ಟ್ ಸೀರೀಸ್ಗಳನ್ನ ರೆಗ್ಯುಲರ್ ಆಗಿ ಬರೆಯೋದು ಬಹಳ ಮುಖ್ಯ. ಎಸ್ ಸರ್, ಎಸ್ ಸರ್. ರಿಸಲ್ಟ್ ಪ್ರೆಡಿಕ್ಟ್ ಮಾಡಿದ್ರಾ ನೀವು? ಸರ್, UPSC ಅನ್ನೋದು ಅದೊಂದು ಸ್ವಲ್ಪ ಗ್ಯಾಂಬಲ್ ರೀತಿನೇ. ಸೊ ಅದರಲ್ಲಿ ಪ್ರೆಡಿಕ್ಟ್ ಮಾಡೋದು ಬಹಳ ಕಷ್ಟ. ಅಂದರೆ ಹೋದ ಸತಿಯ ನನ್ನ ಪರ್ಫಾರ್ಮೆನ್ಸ್ ಹಾಗೂ ಈ ಸತಿ ನನ್ನ ಪರ್ಫಾರ್ಮೆನ್ಸ್ ಮೇನ್ಸಲ್ಲಿ ನನಗೆ ಓಕೆ ಈ ಬಾರಿ ಮೇನ್ಸ್ ಕ್ಲಿಯರ್ ಆಗಬಹುದಾದಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಗೊತ್ತಿತ್ತು ಹೋದ ಸತಿ ಕಂಪೇರ್ ಮಾಡಿದ್ರೆ. ಯಾಕೆಂದರೆ ಆ ಒಂದು ಮಾಕ್ ಟೆಸ್ಟ್ಗಳಲ್ಲಿ ಬರಿತಾ ಇದ್ದಂತಹ ರೀತಿ ಅಥವಾ ಮೇನ್ ಸಂದರ್ಭದಲ್ಲಿ ಬರೆದಿದ್ದಂತಹ ರೀತಿ ಒಂದು ಮಟ್ಟಕ್ಕೆ ಸ್ವಲ್ಪ ವಿಶ್ವಾಸ ಆಯಿತು. ಹೋದ ಸತಿ ಆಗಿರಲಿಲ್ಲಪ್ಪ, ಈ ಸತಿ ಆಗೋ ಸಾಧ್ಯತೆ ಇದೆ ಅನ್ನೋ ವಿಶ್ವಾಸ ಆಯಿತು. ಎಸ್ ಸರ್. ಇಂಟರ್ವ್ಯೂಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ, ಇಂಟರ್ವ್ಯೂ ಆದಾಗ ನನಗೆ ತೃಪ್ತಿ ಇತ್ತು. ಓಕೆ, ಅವ್ರು ಕೇಳಿರುವಂತಹ ಪ್ರಶ್ನೆಗಳಿಗೆ ನನಗೆ ತಿಳಿದಷ್ಟು ಮಟ್ಟಕ್ಕೆ ಸಮರ್ಪಕವಾಗಿ, ಸಮಂಜಸವಾಗಿ, ಆದಷ್ಟು ನನಗೆ ಸಾಧ್ಯ ಆಗೋ ಮಟ್ಟಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ. ನನಗೆ ಸ್ಯಾಟಿಸ್ಫೈ ಆಗಿತ್ತು ಹೊರಗಡೆ ಬಂದಾಗ. ಆದರೆ 212 ಬರುತ್ತೆ ಅಂತ ನಾನು ಖಂಡಿತವಾಗ್ಲೂ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಇನ್ಫ್ಯಾಕ್ಟ್ ಈ ಮಾಕ್ ಇಂಟರ್ವ್ಯೂ ಸೆಷನ್ಗಳು ನಡೆದಾಗ ವಿನಯ್ ಸರ್ ನನಗೆ ಹೇಳೋರು, ಅವರ ಒಂದು ಅನಾಲಿಸಿಸ್ ಯೂಶಲಿ ತುಂಬ ಪರ್ಫೆಕ್ಟ್ ಆಗಿರುತ್ತೆ. ಅವರು ನನಗೆ ಹೇಳಿದ್ದು, ನೀನು ಉತ್ತರ ಕೊಡ್ತಾ ಇರುವಂಥ ರೀತಿ ನೋಡಿದ್ರೆ 190ಕ್ಕಿಂತ ಜಾಸ್ತಿ ಖಂಡಿತ ಬರುತ್ತೆ. ಅವತ್ತಿನ ದಿನ ಪ್ರಶ್ನೆಗಳು ನಿನಗೆ ಫೇವರಬಲ್ ಆಗಿದ್ರೆ ಮತ್ತು ಬೋರ್ಡ್ ಸ್ವಲ್ಪ ಫೇವರಬಲ್ ಆಗಿದ್ರೆ 200 ತನಕ, 200ರಿಂದ ಸ್ವಲ್ಪ ದಾಟ್ಬೋದು, 203, 205 ತನಕ ಬರೋ ಸಾಧ್ಯತೆ ಇದೆ ಅಂತ ಅವ್ರು ಹೇಳಿದರು. ಸೊ ನನ್ನ ಅದೃಷ್ಟ ಚೆನ್ನಾಗಿತ್ತು, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಬಂದಿದೆ. ಸೊ ಹಾಗಾಗಿ ನನ್ನ ರ್ಯಾಂಕ್ ಕೂಡ ಸ್ವಲ್ಪ ಇಂಪ್ರೂವ್. ಅಲ್ಲಿಗೆ ವಿನಯ್ ಸರ್ನ UPSC ಚಾಣಕ್ಯ ಅಂತ ಕರಿಬೋದು ನಾವು. ಒಂದು ಮಟ್ಟಕ್ಕೆ ಖಂಡಿತವಾಗ್ಲೂ ಕರಿಬೋದು. ಯಾಕಂದರೆ ನಮ್ಮ ಕನ್ನಡದ ಹುಡುಗರು ಎಲ್ಲೋ ಡೆಲ್ಲಿ, ಹೈದರಾಬಾದ್ ಹೋಗ್ತಾ ಇದ್ದಾರೆ. ಇಲ್ಲೊಂದು ಬೆಸ್ಟ್ ಇನ್ಸ್ಟಿಟ್ಯೂಟ್ ಇದೆ, ಇನ್ನೂ ಇದನ್ನ ಬಳಸ್ಕೋಬೋದು ಅಂತ ನಾವು ಹೇಳ್ಬೋದಲ್ಲ ಸರ್? ಖಂಡಿತವಾಗ್ಲೂ. ಎಸ್ ಸರ್. ಫೈನಲಿ ಸರ್, ರೂರಲ್ ಸ್ಟೂಡೆಂಟ್ಸ್, ನೀವು ಅರ್ಬನಲ್ಲಿ ಬೆಳೆದಿದ್ದೀರಾ, ಈ ರೂರಲ್ ಸ್ಟೂಡೆಂಟ್ಸ್ಗೆ ಒಂದು ಭಯ ಇರುತ್ತೆ, ನಮ್ಮ ಕೈಲಿ ಆಗುತ್ತೋ ಇಲ್ಲೋ ಅಂತ. ನೀವು ಫೇಸ್ ಮಾಡದೇ ಇದ್ದರು ನಿಮ್ಮ ಅನುಭವದಿಂದ, ಯಾಕಂದರೆ ರೂರಲ್ ರಿಲೇಟೆಡಾಗಿ ಸ್ಟಡಿ ಮಾಡಿರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಈಸ್ ಇಟ್ ಡಿಫಿಕಲ್ಟ್ ಫಾರ್ ದೆಮ್? ಸರ್, ಇವಾಗ ಟೆಕ್ನಾಲಜಿ ಯಾವ ರೀತಿಲಿ ಬೆಳೀತಾ ಇದೆ ಅಂದರೆ ಈ ಬ್ಯಾರಿಯರ್ ತೆಗಿತಾ ಇದೆ, ಬ್ಯಾರಿಯರ್ ಹೋಗ್ತಾ ಇದೆ. ಸೊ ಈಗ UPSC ತಯಾರಿ ಆಗ್ತಿರುವಂಥ ಎಷ್ಟೋ ಜನ ವಿದ್ಯಾರ್ಥಿಗಳು ಅವ್ರು ಯೂಸ್ ಮಾಡುವಂಥ ಮೆಟೀರಿಯಲ್ ಬೇರೆಯವರಿಗೆ ಸಿಗಲಿ ಅಂತ ಅದನ್ನ ಫ್ರೀಯಾಗಿ ಅಪ್ಲೋಡ್ ಮಾಡೋ ಎಷ್ಟೋ ವೆಬ್ಸೈಟ್ಗಳಿದೆ. ಸೊ ಟೆಸ್ಟ್ ಪೇಪರ್ಗಳಾಗಿರ್ಬೋದು, ಮೆಟೀರಿಯಲ್ ಆಗಿರ್ಬೋದು, ಫ್ರೀಯಾಗೆ ಸಿಗ್ತದೆ, ನಾವು ಸಬ್ಸ್ಕ್ರೈಬು ಮಾಡಬೇಕಾಗಿಲ್ಲ. ಮತ್ತೆ ಈ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಸಹ ಇವಾಗ ಆನ್ಲೈನ್ ತರಗತಿಗಳನ್ನ ನಡೆಸ್ತಾ ಇದೆ, ಆನ್ಲೈನ್ ಟೆಸ್ಟ್ ಸೀರೀಸ್ಗಳನ್ನ ನಡೆಸ್ತಾ ಇದೆ. ಸೊ ಕನೆಕ್ಟಿವಿಟಿಯ ಸಮಸ್ಯೆ ಸದ್ಯಕ್ಕೆ ಹೌದು ಸ್ವಲ್ಪ ಇದೆ, ಅದನ್ನ ಇಲ್ಲ ಅಂತ ಹೇಳಕ್ಕಾಗಲ್ಲ, ಖಂಡಿತವಾಗ್ಲೂ ಕನೆಕ್ಟಿವಿಟಿಯ ಸಮಸ್ಯೆ ಇದೆ. ಆದರೆ ಪ್ರಾಯಶಃ ಇನ್ನೊಂದು 2-3 ವರ್ಷದಲ್ಲಿ ಈ ಒಂದು ಕನೆಕ್ಟಿವಿಟಿ ಸಮಸ್ಯೆ ಕೂಡ ನಾವು ಇನ್ನಷ್ಟು ಹೆಚ್ಚು ಸಮರ್ಪಕವಾಗಿ ಅಡ್ರೆಸ್ ಮಾಡಿರ್ತೀವಿ. ಸೊ ಹಾಗಾಗಿ ನಗರ ಪ್ರದೇಶ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಇರುವಂತಹ ಅಂತರ ಇವತ್ತೇನಿದೆ
ಅದು ಖಂಡಿತವಾಗ್ಲೂ ದೂರ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಆಕ್ಸೆಸ್ ಟು ಇನ್ಫಾರ್ಮೇಶನ್. ಎಸ್ ಸರ್, ಎಸ್ ಸರ್. ಎಕ್ಸ್ಪೋಜರಿಗೆ ಸಂಬಂಧಪಟ್ಟ ಹಾಗೆ ಪ್ರಾಯಶಃ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಇರುವಂತಹವರಿಗೆ ಸ್ವಲ್ಪ ವ್ಯತ್ಯಾಸ ಇರಬಹುದು. ಆದರೆ ನಗರ ಪ್ರದೇಶದಲ್ಲಿ ಎಕ್ಸ್ಪೋಜರ್ ಜಾಸ್ತಿ, ಅದ್ರ ಜೊತೆಗೆ ಡಿಸ್ಟ್ರಾಕ್ಷನ್ಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಗ್ರಾಮೀಣ ಪ್ರದೇಶದಲ್ಲಿ ಇರೋರಿಗೆ ಅವಕಾಶ ಅದೊಂದು ರೀತಿಯಲ್ಲಿ ಅಡ್ವಾಂಟೇಜ್ ಆಗಿ ಕೂಡ ಇರಬಹುದು. ಸೊ ನಾನು ಗ್ರಾಮೀಣ ಪ್ರದೇಶದಲ್ಲಿ ಇದ್ದೀನಿ, ಹಾಗಾಗಿ ನನಗೆ ಇದು ಒಂದು ತೊಡಕಾಗತ್ತೆ, ಇದೆ ಬ್ಯಾರಿಯರ್ ಆಗತ್ತೆ ಅನ್ನೋ ಒಂದು ಮನೋಭಾವವನ್ನ ಬಿಟ್ಟು ಇರುವಂತಹ ಇನ್ಫಾರ್ಮೇಶನ್, ಇರುವಂತಹ ಆಕ್ಸೆಸ್ ನ ಬಳಸ್ಕೊಂಡ್ರೆ ಖಂಡಿತವಾಗ್ಲೂ ಗ್ರಾಮೀಣ ಪ್ರದೇಶದಲ್ಲಿರೋರು ಕೂಡ ಈ ಪರೀಕ್ಷೆನ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಕ್ಲಿಯರ್ ಮಾಡಬಹುದು. ಎಸ್ ಸರ್, ಕೊನೆಗೆ ಫೈನಲ್ ಟಾಕ್ ಸರ್, ಮಾಧ್ಯಮ ಏನಾದ್ರು ತೊಡಕಾಗುತ್ತಾ? ಅಂದರೆ ಕನ್ನಡ ಮಾಧ್ಯಮದಲ್ಲಿ ಪರ್ಸನಾಲಿಟಿ ಟೆಸ್ಟ್ ಕೊಡ್ಬೋದಾ? ಪರ್ಸನಾಲಿಟಿ ಟೆಸ್ಟ್ ಕೊಡೋದಕ್ಕೆ ಅವಕಾಶ ಇದೆ, ಖಂಡಿತವಾಗ್ಲೂ ಇದೆ. ಈಗ ಇಂಗ್ಲಿಷ್ ಅಲ್ಲದೇನೆ ಬೇರೆ ಸ್ಕೆಡ್ಯೂಲ್ಡ್ ಲ್ಯಾಂಗ್ವೇಜಸ್ ಏನಿದೆ ಅದರಲ್ಲಿ ಪರ್ಸನಾಲಿಟಿ ಟೆಸ್ಟ್ ಕೊಡುವಂತಹ ಅವಕಾಶ ಇದೆ, ಬಟ್ ಅದನ್ನ ಮೊದಲೇ ಸೂಚಿಸಬೇಕಾಗುತ್ತೆ. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಏನ್ ಎದುರಾಗಬಹುದು ಅಂದ್ರೆ, ಅವ್ರ ಪ್ರಶ್ನೆ ಕೇಳೋದನ್ನ ಮಧ್ಯದಲ್ಲಿ ಒಬ್ರು ಟ್ರಾನ್ಸ್ಲೇಟರ್ ಇರ್ತಾರೆ, ಅವ್ರು ಅದನ್ನ ನಮ್ಗೆ ಹೇಳ್ತಾರೆ, ಮತ್ತೆ ನಾವು ಕೊಡುವಂತ ಉತ್ತರವನ್ನು ಸಹ ಅವರು ಟ್ರಾನ್ಸ್ಲೇಟ್ ಮಾಡಿ ಅವ್ರಿಗೆ ಹೇಳ್ತಾರೆ. ಸೊ ನೇರವಾಗಿ ನಾವು ಮಾತಾಡೋದಕ್ಕೂ ಇನ್ನೊಬ್ರು ಮೂಲಕ ನಾವು ಮಾತಾಡೋದಕ್ಕೂ ಅಲ್ಲಿ ಪ್ರಾಯಶಃ ಮಧ್ಯದಲ್ಲಿ ನಮ್ಮ ಅಭಿಪ್ರಾಯಗಳು ಅಷ್ಟು ನೇರವಾಗಿ ಲಾಸ್ಟ್ ಇನ್ ಟ್ರಾನ್ಸ್ಲೇಷನ್ ಅಂತ ನಾವೇನ್ ಹೇಳ್ತೀವಿ, ಆ ರೀತಿಯಾದಂತಹ ಆಗೋ ಸಾಧ್ಯತೆಗಳು ಇರುತ್ತೆ. ಸೊ ಅದು ಒಂದು ಮಟ್ಟಕ್ಕೆ ತೊಡಕಾಗಬಹುದು, ಯಾಕಂದ್ರೆ ಅಲ್ಲಿ ಬೋರ್ಡ್ ಮೆಂಬರ್ಸ್ಗೆ ಹಿಂದಿ ಅನುಭವ ಇರುತ್ತೆ. ಸೊ ಹಿಂದಿ ಮಾಧ್ಯಮದಲ್ಲಿ ಇಂಟರ್ವ್ಯೂ ಕೊಡೋರಿಗೆ ಅದು ಪ್ರಾಯಶಃ ಅಷ್ಟು ತೊಡಕಾಗದೆ ಇರಬಹುದು. ಬಟ್ ಬೇರೆ ಪ್ರಾದೇಶಿಕ ಭಾಷೆಗಳಲ್ಲಿ ಇಂಟರ್ವ್ಯೂ ಕೊಡೋದಕ್ಕೆ ಹೋದ್ರೆ ಈ ಒಂದು ಲಾಸ್ಟ್ ಇನ್ ಟ್ರಾನ್ಸ್ಲೇಷನ್ ಆಗೋ ಸಾಧ್ಯತೆ ಇರಬಹುದು. ಓಕೆ, ಹಾಗಾಗಿ ಬೆಟರ್ ಟು ಗೋ ಇಂಗ್ಲಿಷ್. ಅನಿವಾರ್ಯವಾದಲ್ಲಿ ಕನ್ನಡ ಅವಕಾಶ ಇದೆ. ಮತ್ತು ಪ್ರಿಲಿಮ್ಸ್ ನೀವು ಕ್ವಾಲಿಫೈ ಆಗೋದಕ್ಕೆ ಇಂಗ್ಲಿಷ್ ಬೇಕೇ ಬೇಕು. ಎಸ್ ಸರ್, ಫೈನಲಿ ಸರ್, ಕೊನೆಯದಾಗಿ ಕರ್ನಾಟಕದ ಯುವಕರು ಮುಂದಿನ ದಿನಗಳಲ್ಲಿ, ಈ ವರ್ಷ ನೀವೇ ಹೇಳಿದ್ರಿ ನನ್ನ ರ್ಯಾಂಕು ಕರ್ನಾಟಕದ ಟಾಪ್ ಅನ್ನೋದು ಸ್ಯಾಟಿಸ್ಫೈ ಇಲ್ಲ ಅಂತ ನನ್ನ ಜೊತೆ ಆವಾಗಲೇ ಮಾತಾಡ್ತಾ ಹೇಳಿದ್ರಿ. ಹಾಗಾದರೆ ಮುಂದಿನ ಹುಡುಗರು ಏನು ಪಾತನ್ನು ಫಾಲೋ ಮಾಡಿದರೆ ನಾವು ಇನ್ನಷ್ಟು ಕನ್ನಡ ನಾಡಿನಿಂದ UPSCಗೆ ಹುಡುಗರನ್ನು ಕೊಡ್ಬೋದು? ಸರ್, ಒಂದು ವಿಚಾರ ಏನಂದರೆ, ಈ ಕರ್ನಾಟಕದಲ್ಲಿ ಹಾಗೂ ಇತರೆ ಸೌತ್ ಇಂಡಿಯನ್ ಸ್ಟೇಟ್ಸಲ್ಲಿ ಬಿಕಾಸ್ ಇಂಜಿನಿಯರಿಂಗ್ ಹಾಗೂ ಬೇರೆ ಇಂಡಸ್ಟ್ರಿಗಳ ಒಂದು ಉದ್ಯೋಗಾವಕಾಶ ಜಾಸ್ತಿ ಇರೋ ಕಾರಣ ಇಲ್ಲಿನ ವಿದ್ಯಾರ್ಥಿಗಳು ಯೂಶಲಿ ಇಂಜಿನಿಯರಿಂಗ್ ಮಾಡ್ತಾರೆ ಅಥವಾ ಬೇರೆ ಒಂದು ಪ್ರೊಫೆಷನಲ್ ಕೋರ್ಸ್ ಮಾಡ್ತಾರೆ, ಆ ನಂತರ ಉದ್ಯೋಗಕ್ಕೆ ಹೋಗ್ತಾರೆ. ಬೇರೆ ರಾಜ್ಯಗಳಲ್ಲಿ ಅದಕ್ಕೆ ಅವಕಾಶ ಇಲ್ಲದೆ ಇರೋ ಕಾರಣ ಅವರು ಸರ್ಕಾರಿ ಉದ್ಯೋಗಕ್ಕೆ ಬರ್ತಾರೆ. ಹಾಗಾಗಿ SSC UPSCಗಳಲ್ಲಿ ಬೇರೆ ರಾಜ್ಯಗಳ ಅಭ್ಯರ್ಥಿಗಳು ಹೆಚ್ಚಾಗಿರ್ತಾರೆ. ಸೊ ನಮ್ಮಲ್ಲಿ ಈ ಒಂದು ಕಲ್ಚರ್ ಏನಿದೆ, ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಥವಾ ಗೌರ್ಮೆಂಟ್ ಎಕ್ಸಾಮ್ಗಳನ್ನ ತಗೊಳ್ಳುವಂಥ ಕಲ್ಚರ್ ಏನಿದೆ ಇನ್ನೂ ಜಾಸ್ತಿ ಹೆಚ್ಚಾಗಬೇಕು. ಮತ್ತೆ ನಮ್ಮ ದೇಶಕ್ಕೆ, ನಮ್ಮ ಜನಕ್ಕೆ ನಾವು ಕೊಡುಗೆಯನ್ನು ನೀಡಬಹುದು. ಈಗ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಚೆನ್ನಾಗಿ ಸೇವೆ ಮಾಡ್ತಿರೋರು ಎಷ್ಟೋ ಮಂದಿ ಇದ್ದಾರೆ. ಆದ್ರೆ ನಮ್ಮ ರಾಜ್ಯದವರೇ ಮಾಡಿದಾಗ ನಮಗೂ ಇನ್ನೊಂದು ಹೆಮ್ಮೆ ಇರುತ್ತೆ. ಓಕೆ, ನಮ್ಮಲ್ಲೇ ಹುಟ್ಟಿ ಬೆಳೆದವರು ಇವತ್ತು ನಮ್ಮ ಜನಕ್ಕೆ ಸೇವೆ ಮಾಡ್ತಿದ್ದಾರೆ ಅನ್ನೋ ಇನ್ನೊಂದು ಹೆಮ್ಮೆ ಇರುತ್ತೆ. ಸೊ ಹಾಗಾಗಿ ಆ ಒಂದು ಕಲ್ಚರ್ ಬೆಳೆಯೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಬೇರೆ ಬೇರೆ ಉದ್ಯೋಗ ಅವಕಾಶಗಳಿದೆ, ಸರ್ಕಾರದಲ್ಲೇ ಬೇರೆ ಬೇರೆ ರೀತಿಯಾದಂಥ ಅವಕಾಶಗಳಿದೆ ಅನ್ನೋ ಒಂದು ಅವೇರ್ನೆಸ್ ಬೆಳಿಬೇಕು. ಆ ನಿಟ್ಟಿನಲ್ಲಿ ಪ್ರಾಯಶಃ ನಮ್ಮ ಶಾಲೆಗಳು, ನಮ್ಮ ಶಿಕ್ಷಣ ವ್ಯವಸ್ಥೆ ಕೂಡ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿದ್ರೆ, ಮೇ ಬಿ ಕಾಲೇಜ್ಗಳಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡೋದಾಗ್ಲಿ, ಅಥವಾ ಈಗ ಒಂದು ಶಾಲೆಯಿಂದ ಪಾಸ್ ಔಟ್ ಆಗಿ ಒಬ್ರು ಯಾರಾದರೂ ಸರ್ಕಾರಿ ಉದ್ಯೋಗದಲ್ಲಿದ್ದರೆ, UPSC ಕ್ಲಿಯರ್ ಮಾಡಿದರೆ ಅಂಥವ್ರನ್ನ ಅವರ ಶಾಲೆಗೆ ಅಥವಾ ಅವ್ರ ಕಾಲೇಜಿಗೆ ಕರೆಸಿ ಅವ್ರ ಕೈಲಿ ಮಾತಾಡಿಸಿದ್ರೆ ಪ್ರಾಯಶಃ ಇನ್ನೊಬ್ಬರಿಗೆ ಅದು ಉದಾಹರಣೆ ಆಗುತ್ತೆ, ಇನ್ನೊಬ್ಬರಿಗೆ ಮಾರ್ಗದರ್ಶನ ಆಗುತ್ತೆ. ಸೊ ಈ ರೀತಿಯಾದಂಥ ಕೆಲಸಗಳು ನಮ್ಮ ರಾಜ್ಯದಲ್ಲಿ ನಡಿಬೇಕಾಗಿರೋದು ಅವಶ್ಯಕತೆ ಇದೆ, ಜಾಸ್ತಿ ಆಗಬೇಕು. ಸರ್, ಈಗ ನಿಮ್ಮ ಕನಸು IFS ಕಡೆ ಇದೆ ಅಂತ, ಇದು ಡ್ಯಾಫ್ ಟೈಮಲ್ಲೇ ಥಾಟ್ ಬಂದಿತ್ತಾ? ಡಿಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತಿರಲ್ಲ ಅಥವಾ ಆನಂತರದಲ್ಲ, ಹೇಗಿದು? ಇದು UPSC ತಯಾರಿ ಶುರುವಾದ ಸಂದರ್ಭದಿಂದ ಕೂಡ ನನಗೆ IFS ಬಗ್ಗೆ ಸ್ವಲ್ಪ ಹೆಚ್ಚು ಒಲವಿತ್ತು. ಈ ಬಾರಿ ಸಂದರ್ಶನಕ್ಕೆ ಕ್ವಾಲಿಫೈ ಆದಾಗ ಆ ಸಂದರ್ಭದಲ್ಲಿ ಫಿಲ್ ಮಾಡಬೇಕಿತ್ತು. ಸೊ ಆವಾಗ ನಾನು ಫಸ್ಟ್ ಪ್ರಿಫರೆನ್ಸ್ ಆಗಿ IFS ನ ಕೊಟ್ಟೆ. IFS ಕೊಟ್ಟಿದ್ದೀರಾ. IFS IAS ನಡುವೆ ಏನು ನೀವು ಭಿನ್ನತೆ ಕಾಣ್ಕೋತೀರಾ ಸರ್? ಸರ್, ಭಿನ್ನತೆ ಅಂದರೆ, ಈಗ ಒಬ್ಬ ಫಾರಿನ್ ಸರ್ವಿಸಸ್ ಅಫಿಷಿಯಲ್ ಆದರೆ ಅಥವಾ ಫಾರಿನ್ ಸರ್ವಿಸಸ್ ಒಬ್ಬ ಡಿಪ್ಲೊಮ್ಯಾಟ್ ಆದರೆ ಭಾರತವನ್ನ ಬೇರೆ ದೇಶಗಳಲ್ಲಿ ಪ್ರತಿನಿಧಿಸೋದಕ್ಕೆ ಅವಕಾಶ ಸಿಗುತ್ತೆ. ಅದು ಇನ್ನೊಂದು 25-30 ವರ್ಷ ಆದಮೇಲೆ ಅಂಬಾಸಿಡರ್ ಆದರೂ ಕೂಡ ಆ ಸಂದರ್ಭದಲ್ಲಿ ಒಂದು ಅವಕಾಶ ಇರುತ್ತೆ. ಈಗ ಶುರುವಾದಾಗ ಅಂಬಾಸಿಡರ್ ನ ಕೆಳಗೆ ಥರ್ಡ್ ಸೆಕ್ರೆಟರಿ ಆಗಿ ಅಥವಾ ಸೆಕೆಂಡ್ ಸೆಕ್ರೆಟರಿ ಆಗಿ ಶುರು ಮಾಡ್ತೀವಿ ಕೆರಿಯರ್ನ. ಸೊ
ತಿಳ್ಕೊಳ್ಳೋದಕ್ಕೆ ಬಹಳಷ್ಟು ಇರುತ್ತೆ. ಬೇರೆ ಬೇರೆ ದೇಶಗಳನ್ನ ಸುತ್ತುವಂತಹ ಅವಕಾಶ ಇರುತ್ತೆ. ಅಲ್ಲಿಯ ಜನಗಳನ್ನ, ಅಲ್ಲಿಯ ಸಂಸ್ಕೃತಿಯನ್ನ, ಅಲ್ಲಿಯ ವಿದ್ಯಮಾನಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತೆ ಕಲಿಯೋದಕ್ಕೆ, ಹೊಸ ಹೊಸ ವಿಷಯಗಳನ್ನ ಕಲಿಯೋದಕ್ಕೆ ಬಹಳಷ್ಟು ಅವಕಾಶ ಇರುತ್ತೆ. IAS ಅಲ್ಲಿ ಅವಕಾಶ ಇಲ್ಲ ಅಂತಲ್ಲ, ಆದರೆ ಒಂದು ಭಿನ್ನ ಆಯಾಮದಲ್ಲಿ, ಒಂದು ಭಿನ್ನ ಸ್ತರದಲ್ಲಿ ತಿಳ್ಕೊಳ್ಳುವಂತಹ ಅವಕಾಶ. ವಸುದೈವ ಕುಟುಂಬಕಂ ಆಗ್ಬಿಡ್ತೀರಾ? ಎಸ್ ಸರ್, ಆ ರೀತಿಯ ಕಾರಣಕ್ಕೆ IFS ಆ ರೀತಿಯ ಒಂದು ಕಾರಣಕ್ಕೆ. ಮತ್ತೆ ಇನ್ನೊಂದು 2-3 ದಶಕದಲ್ಲಿ ಭಾರತ ಒಂದು ಬಲಿಷ್ಠ ರಾಷ್ಟ್ರವಾದಾಗ, ಒಂದು ಸೂಪರ್ ಪವರ್ ಆದಾಗ, ಆ ಸಂದರ್ಭದಲ್ಲಿ ಭಾರತದ ರಾಯಭಾರಿಯಾಗಿ ಬೇರೆ ದೇಶಗಳಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಹೆಮ್ಮೆ ಇರುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಅಂಡ್ ಆ ಸಂದರ್ಭದಲ್ಲಿ ನಾನು ಕೂಡ ಅದು ಒಂದು 30 ವರ್ಷ ಸರ್ವಿಸ್ ಆಗಿರುತ್ತೆ. ಸೊ ಅವಕಾಶಗಳು ಪ್ರಾಯಶಃ ಇನ್ನ ಉತ್ತಮವಾಗಿರುತ್ತೆ. ಸೊ ಆ ಸಂದರ್ಭದಲ್ಲಿ ಒಂದು ಅದು ಆ ಒಂದು ಹೆಮ್ಮೆ, ಆ ಒಂದು ಸೂಪರ್ ಪವರ್ ಭಾರತದ ಒಬ್ಬ ಅಂಬಾಸಿಡರ್ ಆಗಿರ್ಬೇಕು ಅನ್ನೋದು ನಿಮ್ಮ ಕನಸು ಸರ್? ಒಂದು ಕನಸು. ತುಂಬಾ ಸಂತೋಷ ಸರ್, ಇಂಥ ಒಳ್ಳೆ ಡ್ರೀಮ್ ಇದೆ. ಯಾಕೆಂದ್ರೆ ಆ UPSC ಸಾಧಕರ ಯೋಚನೆಗಳೇ ವಿಭಿನ್ನವಾಗಿರುತ್ತೆ. ಸೂಪರ್ ಪವರ್ ದೇಶ ಆಗುತ್ತೆ ಅನ್ನೋ ಭರವಸೆ ಎಷ್ಟು ವಿಶ್ವಾಸದಿಂದ ಹೇಳ್ತಿದ್ದಾರೆ. ಆ ದೇಶದ ಅಂಬಾಸಿಡರ್ ಆಗಿ ನಾನಿರ್ತೀನಿ ಅಂದರೆ ಇನ್ನೂ ಸಂತೋಷ ಸುದ್ದಿ. ತುಂಬ ಸಂತೋಷ ಆಯ್ತು ಸರ್, ನೀವು ಇಲ್ಲಿವರೆಗೂ ಬಂದು ಇಷ್ಟೆಲ್ಲ ತುಂಬ ಇಷ್ಟು ಡೀಟೇಲ್ಡ್ ಆಗಿ ನಾವು ಇದುವರೆಗೂ ಕೂಡ ಯಾವುದೇ ಇಂಟರ್ವ್ಯೂ ಮಾಡಿರಲಿಲ್ಲ. ನಿಮ್ಮ ಪೇಷನ್ಸ್ ಕೂಡ ಮೆಚ್ತೀನಿ. ನನ್ನ ಸಾಮಾನ್ಯ ಪ್ರಶ್ನೆಗಳಿಗೆ ನೀವು ಅಸಾಮಾನ್ಯ ಉತ್ತರಗಳನ್ನು ಕೊಡ್ತಾ ಬಂದ್ರಿ. ನಿಮ್ಮ ವೀಕ್ಷಕರಿಗೆ ಇದರಿಂದ ಬೋರ್ ಆಗದೆ ಇದ್ರೆ ಅಷ್ಟೇ ಸರ್. ಇಲ್ಲ ಸರ್, ಹಾಗೇನು ಸಾಧ್ಯ ಇಲ್ಲ. ಲಾಸ್ಟ್ ವರ್ಡ್ ಸರ್. ಹೆಚ್ಚಿಗೆ ಏನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಇಲ್ಲಿಗೆ ಬರ್ತಾ ನಿಮ್ಮ ಸಂಸ್ಥೆಯ ಚಿನ್ಮಯ್ ಅವ್ರ ಜೊತೆ ಮಾತಾಡ್ತಿದ್ದೆ. ನೀವು ಮಾಡ್ತಿರುವಂತಹ ಕೆಲಸವನ್ನು ಕೇಳಿ ಬಹಳ ಖುಷಿ ಆಯಿತು, ಬಹಳ ರೋಮಾಂಚನ ಆಯಿತು. ಸೊ ನಿಮ್ಮ ಈ ಒಂದು ವಾಹಿನಿ ಮೂಲಕ ಹಲವಾರು ಜನರನ್ನು ತಲುಪ್ತಾ ಇದ್ದೀರಾ, ಹಲವಾರು ಜನರಿಗೆ ಅವಕಾಶಗಳನ್ನು, ಕನಸುಗಳನ್ನ ಬಿತ್ತಾ ಇದ್ದೀರಾ. ಸೊ ಅದಕ್ಕೆ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮಗೂ ಕೂಡ ಸರ್ ಕಂಗ್ರ್ಯಾಚುಲೇಷನ್. ಒಳ್ಳೆಯ ಅವಕಾಶಗಳು ಸಿಗಲಿ, ದೊಡ್ಡ ದೊಡ್ಡ ದೇಶಗಳಲ್ಲಿ ಅಂಬಾಸಿಡರ್ ಆಗಿ ಮುಂದಿದೆ ನೀವು ನಮ್ಮ ದೇಶನ ಪ್ರತಿನಿಧಿಸಿ. ಶುಭವಾಗಲಿ ಸರ್. ನಮಸ್ತೆ. ತುಂಬ ಧನ್ಯವಾದಗಳು.